How are you enjoying the success of Kantara Chapter 1? ಶೂಟಿಂಗ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ನಮ್ದು ಲೊಕೇಶನ್ಸ್ಗಳು ನೀವು ನೋಡಿದಿರಲ್ಲ ಲಾಸ್ಟ್ ಟೈಮ್ ಕೂಡ ತುಂಬ ಆ ಥರ ಟ್ರಾವೆಲ್ ಮಾಡೋದಕ್ಕೆ ಈಸಿ ಇರೋ ಥರದ್ದೆಲ್ಲ ಇರಲಿಲ್ಲ. ಸೊ ರಿಷಬ್ ನೀನು ಬರಬೇಡ ಮರೈತಿ ಮತ್ತು ನಿನಗೆ ದಾರಿಯಲ್ಲಿ ಡೆಲಿವರಿ ಆದರೆ ಕಷ್ಟ ಅಂತ ಅಂದ್ಕೊಂಡು ಇದು ನಮ್ಮದು ಅಂತ ನಮ್ಮತನ ಇನ್ಸ್ಟಾಲ್ ಮಾಡಿದ್ದು ಹೇಗೆ? ಒಂದು ಅವ್ರಿಗೆ ತುಂಬ ಪೇಷನ್ಸ್ ಇದೆ, ಇನ್ನೊಂದು ಯಾರಿಂದ ಏನು ಕೆಲಸ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿದೆ, ಇನ್ನೊಂದು ಅವ್ರಿಗೇನು ವಿಷನ್ ಇದೆ ಅಲ್ಲ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇದೆ, ನನಗೆ ಇದೇ ಬೇಕು ಅಂತ. ಈಸ್ ನಾಟ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್, ಸೊ ವಿಲ್ ನಾಟ್ ಮೇಕ್ ಯು ಲೈಕ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್. ನಥಿಂಗ್ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ಔಟ್ಸೈಡ್ ಥರ. ಎಲ್ಲದು ನಾವು ಮಟೀರಿಯಲ್ಸ್ ತೊಗೊಂಬಂದು ಬೇಸಿಕ್ಕಿಂದ ತೊಗೊಂಬಂದು ಹ್ಯಾಂಡ್ ಕ್ರಾಫ್ಟೆಡ್ ಮಾಡಿರೋದು. ಜ್ಯುವೆಲ್ರಿ ಆಗಿರಲಿ, ಫುಟ್ವೇರ್ ಆಗಿರಲಿ, ಲೆದರ್ ಆರ್ಮರ್ಸ್ ಆಗಿರಲಿ, ಟ್ರೈಬಲ್ ಆರ್ಮರ್ ಆಗಿರಲಿ, ನಮ್ಮದು ಆರ್ಮರ್ಸ್, ಕ್ರೌನ್, ಜ್ಯುವೆಲ್ರಿ, ಎವ್ರಿಥಿಂಗ್. ಪರ್ಸ್ನಲ್ ಲೈಫು ಯಾಕಲ್ಲಿ ಶಿಫ್ಟ್ ಆಯಿತು ಅಂತ ಡೌಟ್ಸ್ಗಳು ಬರ್ತಾಯಿತ್ತು. ಸೊ ಈ ಕುಂದಾಪುರ ಮನೆ ಹೇಗಿದೆ? ಚೆನ್ನಾಗಿದೆ. ಕುಂದಾಪುರ ಒಂದು ಸ್ವರ್ಗ. ಫೇಮ್, ಸಕ್ಸಸ್, ಮನಿ ನಿಮ್ಮನ್ನು ಚೇಂಜ್ ಮಾಡಿಲ್ಲ, ಮಾಡೋಕ್ಕೆ ಬಿಟ್ಟು ಇಲ್ಲ ನೀವು? ಮಾಡಿಲ್ಲ ಅನ್ನೋದಕ್ಕಿಂತ ಆಗಬಾರ್ದು ಅಂತ ಐ ಪ್ರೇ ಫಾರ್ ದ್ಯಾಟ್. ಅಂದರೆ ಯಾವತ್ತೂ ಅದಾಗಬಾರ್ದು ಅಂತ ನನಗಾಗಲಿ ರಿಷಬ್ಗಾಗಲಿ. ಆ್ಯಂಡ್ ಅದ್ರದ್ದು ನೀಡೂ ಇಲ್ಲ ಅಂತ, ಅವಶ್ಯಕತೆಯೂ ಇಲ್ಲ. ಅವ್ರಿಗೆ ಆ ಟೈಮಲ್ಲೂ ಪರ್ಸ್ ಖಾಲಿ ಇರ್ತಾಯಿತ್ತು, ಬಟ್ ಹಿ ನೆವರ್ ಯೂಸ್ ಟು ಟೆಲ್. ಸೊ ನಾನು ನನಗೆ ಮಂತ್ಲಿ ಸ್ಯಾಲ್ರಿ ಅಲ್ವಾ ಹೇಗೋ, ಸೊ ನಾನು ಸಮ್ ಟೈಮ್ ನೋಡಿಬಿಟ್ಟು ಪರ್ಸ್ ನೋಡಿ ಪರ್ಸಲ್ಲಿ ಹಾಕಿಟ್ಬಿಡೋದು ಅವ್ರಿಗೆ ಗೊತ್ತಿಲ್ಲದಿರೋ ಥರ. ಅವರು ಇಲ್ಲ ಅಂದರೆ ಕೇಳಲ್ಲ. ಸೊ ಮತ್ತು ಅವರು ನೋಡಿದ್ಮೇಲೆ ಬೈತಾಯಿದ್ರು, ವೈ ಆರ್ ಯು ಡೂಯಿಂಗ್ ಆಲ್ ದಿಸ್, ಇದೆಲ್ಲ ಏನಕ್ಕೆ ಮಾಡ್ತೀಯಾ ಅಂತ ಅಂದ್ಕೊಂಡು. ಇಲ್ಲ ನೀನು ನೆಕ್ಸ್ಟ್ ಒಂದು ಲೈಫಲ್ಲಿ ಚೆನ್ನಾಗಿ ಬರುತ್ತಲ್ಲ ಆವಾಗ ಬಡ್ಡಿ ಸಮೇತ ತೊಗೊಳ್ತೀನಿ ನಾನು. ನಂಬಿಕೆ ಏನಂದರೆ ಇಡೀ ಮಹಡಿ ಕಾಣದೇ ಇದ್ದಾಗ್ಲೂ ಒಂದು ಹೆಜ್ಜೆನ ಒಂದು ನಂಬಿಕೆಯಿಂದ ಇದಾಗತ್ತೆ ಅಂತ ಹೆಜ್ಜೆ ಇಡೋದೇ ನಂಬಿಕೆ ಅಂತ. ಇದು ನಾನು ಹೇಳಿದ ಮಾತಲ್ಲ, ಮಾರ್ಟಿನ್ ಲೂಥರ್ ಹೇಳಿದಂಥ ಮಾತು. ಈ ಥರ ಮಾತುಗಳೆಲ್ಲ ನಮ್ಮ ಜೀವನದ ಜರ್ನಿನಲ್ಲಿ ಹೊಸ ಪ್ರಯತ್ನಗಳಿಗೆ ಅಥವಾ ಯಶಸ್ಸು ಬೇಕು ಅಂತ ಆ ಕುದುರೆಯನ್ನು ಏರಕ್ಕೆ ಹೊರಟಿರೋರೆಲ್ಲರಿಗೂ ಬಹಳ ಮೋಟಿವೇಟ್ ಮಾಡುವಂಥ ಒಂದು ಮಾತು. ಆದರೆ ಈ ಒಂದು ಮಾತೇನಿದೆ ಬಹುಶಃ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಕೂತಿರೋರಿಗೆ ಖಂಡಿತ ಹೇಳಿ ಮಾಡಿಸಿರೋದು ನಂಬಿಕೆ ವಿಚಾರದಲ್ಲಾಗಿರಲಿ. ಮತ್ತು ಇವತ್ತು ಭಾರತದಲ್ಲಿ ಹೆಣ್ಣುಮಕ್ಕಳಂದರೆ ಎಸ್ಪೆಷಲಿ ಬೀಯಿಂಗ್ ಅ ಸ್ಟಾರ್ ವೈಫ್ ಅಥವಾ ಫ್ಯಾಮಿಲಿಯಲ್ಲಿ ಇದ್ಬಿಟ್ರು ಅ ವುಮನ್ ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ಅಂತ ಆ ಮಾತು ಬಂದೇ ಬರುತ್ತೆ. ಬಟ್ ಟುಡೇ ಐ ವಾಂಟ್ ಟು ಕೈಂಡ್ ಆಫ್ ಟ್ವೀಕ್ ಇಟ್ ಬಿಹೈಂಡ್ ಯುನೋ ಅ ಸಕ್ಸಸ್ಫುಲ್ ಮ್ಯಾನ್ ಅಲ್ಲ, ಪ್ರಾಬ್ಲಿ ನೆಕ್ಸ್ಟ್ ಟು ಅ ಸಕ್ಸಸ್ಫುಲ್ ಮ್ಯಾನ್ ಅಂತ. ಐ ಥಿಂಕ್ ದಟ್ ಈಸ್ ದ ಜರ್ನಿ ಶಿ ಇಸ್ ಹ್ಯಾಡ್ ಆ್ಯಸ್ ಅ ಮದರ್ of 2 kids, as a proud wife of a superstar ರಿಷಬ್ ಶೆಟ್ಟಿ ಸರ್. ಆ್ಯಂಡ್ ಅಫ್ಕೋರ್ಸ್ ಇದೆಲ್ಲದಕ್ಕಿಂತ ಮುಂಚೆ ಒಂದು ಕಾರ್ಪೊರೇಟ್ ಲೈಫನ್ನು ನೋಡಿ ಹಂತ ಹಂತಕ್ಕೂ ಜೀವನನ ಎದುರಿಸ್ತಾ, ಜೀವನದ ಜೊತೆಗೆ ಕುತೂಹಲ ಜೊತೆಗೆ ಆಟ ಆಡ್ತಾ ಯಶಸ್ಸನ್ನು ತಮ್ಮದಾಗಿಸ್ಕೊಂಡ್ರೂ ಅದೇ ಒಂದು ಹಂಬಲ್ ಆ್ಯಟಿಟ್ಯೂಡನ್ನು ಕ್ಯಾರಿ ಮಾಡ್ತಾ ಘನಗಾಂಭೀರ್ಯ ಘನತೆಯಿಂದ ಮಿನ್ಸ್ತಾ ಇರುವಂಥ ಒಂದು ಹೆಣ್ಣು ಅಫ್ಕೋರ್ಸ್ ಪ್ರಗತಿ ಶೆಟ್ಟಿಯವರು. ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ. ಪ್ರಗತಿ, ಹೇಗಿದ್ದೀರಿ? ಥ್ಯಾಂಕ್ ಯು, ನಮಸ್ಕಾರ. ತುಂಬ ಚೆನ್ನಾಗಿದ್ದೀನಿ. ನೀವು? ಓ ಎಸ್, ಆಲ್ ಗುಡ್. ನಿಮ್ಮ ಶೋಸ್ ನೋಡ್ತಾ ಇದ್ದೀನಿ ನಾನು. ಅಂದರೆ ನನಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ, ಇನ್ಸೈಟ್ಸ್ ಎಲ್ಲ ರೀಲ್ಸ್ ಬರುತ್ತಲ್ಲ ನೋಡಿಬಿಟ್ಟು ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್ ಇವತ್ತು ಬರಲಿಕ್ಕೆ. ಯಾಕಂದರೆ ನೀವು ಎಷ್ಟು ಜನನ ಅಂದರೆ ತುಂಬ ನಾಲೆಡ್ಜ್ ಇರೋರು. ಐ ವಾಸ್ ಥಿಂಕಿಂಗ್ ನಾನು ಹೇಗೆ ಇಲ್ಲಿ ಹೋಗಿ ಇವತ್ತು ಕೂತ್ಕೊಂಡು ಮಾತಾಡೋದು ಅಂತ. ಬಿಕಾಸ್ ಅಂದರೆ ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಐ ಆಮ್ ಸೇಯಿಂಗ್ ನೀವು ಬೇರೆ ಬೇರೆ ಫೀಲ್ಡಲ್ಲಿ ಅಚೀವ್ ಮಾಡಿರೋರು, ಅಚೀವ್ ಮಾಡಿರೋದ್ಗಿಂತ ತುಂಬ ನಾಲೆಡ್ಜ್ ಇರೋರು, ಅವರಿಂದ ಸೊಸೈಟಿಗೆ ಮೆಸೇಜ್ ಹೋಗೋ ಥರದವ್ರನ್ನ ಕರ್ಕೊಂಡು ಬಂದು ತುಂಬ ಮಾತಾಡೋ ರಶ್ಮಿ ಅವರು ಸೈಲೆಂಟಾಗಿ ಎದುರುಗಡೆ ಕೂತಿರೋರನ್ನ ತುಂಬ ಮಾತಾಡಿಸಿ ಜನಕ್ಕೊಂದು ಒಳ್ಳೆ ಮೆಸೇಜು ನಾಲೆಡ್ಜ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಐ ಆಮ್ ಸೋ ಹ್ಯಾಪಿ. ಅರೆ ಯಾರ್, ಥ್ಯಾಂಕ್ ಯು ಸೋ ಮಚ್ ಪ್ರಗತಿ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಬಿಕಾಸ್ ಐ ಥಿಂಕ್ ನಾವಿಬ್ಬರು ಒಬ್ಬರೊಬ್ಬರ ಜರ್ನಿನ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನೋಡ್ತಾನೆ ಬಂದಿದ್ದೀವಿ. ಐ ಥಿಂಕ್ ಫಸ್ಟ್ ಟೈಮ್ ಐ ಡೋಂಟ್ ಇವನ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಹುಶಃ ಒಂದಷ್ಟು ಕಿರಿಕ್ ಪಾರ್ಟಿ ಸಕ್ಸಸ್ ಪಾರ್ಟಿನಲ್ಲೋ ಎಲ್ಲೋ ಒಂದು ಕಡೆ ದ ಪ್ರಗತಿ ಐ ರಿಮೆಂಬರ್ ಈಸ್ ಆಲ್ವೇಸ್ ಅ ವೆರಿ ಸಾಫ್ಟ್ ಸ್ಪೋಕನ್, ಅಂದರೆ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಅಲ್ವಾ? ಆ ಥರ ಇದ್ದಿದ್ದ ಪ್ರಗತಿಗೂ ಇವತ್ತು ಹಂತ ಹಂತಕ್ಕೂ ನಾನು ಆಗಲೇ ಹೇಳ್ದಂಗೆ ಜೀವನದ ಜೊತೆಗೆ ತಾವು ನಡೆದು ಬಂದಿರೋ ಒಂದು ದಾರಿ ಏನಿದೆ, ಇಟ್ ಈಸ್ ಟ್ರೂಲಿ ಇನ್ಸ್ಪೈರಿಂಗ್ ಆ್ಯಂಡ್ ವಿ ಆರ್ ಕ್ಯೂರಿಯಸ್ ಟು ಸಿ ಹೂ ಯು ಆರ್, ವೇರ್ ಯು ಕಮ್ ಫ್ರಮ್, ವೈ ಆರ್ ಯು ಅ ಸರ್ಟನ್ ವೇ ಅಂತ. ಸೊ ಫಸ್ಟ್ಲಿ ಹೇಗಿದ್ದೀರಾ? ಹೌ ಆರ್ ಯು ಎಂಜಾಯಿಂಗ್ ದ ಸಕ್ಸಸ್ ಆಫ್ ಕಾಂತಾರ ಚಾಪ್ಟರ್ 1? ಖುಷಿ ಆಗ್ತದೆ. ಒಂದು ತುಂಬ ಶ್ರಮಕ್ಕೆ ತಕ್ಕ ಒಂದು ರಿಸಲ್ಟ್ ಸಿಕ್ತಾಗ ಒಂದು ಏನು ಅನ್ಸುತ್ತೆ, ಆ ಥರದ್ದು ಒಂದು ಹ್ಯಾಪಿನೆಸ್. ಸೊ ಕಾಂತಾರ ಚಾಪ್ಟರ್ 1ಗೂ ಅಂದರೆ ನಿಮಗಿರೋ ನಂಟು, ಐ ಥಿಂಕ್ ಕಾಂತಾರದಲ್ಲಿ ನೀವು ಅಷ್ಟು ಇನ್ವಾಲ್ವ್ ಆಗಿರಲಿಲ್ವಾ, ಅಥವಾ ಇದು ಅಂತ ಸಡನ್ನಾಗಿ ಬಂದಾಗ
you've handled full-fledged production ಏನು, ಸೊ ಹೌ ಹ್ಯಾಸ್ ದ ಜರ್ನಿ ಚೇಂಜ್ಡ್? ಕಾಂತಾರದಲ್ಲಿ ಏನು ಅಂದರೆ ನಾನು ಐ ವಾಸ್ ಕ್ಯಾರಿಂಗ್ ಇಲ್ಲಿಂದ ನಾವು ಫಸ್ಟ್ ಲಾಕ್ಡೌನಲ್ಲಿ ಸೆಕೆಂಡ್ ಲಾಕ್ಡೌನಲ್ಲಿ ಏನು ರಿಷಬ್ ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ಅವಾಗ ಐ ವಾಸ್ ವಿತ್ ಹಿಮ್. ಅದಾದಮೇಲೆ ರಿಷಬ್ ಅವ್ರು ಶಿಫ್ಟ್ ಆದರು. ಐ ವಾಸ್ ನಾಟ್ ಸಪೋಸ್ ಟು ಟ್ರಾವೆಲ್ ಅವಾಗ. ಬಟ್ ಇಲ್ಲೇ ಇದ್ದು ನಾನು ಸೋರ್ಸಿಂಗ್ ಎಲ್ಲ ಫಿನಿಷ್ ಮಾಡಿ ನಾನು ಆಫ್ಟರ್ 3 months ಆದಮೇಲೆ ಕುಂದಾಪುರಕ್ಕೆ ಶಿಫ್ಟ್ ಆದ್ವಿ. ಅಲ್ಲಿನ ಇದ್ದು ನಾನು ಅಂದರೆ ಶೂಟಿಂಗ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ನಮ್ಮದು ಲೊಕೇಶನ್ಸ್ಗಳು ನೀವು ನೋಡಿದಿರಲ್ಲ ಲಾಸ್ಟ್ ಟೈಮ್ ಕೂಡ, ತುಂಬ ಆ ಥರ ಟ್ರಾವೆಲ್ ಮಾಡೋದಕ್ಕೆ ಈಸಿ ಇರೋ ಥರದ್ದೆಲ್ಲ ಇರಲಿಲ್ಲ. ಸೊ ರಿಷಬ್ ನೀನು ಬರಬೇಡ ಮಾರೈತಿ, ಮತ್ತು ನಿನಗೆ ದಾರಿಯಲ್ಲಿ ಡೆಲಿವರಿ ಆದರೆ ಕಷ್ಟ ಅಂತ ಅಂದ್ಕೊಂಡು ಸೊ ನನ್ನ ಮನೆಯಲ್ಲೇ ಇದ್ದು. ಬಟ್ ಐ ಯೂಸ್ ಟು ಟೇಕ್ ಲೈಕ್ ಫೀಡ್ಬ್ಯಾಕ್ ಕಾಲ್ ಮಾಡಿ ಹಿಡಿದು ನನ್ನದು ಅಸಿಸ್ಟೆಂಟ್ಸ್ ಇರ್ತಿದ್ರು, ಹಾಗೆ ಮಾಡಿ ಮಾಡಿದೆ ಕಾಂತಾರನ. ಬಟ್ ಇವತ್ತಿಗೆ ಯೋಚನೆ ಮಾಡಿದರೆ ಆ ಕಾಂತಾರಕ್ಕೆ ಈ ಕಾಂತಾರದಕ್ಕೆ ಕಂಪೇರ್ ಮಾಡೋದಕ್ಕೆ ಆಗ್ತಿಲ್ಲ. ಅಂದರೆ ಇಟ್ ಈಸ್ ನಾಟ್ 10 times ಲೈಕ್ ಫಾರ್ ಮೀ ವೆನ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್ಯೂಮ್ ಇಟ್ ಈಸ್ ಲೈಕ್ 100 times ಮೋರ್ ಐ ಕ್ಯಾನ್ ಸೇ. ಆವಾಗ 2 ಕ್ಯಾರೆಕ್ಟರು, ಇನ್ನೊಂದಿಷ್ಟು ನಂಬರ್ಸ್ ಆಫ್ ಪೀಪಲ್ಲು ಸೆಟ್ಟಲ್ಲಿ ಇರ್ತಿದ್ದು ಕಡಿಮೆ ಇತ್ತು ಇವಾಗ ಕಂಪೇರ್ ಮಾಡಿದರೆ. ಸೊ ಸಮ್ಹಾವ್ ಐ ಹ್ಯಾವ್ ಹ್ಯಾಂಡಲ್ಡ್. ನಾನು ಮನೆಯಲ್ಲೇ ಇದ್ದು ಇನ್ ಬಿಟ್ವೀನ್ ಸೆಟ್ಟಿಗೆ ಹೋಗ್ತಾ ಇದ್ದೆ, ಏನಾಗ್ತಿದೆ ತಿಳ್ಕೊಳ್ತಾ ಇದ್ದೆ, ಕಾಸ್ಟ್ಯೂಮ್ಸ್ ರೆಡಿ ಮಾಡಿ ಲುಕ್ ಟೆಸ್ಟ್ ಮಾಡಿಬಿಟ್ಟು ಕೊಟ್ಬಿಟ್ಟಿರ್ತಿದ್ದೆ ಆ ಥರ ಎಲ್ಲ. ಬಟ್ ದಿಸ್ ಟೈಮ್ ಇಟ್ ಈಸ್ ಲೈಕ್ ಡಿಸೈನರ್ ಅದೆಲ್ಲ ಏನೂ ಇಲ್ಲ. ಐ ವಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್ ಲೈಕ್ ಎಲ್ಲ ಪ್ರೋಸೆಸ್ಸಲ್ಲೂ. ಹೇಗಂದರೆ ನಮ್ಮದೊಂದು ಸಿಂಡಿಕೇಟ್ ಇದೆ, ಒಂದು ಕೋರ್ ಟೀಮ್ ಇದೆ. ಅದರಲ್ಲಿ ನಾನು, ನಮ್ಮ ರೈಟರ್ಸು ಅನಿರುದ್ಧ್ ಅವರು, ಶನಿಲ್ ಗುರು ಮತ್ತು ಅರವಿಂದ್ ಅವರು, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅರವಿಂದ್ ಕಶ್ಯಪ್ ನಮ್ಮದು DOP, ರಿಷಬ್, ಎಲ್ರದ್ದು ಒಂದು ಗ್ಯಾಂಗ್ ಇದೆ. ಅದು ಸುಮ್ಮನೆ ಸಿಂಡಿಕೇಟ್ ಅಂತ ಗಮ್ಮತ್ತಿಗೆ ಕರಿತೀವಿ. ರಿಷಬ್ ಏನಂದರೆ ಇಲ್ಲಿಂದ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರೋ ಥರ TV ಚಾನಲ್ಸಲ್ಲೆಲ್ಲ ನಾನು ಫ್ಯಾಮಿಲಿ ಟೈಮ್ ಕೊಡ್ತೀನಿ ಎಲ್ಲ ಹೇಳಿದರು ಕಾಂತಾರ ಆದಮೇಲೆ. ಬಟ್ ಇ ವಾಸ್ ಸೋ ಎಕ್ಸೈಟೆಡ್. ಜನ ಅಷ್ಟು ಕೈ ಹಿಡಿದು ಕಾಂತಾರನ ಕರ್ಕೊಂಡು ಹೋಗಿರೋದಕ್ಕೆ ಏನಾದರೂ ರಿಟರ್ನ್ ಕೊಡಬೇಕಲ್ಲ, ಹಿ ಹ್ಯಾಸ್ ಟು ಗಿವ್ ಸಮಥಿಂಗ್ ಟು ದ ಸೊಸೈಟಿ ಅಲ್ಲ. ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ರಿಗೆ ಅದೊಂದು ಕತೆ ಸ್ಟ್ರೈಕ್ ಆಯಿತು. ಅವ್ರನ್ನ ನಿಲ್ಸೋದಕ್ಕಾಗಲ್ಲ. ಒಂದ್ಸಲಿ ಈಸ್ ಎಕ್ಸೈಟೆಡ್ ಅಬೌಟ್ ಸಮಥಿಂಗ್, ಹೀಸ್ ಜಸ್ಟ್ ಬಿಹೈಂಡ್ ಇಟ್. ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಆ ಟೀಮ್ನೆಲ್ಲ ಕರ್ಕೊಂಡು ಹೋಗಿ ಮಂಗಳೂರಲ್ಲಿ ಒಂದು ಕಡೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಇನ್ ಬಿಟ್ವೀನ್ ಹಿ ಯೂಸ್ ಟು ಕಮ್ ಆ್ಯಂಡ್ ಗಿವ್ ನರೇಷನ್ಸ್ ನಮಗೆ ಕೋರ್ ಟೀಮ್ಗೆಲ್ಲ ಎಷ್ಟೆಷ್ಟಾಗಿದೆ ಅಂತ. ಸೊ ನಾನು ಆ ಬಿಗಿನಿಂಗ್ ಸ್ಟೇಜಿಂದನೂ ಲೈಕ್ ಆ ಫಸ್ಟ್ ಲೈನರಿಂದನೂ ಆ್ಯಂಡ್ ಎವ್ರಿ ಡೇನು ರಿಷಬ್ ನಾನು ಕಾಲಲ್ಲಿ ಮಾತಾಡ್ತಾನು, ಇನ್ನೇನು ಅವರ್ ಲೈಫ್ ಈಸ್ ಆಲ್ ಅಬೌಟ್ ಸಿನಿಮಾ ಐ ಕ್ಯಾನ್ ಸೇ. 90% ಸಿನಿಮಾ ಇದ್ದರೆ ಇನ್ 10% ಎವ್ರಿಥಿಂಗ್ ಎಲ್ಸ್ ಅನ್ಸುತ್ತೆ. ಅದನ್ನು ಹೇಳ್ತಾರೆ ಅವ್ರೇನಾದರೂ. ಅವ್ರಿಗೆ ಹೇಗಂದರೆ ಒಂದು ಕಾಮಿಡಿ ಸೀನ್ ಬರೆದ್ರು, ಅದು ವರ್ಕ್ ಆಗ್ತಿದೆಯಾ ನೋಡಬೇಕು. ಅವ್ರು ಫೋನ್ ಮಾಡಿದಾಗ ಇವತ್ತು ಇದೊಂದು ಕ್ರ್ಯಾಕ್ ಆಗಿದೆ, ಇದು ಹೆಂಗಿದೆ ನೋಡು ಅಂತ ಅಂದ್ಕೊಂಡು ಅವ್ರು ಹೇಳಬೇಕಾದ್ರೇ ನಮಗೆ ಅದು ಕೇಳೋದಕ್ಕೆ ಅಷ್ಟು ಖುಷಿ ಆಗ್ತಿರತ್ತೆ, ಅಷ್ಟು ನಗು ಬರ್ತಿರುತ್ತೆ. ಇಲ್ಲ ಒಂದು ಆ್ಯಕ್ಷನ್ದೇನೋ ಬ್ಲಾಕ್ ಒಂದು ಈ ಥರ ಮಾಡ್ಬೋದು ಅಂತ ಏನೋ ಒಂದು ಐಡಿಯಾ ಬಂದಿರುತ್ತೆ. ಅವರು ಅದೊಂದು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾರೆ. ಅದು ರಿಷಬ್ ಮುಂಚೆಯಿಂದನೂ ಇದೆ. ನಾನು ಅವರು ಮೀಟ್ ಮಾಡಿದಾಗಿಂದ ಅದೊಂದು ತುಂಬ ಚೆನ್ನಾಗಿ ನಾವು ಡ್ರೈವ್ ಹೋಗ್ತಾನೋ ಹಿಲ್ ಬಿ ಎಕ್ಸೈಟೆಡ್ ಆ್ಯಂಡ್ ಹಿಲ್ ಬಿ ಟೆಲ್ಲಿಂಗ್ ಅಬೌಟ್ ದ ಸ್ಟೋರೀಸ್. ಅವ್ನು ತುಂಬ ಸ್ಟೋರೀಸ್ ಇದೆ, ಅದು ಅಷ್ಟು ಸ್ಟೋರೀಸ್ ಇದೆ ಆ ತಲೆಯಲ್ಲಿ, ಅದನ್ನು ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಅವ್ರಿಗೆ ಒಂದು ಗುಡ್ ಲಿಸ್ನರ್ ಬೇಕು ಕೇಳೋದಕ್ಕೆ. ಇನ್ ಬಿಟ್ವೀನ್ ನಾನು ಸ್ವಲ್ಪ ಕ್ವೆಶ್ಚನ್ನು ಮಾಡ್ತೀನಿ. ಇದು ನಾನು ಏನು ನೋಡಿದ್ರೂ ಲೈಕ್ ಅದು ಒಂದಿದೆ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ನೋಡ್ತೀನಿ. ಆ್ಯಂಡ್ ನನ್ನ ಸಿನಿಮಾ ಹುಚ್ಚು ಜಾಸ್ತಿ ಮುಂಚೆಯಿಂದನೂ. ವೆನ್ ಐ ವಾಸ್ ವರ್ಕಿಂಗ್ ಇನ್ MNC ಆಲ್ಸೋ, ಟೈಮ್ ಇರ್ತಿತ್ತಲ್ಲ ಆಫೀಸ್ ವರ್ಕಲ್ಲ, ಈ ಥರ ಕೆಲಸ ಮಾಡ್ತಿದ್ವಾ MNCಯಲ್ಲಿ. ಸೊ ಆಫೀಸಿಂದ ಬಂದು ಡೈಲಿ ಒಂದು ಸಿನಿಮಾ ನೋಡೋದು, ಇಲ್ಲ ಶೋಸ್ ನೋಡೋದು. ನಾನು ರಿಷಬ್ ಸಿನಿಮಾ ಆಗಿರಲಿ ನಮ್ಮ ಸಿನಿಮಾ ಆಗಿರಲಿ ನಾನು ಯಾವತ್ತೂ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದಾನೇ ನೋಡ್ತೀನಿ. ಇಲ್ಲ ರಿಷಬ್ ಸಿನಿಮಾ, ರಿಷಬ್ ಹೇಳ್ತಿದ್ದಾರೆ ಅಂದರೆ ಇದು ಈ ಪಾಯಿಂಟ್ ಹೀಗೆ ಇರುತ್ತೆ ಅನ್ನೋ ಥರ ಅನ್ಸಲ್ಲ. ನನಗೇನು ಬರುತ್ತೆ ನಾನು ತುಂಬ ಆನೆಸ್ಟಾಗಿ ಅದು ಕೇಳ್ತೀನಿ. ಇದು ಹೇಗೆ ಹೀಗಾಗತ್ತೆ, ಇದು ಹೇಗೆ ಕನ್ವಿನ್ಸ್ ಆಗುತ್ತೆ, ಆ ಥರದ್ದೆಲ್ಲ ಕ್ವೆಶನ್ಸ್ ರೈಸ್ ಮಾಡ್ತೀನಿ. ಸೊ ಹೀಸ್ ಆಲ್ಸೋ ಹ್ಯಾಪಿ. ಆ ಥರದ್ದು ಒಂದು ರ್ಯಾಪೋ ಇದೆ ನಮ್ಮಿಬ್ಬರ ಮಧ್ಯೆ. ಟಫೆಸ್ಟ್ ಕ್ರಿಟಿಕ್. ಹಾಂ, ಹಿ ಸೇಸ್ ದ್ಯಾಟ್. ಅದನ್ನು ಮ್ಯೂಸಿಕ್ ಆಗಲಿ ಸಾಂಗ್ ಏನಾದರೂ ನನಗೆ ಆ್ಯಂಡ್ ಆ್ಯಸ್ ಅ ಪರ್ಸನ್ನ ನಾನು ಸ್ವಲ್ಪ ಹಂಗಿದ್ದೀನಿ. ನನಗೆ ಏನು ಅನ್ಸುತ್ತೆ ಅದು ಹೇಳ್ಬಿಡ್ತೀನಿ, ಅದನ್ನು ಫಿಲ್ಟರ್ ಮಾಡಿ. ಅಷ್ಟು ಗೊತ್ತಾಗಲ್ಲ, ಅದು ಆನೆಸ್ಟ್ ಒಪಿನಿಯನ್ ಏನು ಅನ್ಸುತ್ತೆ ಅದು ಹೇಳ್ಬಿಡ್ತೀನಿ. ಈವನ್ ಫಾರ್ ಮೈ ಫ್ರೆಂಡ್ಸ್. ಅದಕ್ಕೆ ನನಗೆ ಗೊತ್ತಿರೋರು ಒಂದಿಷ್ಟು ಜನ ಏನಾದ್ರು ಸ್ಕ್ರಿಪ್ಟ್ ರೆಡಿ ಆದರೆ ನೀವು ನರೇಷನ್ ತೊಗೊಳ್ತೀರಾ ಅಂತ ಅಂದ್ಕೊಂಡು ನಂಗೆ ಸಮ್ಟೈಮ್ ಅನ್ಸುತ್ತೆ ಐ ಲೈಕ್ ಬೀಂಗ್ ಸ್ವಲ್ಪ ಹಾರ್ಶ್ ಅನ್ಸುತ್ತೆ. ಆ್ಯಂಡ್ ನನಗೆ ಏನು ದೊಡ್ಡ ನಾಲೆಡ್ಜ್ ಇದೆ ಅಂತ ಅಂದ್ಕೊಂಡು ನಾನು ಹೇಳಬೇಕಂತನೂ ಇಲ್ಲ, ನನಗೆ ಅನ್ಸುತ್ತೆ ಸಮ್ಟೈಮ್. ಬಟ್ ಏನಂದರೆ ಆ್ಯಸ್ ಆ್ಯನ್ ಆಡಿಯನ್ಸ್ ನಾನು ಒಂದು ಸಿನಿಮಾ ನೋಡಬೇಕಾದ್ರೆ ಈ ಸಾಂಗ್
ಹೀಗಿದ್ರೆ ಚೆನ್ನಾಗಿರುತ್ತಲ್ಲ, ಕೆಮಿಸ್ಟ್ರಿ ಹೀಗೆ ವರ್ಕ್ ಆದರೆ ಚೆನ್ನಾಗಿರ್ತಿತ್ತೇನೋ, ಇಲ್ಲ ಈ ಡೈಲಾಗ್ ಈ ಥರದ್ದು ಒಂದು ಇರುತ್ತಲ್ಲ, ಒಂದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸತ್ತಲ್ಲ, ಅದನ್ನು ನನಗೆ ಕೇಳಬೇಕಾದ್ರೆ ಅನ್ಸಿದ್ರೆ ನಾನು ಅದು ಹೇಳ್ಬಿಡ್ತೀನಿ. ಅದ್ರ ಮಧ್ಯದಲ್ಲಿ ಸಮ್ಟೈಮ್ ಈಗ ನಮ್ದು ಕೋರ್ ಟೀಮಲ್ಲಿ ನಾವು ಒಬ್ಬರೇ ಇದ್ದಿದ್ದಕ್ಕಿಂತ ಈ ನರೇಶನ್ ರಿಷಬ್ ಬಂದಾಗ ಒಂದು ಡಿಸ್ಕಷನ್ ಆಗ್ತಿರತ್ತಲ್ಲ, ಆವಾಗ ನಾನು ಅರವಿಂದ್ ಇಬ್ಬರು ಹೀಗೆ ನೀವು ಕೂತಿರೋ ಥರ ಒಂದು ಬುಕ್ ಮತ್ತು ಪೆನ್ ಇಟ್ಕೊಂಡು ಕೂತ್ಕೊಂಡಿರ್ತೇವೆ. ಸೊ ರಿಷಬ್ ಬರೀರಿ ನನಗೆ ಗೊತ್ತು ನಿಮ್ಮಿಬ್ರದ್ದು ಎಷ್ಟು ಪಾಯಿಂಟ್ಸ್ ಇರುತ್ತೆ ಅಂತ ಅಂದ್ಕೊಂಡು ಅಂತ ಆ ಥರ ಬರ್ಕೊಂಡಿರ್ತೀವಿ ಪಾಯಿಂಟರ್ಸ್ ಹಾಕ್ಕೊಂಡು. ಎಲ್ಲ ನರೇಶನ್ ಮುಗಿದ್ಮೇಲೆ ನೀವು ಹೇಳ್ರಪ್ಪ ಅಂತ ನಮ್ಮಿಂದನೇ ಸ್ಟಾರ್ಟ್ ಮಾಡ್ತಾರೆ, ಗೊತ್ತಿರತ್ತೆ ಅವ್ರಿಗೆ ಹೇಳ್ತೀವಿ ಅಂತ. ಸೊ ಹೇಳ್ತೀವಿ ಅಲ್ಲಿಂದ. ಬಟ್ ವಾಟ್ ಈಸ್ ಗುಡ್ ಅಬೌಟ್ ರಿಷಬ್ ಅಂದರೆ ಎಲ್ಲ ಸ್ಟೇಜಲ್ಲೂ ಅವರು ಒಪಿನಿಯನ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಸರಿ. ಅಂದರೆ ಲೈಕ್ ಅವ್ರಿಗೆ ಹೇಗಂದ್ರೆ, ಈಗ ನಾನು 4 ಜನಕ್ಕೆ ಕತೆ ಹೇಳ್ತಿದ್ದೀನಿ, 4 ಜನಕ್ಕೆ ನಾನು ಕನ್ವಿನ್ಸ್ ಮಾಡೋದಕ್ಕಾಗಿಲ್ಲ ಅಂದರೆ ಬಿಗ್ ಕ್ರೌಡ್ಗೆ ಹೇಗೆ ಆ ಥರದ್ದು ಬಂದಿದೆ ಅವ್ರಿಗೆ. ಸೊ ಅದರಿಂದ ಅವ್ರು ಆ ಸಜೆಷನ್ಸ್ಗಳನ್ನ ತೊಗೊಳ್ತಾರೆ, ಅಂದರೆ ಅವ್ರಿಗೆ ಸರಿ ಅನ್ಸಿದ್ರೆ ಮಾತ್ರ ತೊಗೊಳ್ತಾರೆ, ಅದ್ರ ಮೇಲೆ ಚೇಂಜಸ್ ಮಾಡೋದು ಈ ಥರದ್ದು. ಸೊ ಹೀಗೆ ಎವ್ರಿ ಸ್ಟೇಜಲ್ಲಿ 1-2-3 ಮಂತ್ಸ್ಗೆ ಒಂದು ನರೇಷನ್. ಅದು ಎಷ್ಟು ವರ್ಷನ್ ಆಫ್ ಕಾಂತಾರ ಚಾಪ್ಟರ್ 1 ಕೇಳಿದ್ದೀವಿ ಗೊತ್ತಿಲ್ಲ ನಾವು ಆ್ಯಸ್ ಎ ಕೋರ್ ಟೀಮ್. ಅದು ಬಿಟ್ಬಿಟ್ಟು ಲೈಕ್ ಅಂದರೆ ಶಿಫ್ಟ್ ಆದ್ವಲ್ಲ ನಾವು, ನಂದು ಕಾಸ್ಟ್ಯೂಮ್ದು ರಿಸರ್ಚ್ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ ಬಿಟ್ವೀನ್ ನಾನು ಮಂಗ್ಳೂರ್ಗೆ ಹೋಗ್ತಿದ್ದೆ, ಅಲ್ಲಿ ನರೇಶನ್ ತೊಗೊಳ್ತಿದ್ವಿ, ನಮ್ದು ಫುಲ್ ಟೀಮ್ ಮೀಟ್ ಮಾಡ್ತಿದ್ವಿ, ಇಲ್ಲಿ ಬಂದಾಗ ಒಂದು ತೊಗೊಳ್ತಾ ಇದ್ವಿ, ಡೈಲಿ ಡಿಸ್ಕಷನ್ ಆಗ್ತಿತ್ತು. ಅದ್ರ ಬೇಸ್ ಮೇಲೆ ನನ್ನ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಅದು ಸ್ವಲ್ಪ ನನಗೆ ಈಸಿ ಆಗ್ತಿತ್ತು, ಎವ್ರಿ ಡೇ ಇನ್ಸೈಟ್ ಸಿಗ್ತಿದ್ದರಿಂದ ಏನು ಬೇಕು, ಏನು ಮಾಡ್ತಿದ್ದಾರೆ, ನಾನು ಹೇಗೆ ರೆಡಿ ಆಗಬೇಕು ಆ್ಯಸ್ ಎ ಕಾಸ್ಟ್ಯೂಮ್ ಡಿಸೈನರ್ ಅಂತ. ಆ್ಯಂಡ್ ಒನ್ ಥಿಂಗ್ ವಾಸ್ ಲೈಕ್ ಐ ವಾಸ್ ನಾಟ್ ಶೋರ್, ಐ ವಾಸ್ ನಾಟ್ ದಿಸ್ ಕಾನ್ಫಿಡೆಂಟ್. ಇವಾಗ ನಾನು ಸಿನಿಮಾ ಮಾಡಿದ್ದೀನಿ ಅಂತ ಮುಗ್ದಿದೆ ಅಂತ ಹೇಳಬಾರ್ದು. ನನಗೆ ಫಸ್ಟ್ ಟೈಮ್ ಇಷ್ಟು ಬಿಗ್ ಸ್ಕೇಲ್, ಇಷ್ಟು ನಂಬರ್ ಆಫ್ ಪೀಪಲ್, ಐ ವಾಸ್ ವೆರಿ ಸ್ಕೇರ್ಡ್. ಅಂದರೆ ನಂದು ಒಂದು ಟೀಮ್ ಕೂಡ ಇಲ್ಲ. ಐ ಹ್ಯಾವ್ ವರ್ಕ್ ಲೈಕ್ ದಟ್ ಫ್ರಮ್ ದ ಬಿಗಿನಿಂಗ್. ಅಂದರೆ ನಾನು ಕೆಲಸ ಬಿಟ್ಬಿಟ್ಟು ಏನು ರಿಷಬ್ ಜೊತೆ ಕಾಸ್ಟ್ಯೂಮ್ ಡಿಸೈನಿಂಗ್ ನಮ್ಮ ಸಿನಿಮಾಗಳಿಗೆ ಶುರು ಮಾಡಿದೆ, ಬೇರೆ ಸಿನಿಮಾಗಳಿಗೆ ಮಾಡ್ತಿದ್ದೆ. ನಾನು ಯಾವತ್ತೂ ಒಂದು ಟೀಮ್ ಅಂತ ಕಟ್ಟಿರಲಿಲ್ಲ. ನಾನು ನಂದೊಬ್ಬ ಅಸಿಸ್ಟೆಂಟ್ ಇದ್ದಾನೆ ಕಿಣ್ಣ ಅಂತ ಅಂದ್ಕೊಂಡು ನಾವೇ ಇಬ್ಬರು ಹೋಗ್ತಾ ಇದ್ದಿದ್ದು ಯಾವಾಗ್ಲೂ. ತುಂಬ ಜನ ನಂಬಲ್ಲ ನೀವು ಹೋಗ್ತೀರಾ ಸೋರ್ಸಿಂಗ್, ಬಿಕಾಸ್ ದರ್ ಆರ್ ಡಿಸೈನರ್ಸ್, ಅವ್ರದ್ದೇ ವೇ ಆಫ್ ವರ್ಕ್ ಇರುತ್ತೆ, ಅವ್ರ ಸ್ಟೈಲ್ ಆಫ್ ವರ್ಕ್ ಇರುತ್ತೆ. ನನಗೆ ಐ ಹ್ಯಾವ್ ಟು ಫೀಲ್ ಎವ್ರಿಥಿಂಗ್. ಇಫ್ ಐ ಗೆಟ್ ಒನ್ ಫ್ಯಾಬ್ರಿಕ್, ನನಗೆ ಆ ಫ್ಯಾಬ್ರಿಕ್ ಫೀಲ್ ಮಾಡಬೇಕು, ಆ ಜ್ಯುವೆಲ್ರಿ ನೋಡಬೇಕು, ಏನಾದರೂ ಆ ಟೆಕ್ಸ್ಚರ್ ನನಗೆ ನಾನೇ ಫೀಲ್ ಮಾಡಬೇಕು. ಸೊ ನನಗೆ ಇನ್ನೊಂದು ಅದು ನನ್ನದೇ ರಾಂಗ್ ಅನ್ಸುತ್ತೆ. ಐ ಡೋಂಟ್ ನೋ ಟು ಗೆಟ್ ದ ವರ್ಕ್ ಡನ್, ಐ ಡೋಂಟ್ ನೋ ವಾಟ್ ಎವರ್ ಇಟ್ ಈಸ್. ಅದೊಂದು ಸಮಾಧಾನ ಆಗಲ್ಲ ನಾನೇ ನೋಡಿ ಕ್ರಾಸ್ ಚೆಕ್ ಮಾಡಿ. ಸೊ ವಾಟ್ ಐ ಯೂಸ್ ಟು ಡೂ ಅಂದರೆ, ಅವಾಗ ತುಂಬ ಸ್ವಲ್ಪ ಕ್ಯಾರೆಕ್ಟರ್ಸ್ ಎಲ್ಲ ಇರ್ತಿತ್ತಲ್ಲ, ನಾನೇ ಹೋಗ್ತಿದ್ದೆ ಅವನ್ನ ಕರ್ಕೊಂಡು, ನಾನೇ ಸೋರ್ಸಿಂಗ್ ಹೋಗ್ತಿದ್ದೆ, ಪ್ಯಾಟರ್ನ್ ಮಾಡಬೇಕಾದ್ರೆ ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಆ ಥರದಲ್ಲಿ ಫುಲ್ ಇನ್ವಾಲ್ವ್ ಆಗಿ ಕಾಂತಾರ ಮುಂಚೆಯಿಂದ ನಾನು ಹೇಳ್ತಾ ಇದ್ದಿದ್ದು, ವೆನ್ ಬಿಗಿನಿಂಗಿಂದ. ಸೊ ಈ ಸಿನಿಮಾಲಿ ಏನಾಯಿತು, ನನಗೆ ಫಸ್ಟ್ಗೆ ರಿಷಬ್ ಹೇಳಿದ್ರು, ನೀನು ಈ 1 ಆರ್ಮಿ ಶೋ ಎಲ್ಲ ನಡೆಯಲ್ಲ, ಇದಕ್ಕೆ 1 ಮ್ಯಾನ್ ಆರ್ಮಿ ಥರ ನಿನ್ಗೊಂದು ಬಿಗ್ ಟೀಮ್ ಬೇಕು, ಫಸ್ಟ್ ಟೀಮ್ ಕಟ್ಕೋ ನೀನು ಅಂತ ಅಂದ್ಕೊಂಡು. ನಾನು ಮತ್ತೇನೂ ಹೇಳ್ತಾ ಇದ್ದೆ, ಇದು ದೊಡ್ಡ ಸಿನಿಮಾ, ಯು ಕ್ಯಾನ್ ಗೆಟ್ ಸಂಬಡಿ ಫ್ರಮ್ ಔಟ್ಸೈಡ್ ಎಲ್ಲ ನೋಡಿ. ನನಗೆ ಐ ಡೋಂಟ್ ಥಿಂಕ್, ನಾನು 2 ಮಕ್ಕಳು ಜೊತೆಗೆ ರಿಷಬ್ದು ಇವಾಗ ಒಂದು ಅನ್ಅಫಿಷಿಯಲ್ ಮ್ಯಾನೇಜರ್ ಥರ ಒಂದಿಷ್ಟು ಕೆಲಸ ಇರುತ್ತೆ ರಿಷಬ್ದು, ಫ್ಯಾಮಿಲಿ ಇದೆಲ್ಲ ಇರುತ್ತಲ್ಲ, ಇದ್ರ ಜೊತೆಗೆ ನನಗೆ ಇಷ್ಟು ದೊಡ್ಡ ಸಿನಿಮಾ ನನಗೆ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಅಂತ ಎಲ್ಲ ಅಂದ್ಕೊಂಡು. ಬಟ್ ನನಗೆ ಅರವಿಂದ್ ಅವರು, ನಮ್ಮ DOP ಅವರು ಪುಷ್ ಮಾಡಿದ್ರು, ಇಲ್ಲ ಯು ಕ್ಯಾನ್ ಡೂ ಇಟ್, ನೀವು ಮಾಡ್ತೀರಾ ಮಾಡಿ ಅಂತ. ಆಮೇಲೆ ರಿಷಬ್ ಕೂಡ ತುಂಬ, ಅಂದರೆ ಇವಾಗ ಹೇಳ್ತಾರಲ್ಲ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ವುಮೆನ್ ಅಂತ, ನನ್ನ ಕೇಸಲ್ಲಿ ನನ್ನಿಂದನೂ ರಿಷಬ್ ಇದ್ದಾರೆ, ನನ್ನ ತುಂಬ ಇನ್ಸ್ಪೈರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇಲ್ಲ ಯು ಕ್ಯಾನ್ ಡೂ ಇಟ್, ಯು ಡೂ ಇಟ್ ಅಂತ ಅಂದ್ಕೊಂಡು. ಅದೊಂದು ಪುಷ್ ಬೇಕು. ಅಂದರೆ ಒಂದು ಡೌಟಲ್ಲಿ ಇರಬೇಕಾದ್ರೆ ವೆನ್ ವಿ ಆರ್ ಇನ್ ಡೈಲಮಾ, ಯಾರಾದರೂ ಒಬ್ಬರು ಅದನ್ನು ಹೇಳೋರು ಬೇಕಾಗ್ತಾರೆ. ಸೊ ಆಮೇಲೆ ಓಕೆ ಅಂತ ನಾನು ತೊಗೊಂಡು ನಂದೊಂದು ರಿಸರ್ಚ್ ಟೀಮ್ ಮಾಡಿಕೊಂಡೆ, ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ಆಫೀಸ್ ಇತ್ತು ನಮ್ಮದು ಹೊಂಬಾಳೆಯಿಂದ, ರಿಸರ್ಚ್ಗೆ ಎಲ್ಲ ರಿಸರ್ಚ್ ಮಾಡಿದ್ವಿ. ಅದಾದಮೇಲೆ ಸ್ಟಾರ್ಟ್ ಆಯಿತು, ನೀವು ಶಿಫ್ಟ್ ಆಗಿ. ನಂದು ಒಂದು ಟೀಮ್, ನಾನು ಮಾತ್ರ ಇಲ್ಲಿದ್ದೆ. ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರಲ್ವ, ಸೊ ಮಾರ್ಚ್ ತನಕ ಅವ್ರದ್ದು ಅಕಾಡೆಮಿಕ್ ಇಯರ್ ಇತ್ತಲ್ವ, ಸೊ ನಾನು ಅದು ಮುಗಿಸ್ಬಿಟ್ಟು ಶಿಫ್ಟ್ ಆಗೋಣ ಅಂತ. ರಿಷಬ್ ಮತ್ತು ಅರವಿಂದ್ ಅವರೆಲ್ಲರೂ ಹೋಗ್ಬಿಟ್ರು, ಎಲ್ಲರೂ ನನಗಿಂತ ಮುಂಚೆ ಹೋದರು ಕುಂದಾಪುರಕ್ಕೆ. ಹೋಗಿ ಅಲ್ಲೇ ಬೇಸ್ ಎಲ್ಲ ಇತ್ತು ನಮ್ಮದು, ಲೈಕ್ ಆರ್ಟ್ ಬೇಸಲ್ಲೇ ಇತ್ತು, ಎಡಿಟರ್ ಎಲ್ಲದು. ಲೈಕ್ ಕುಂದಾಪುರ ನಮ್ಗೆ ಹೇಗೆ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಸಲ್ಲೇ, ಕಾಸ್ಟ್ಯೂಮ್ ಬೇಸಲ್ಲೇ, ಆರ್ಟ್ ಬೇಸಲ್ಲೇ, ಎಡಿಟರ್ ಬೇಸಲ್ಲೇ, ಎಲ್ಲರದು ಒಂದು ಬೇಸ್ ಆಯಿತಾ. ಎಲ್ಲ 5 ಮಿನಿಟ್ಸ್ ಲೈಕ್ ಒಂದು ಆಫೀಸ್ ಫಾರ್ ಎವ್ರಿಬಡಿ. ಒಂದು ಹೊಂಬಾಳೆಯಿಂದ ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಆ್ಯಂಡ್ ನಿಮಗೆ ಕುಂದಾಪುರಲ್ಲಿ ಎಷ್ಟು ಟೈಮ್ ಉಳಿಯುತ್ತೆ ಅಂದರೆ, ದೇರ್ ಇಸ್ ನೋ ಇದು ಇವಾಗ ಇಲ್ಲಿ ಅಂತ ಅಂದ್ಕೊಳ್ಳಿ, ಯಾರನ್ನಾದ್ರೂ ಒಂದು ಡಿಪಾರ್ಟ್ಮೆಂಟು ನಮ್ಮ ಮೀಟ್ ಮಾಡೋದಕ್ಕೋ ಒಂದು ಮೀಟಿಂಗ್ ಹೋಗೋದಕ್ಕೆ ಇಟ್ ಟೇಕ್ಸ್ 2 hours ಆ ಥರ ಎಲ್ಲ. ಅಲ್ಲೇನೂ ಇಲ್ಲ, 5 ಮಿನಿಟ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮೀಟಿಂಗ್ ಆಗ್ತಿದೆ, ಎಲ್ಲರೂ ಬನ್ನಿ ಟರ್ನ್ ಅಂತ 5 ಮಿನಿಟ್ಸ್ಗೆ ಎಲ್ಲರೂ ಹೋಗಿರ್ತೀವಿ ಅಲ್ಲಿಗೆ. ಇಲ್ಲ ಏನೋ ಒಂದು ಅಪ್ರೂವಲ್ ಇದೆ ಅಂದರೆ ನಮ್ಮ ಬೇಸ್ಗೆ ಡೈರೆಕ್ಟರ್ DOP ಬಂದು ಅಪ್ರೂವ್ ಮಾಡ್ತಾರೆ. ಅಲ್ಲಿಂದ ನಾವು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು, ಇವಾಗ ಎಲ್ಲರೂ ಒಂದು ಯಾಕೆ ಇವತ್ತು ಎಲ್ಲರೂ ಫ್ರೇಮ್ ಬಗ್ಗೆ, ಕಾಸ್ಟ್ಯೂಮ್ಸ್ ಬಗ್ಗೆ ಇಷ್ಟು ಮಾತಾಡ್ತಿದ್ದಾರಲ್ಲ, ಅಷ್ಟು ಚೆನ್ನಾಗಿ ಯಾಕೆ ಬಂದಿದೆ ಅಂದರೆ, ಎಲ್ಲರೂ ತುಂಬ
ಸಿಂಕಲ್ಲಿದ್ವಿ, ನಾನಾಗಲಿ ಅರವಿಂದ್ ಅವರಾಗಲಿ ನಮ್ಮದು ಪ್ರೊಡಕ್ಷನ್ ಡಿಸೈನರ್ ಬೆಂಗ್ಲೋನ್ ಆಗಲಿ ಎಲ್ಲರೂ ಡಿಸ್ಕಷನ್ ಮಾಡಿಕೊಂಡು ತುಂಬ ಮೈನ್ಯೂಟ್ ಡೀಟೇಲ್ಸ್ಗಳು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಎಲ್ಲರೂ ಎಲ್ಲದು ಅಲ್ಲಿ ಹತ್ತಿರ ಇರೋದ್ರಿಂದ ಅದು ಈಸಿ ಆಯಿತು. ಒಂದು ಕಡೆಗೆ ಇದ್ದಿದ್ದರಿಂದ ಓಕೆ ಈ ಕಾಸ್ಟ್ಯೂಮ್ ಇದಕ್ಕೇನು ವೆಪನ್ಸ್ ಕೊಡ್ತಾ ಇದ್ವಿ, ನೆಕ್ಸ್ಟ್ ಆ ಡಿಪಾರ್ಟ್ಮೆಂಟ್ ಬೇಸ್ ಇದೆ, ಇಲ್ಲಿ ಬಂದು ಇದನ್ನು ಅಪ್ರೂವ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಆ ಡಿಪಾರ್ಟ್ಮೆಂಟ್ ಬೇಸ್ಗೆ ಹೋಗಿ ಅದನ್ನು ಅಪ್ರೂವ್ ಮಾಡ್ತಾರೆ. ಸೊ ನಾವು ಅದನ್ನು ಕೋಆರ್ಡಿನೇಟ್ ಮಾಡ್ಕೊಳ್ತೀವಿ. ಸೊ ದಟ್ಸ್ ಹೌ ಇಟ್ ವಾಸ್ ಲೈಕ್ ಒಂದು ಸ್ವಲ್ಪ ಅಂದರೆ ಆ ಪರ್ಫೆಕ್ಷನ್ ಡೆಫಿನೆಟ್ಲಿ ಫ್ರಮ್ ರಿಷಬ್ ಆ್ಯಂಡ್ ಅರವಿಂದ್. ಕಾಂಪ್ರಮೈಸೇ ಇಲ್ಲ, ನೀವು ಎಷ್ಟಾದರೂ ಕೆಲಸ ಮಾಡಿ ಹೇಗಾದರೂ ಮಾಡಿ ಇದು ಹೀಗೆ ಬೇಕು ಅಂದರೆ ಹೀಗೆ ಬೇಕು. ಸೊ ನನಗೂ ಹಾಗೆ ಅದು ನನಗೆ ಟ್ರಾನ್ಸ್ಫರ್ ಆಯಿತು. ನನ್ನಿಂದ ನನ್ನ ಟೀಮ್ ಅವ್ರ ಹತ್ರ ನಾನು ಹಾಗೇ ಕೆಲಸ ತೊಗೊಳ್ತಿದ್ದೆ. ಆ ಥರ ಅಂದರೆ ಫಸ್ಟ್ ಟೈಮ್ ನನಗೆ ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಮಾಡ್ತಾ ಮಾಡ್ತಾ ಕಲ್ತಿರೋದು ಆ ಥರ. ಬಿಕಾಸ್ ಏನು ಇಷ್ಟು ದೊಡ್ಡ ಸಿನಿಮಾದ ಸ್ಕೇಲ್ ಸಿನಿಮಾ ಸೆಟ್ಟನ್ನು ನಾನು ನೋಡಿರಲಿಲ್ಲ, ರಿಷಬ್ ಅವರು ನೋಡಿರಲಿಲ್ಲ, ಅರವಿಂದ್ ಅವರು ನೋಡಿರಲಿಲ್ಲ, ಯಾರೂ ನೋಡಿರಲಿಲ್ಲ. ಎಷ್ಟು ಜನ ಇದ್ರು ಸೆಟ್ಟಲ್ಲಿ? ಫುಲ್ ಫ್ಲೆಜ್ ಸೆಟ್ ಅಂದರೆ ಈಸಿಲಿ 1000 ಪೀಪಲ್ ಇರ್ತಿದ್ರು. ಲೈಕ್ ಕ್ರೂ ಮತ್ತು ಇವರು ಜೂನಿಯರ್ಸ್ ಎಲ್ಲ ಸೇರಿಬಿಟ್ಟು ಆರ್ಟಿಸ್ಟ್ ಎಲ್ಲ ಸೇರಿ ಹ್ಯೂಜ್. ಎಲ್ಲಿ ನೋಡಿದ್ರು ವೆಹಿಕಲ್ಸ್, ಎಲ್ಲಿ ನೋಡಿದ್ರು ಜನ. ಆ್ಯಂಡ್ ಲೊಕೇಶನ್ಸ್ಗಳು ಅಂದರೆ ಕಾಸ್ಟ್ಯೂಮ್ಸ್ ಏನಾಗುತ್ತೆ ಇವಾಗ ರಿಸರ್ಚ್ ಮಾಡಿದ್ವಿ, ಅದಾದಮೇಲೆ ಕಂಪ್ಲೀಟ್ ನಮ್ಮ ಬೇಸ್ನೇ ಕುಂದಾಪುರ ಶಿಫ್ಟ್ ಮಾಡಿದ್ವಿ. ಅಲ್ಲಿ ನಮಗೆ ಪ್ರೊಡಕ್ಷನಿಂದ ಒಂದು ಬಿಗ್ ಸ್ಪೇಸ್ ಕೊಟ್ಟರು, ಒಂದು ಕಾಸ್ಟ್ಯೂಮ್ ಗೋಡೌನ್ ಕೊಟ್ಟರು, ಆಲ್ಮೋಸ್ಟ್ ಲೈಕ್ 6,000-7,000 ಸ್ಕ್ವೇರ್ ಫೀಟಷ್ಟು. ಅದೇ ನಮ್ಮದು ಸ್ಟೋರೇಜು, ಅಲ್ಲೇ ನಂದು ಎಲ್ಲ ನನಗೇನಂದರೆ ನನ್ನ ಕಣ್ಮುಂದೆ ಕೆಲಸ ನಡಿಬೇಕಾಗಿತ್ತು. ಆ ಟೀಮ್ ಕಟ್ಟೋದಿದೆಯಲ್ಲ ಅದೇ ಒಂದು ದೊಡ್ಡ ಕೆಲಸ ಆಗೋಯಿತು. ಹೇಗಂದರೆ ಇವಾಗ ದೊಡ್ಡ ನನಗೆ ಅದೊಂದು ಇರತ್ತೆ ಗೊತ್ತಾ, ಒಂದು ದೊಡ್ಡ ಸಿನಿಮಾ ಮಾಡೋಕ್ಕೆ ಹೊರಟಾಗ ಬೇರೆ ದೊಡ್ಡ ಸಿನಿಮಾಲಿ ಕೆಲಸ ಮಾಡಿರೋರು ಎಕ್ಸ್ಪೀರಿಯನ್ಸ್ ಇರೋರನ್ನ ಕರ್ಕೊಂಡು ಬರೋಣ ಅಂತ ಚೆನ್ನಾಗಿರತ್ತೆ ಅಂತ. ಬಟ್ ಇಟ್ ವೋಂಟ್ ವರ್ಕ್. ನನಗೆ ಈ ಸಿನಿಮಾ ಎಷ್ಟು ಕಲಿಸ್ತು ಅಂದರೆ ಇಟ್ ಈಸ್ ಆಲ್ ನಮ್ಮದು ಥಾಟ್ಸ್ ಅಷ್ಟೇ. ನಾವು ಅಂದ್ಕೊಂಡಿರ್ತೀವಿ ಯಾರೇ ಬರಲಿ ಅವ್ನಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಫೋಕಸ್ ಇರಬೇಕು, ಹಿ ಶುಡ್ ಬಿ ಪ್ಯಾಷನೇಟ್, ಅವ್ರು ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಐ ಫೀಲ್ ಲೈಕ್ ನಮ್ಮದು ಟೀಮ್ದು ಮೋಟೋ ಅದು ಅಂತ. ಯಾರ ಜೊತೆಗೆ ಆಗಿರಲಿ, ರಿಷಬ್ ಅವ್ರ ಜೊತೆಗೆ ಆಗಿರಲಿ, ಅರವಿಂದ್ ಅವ್ರ ಜೊತೆಗೆ ಆಗಿರಲಿ, ಎಲ್ಲರ ಜೊತೆಗೂ ಕೆಲಸ ಮಾಡೋದು ಕಷ್ಟನೇ. ಬಟ್ ಯಾಕಂದರೆ ಅವ್ರ ಸ್ಪೀಡ್ ಮ್ಯಾಚ್ ಮಾಡಬೇಕು, ಅವರಷ್ಟೇ ಕ್ಲಾರಿಟಿ ಇರಬೇಕು, ಅಷ್ಟೇ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಆ್ಯಂಡ್ ಇಡೀ ಟೀಮ್ ಅದನ್ನು ಮಾಡಿದ್ದಾರೆ. ಇವತ್ತೇನು ಕಾಣಿಸ್ತಿದೆ ಇಷ್ಟು ಚೆನ್ನಾಗೆ, ಖಂಡಿತ ಅದೊಂದು ಟೀಮ್ ವರ್ಕ್. ಅಂದರೆ ಯಾರು ಒಂದು ಸಿನಿಮಾಗೋ ಒಂದು ಬಾಟಾಗೋ ಒಂದು ಸ್ಯಾಲ್ರಿಗೆ ಕೆಲಸ ಮಾಡಿರೋ ಥರ ಮಾಡಿಲ್ಲ. ಎಲ್ಲರೂ ಇದು ನಮ್ಮ ಸಿನಿಮಾ, ಇದು ಹೀಗೆ ಕೇಳ್ತಿದ್ದಾರೆ, ನಾವು ಇದಕ್ಕೆ ಎಷ್ಟು ಎಫರ್ಟ್ ಹಾಕಿ ಮಾಡಬೇಕು ಥರದೆಲ್ಲ ಮಾಡಿದ್ದಾರೆ. ಇದು ನಮ್ಮದು ಅಂತ ನಮ್ಮತನ ಇನ್ಸ್ಟಾಲ್ ಮಾಡಿದ್ದು ಹೇಗೆ? ಅದನ್ನು ನೀವು ಆ ಟೀಮಲ್ಲಿ ತೊಗೊಂಡು ಬರೋದಕ್ಕೆ ಈಸಿ ಇತ್ತಾ ಇನಿಷಿಯಲಿ? ಯಾಕೆಂದರೆ ಅಫ್ಕೋರ್ಸ್ ಒಂದು ಸತಿ ಬೆಳೆದು ನಿಂತಿರೋ ಪರ್ವತ ಅಂದರೆ ಆಟೋಮ್ಯಾಟಿಕಲಿ ಎಲ್ಲರಿಗೂ ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡ್ಬೇಕಂತ. ಈಗಾಗಲೇ ಕಾಂತಾರ ಸಕ್ಸಸ್ ಇದೆ. ಅಫ್ಕೋರ್ಸ್ ರಿಷಬ್ ಸರ್ ಏನು ಇವತ್ತಿಂದ ಅಲ್ಲ, ತುಂಬ ಒಂದು ದೊಡ್ಡ ಜರ್ನಿನೇ ಇದೆ. ಈಸಿಯಾಗಿ ಜನ ಅಂತೂ ಹೇಳ್ತಾರಲ್ಲ, ಸಕ್ಕರೆ ಇರೋ ಕಡೆ ಇರುವೆ ಬರೋ ಥರ ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಆ್ಯಸ್ ಅ ಟೀಮ್ ಲೀಡ್ ಅಂತ ಬಂದಾಗ ಇನ್ಸ್ಟಿಲ್ಲಿಂಗ್ ದ್ಯಾಟ್ ಆ್ಯಟಿಟ್ಯೂಡ್ ಆಫ್ ಅದು ನಮ್ಮದು ಅನ್ನೋದು, ಹೌ ಡಿಡ್ ರಿಷಬ್ ಸರ್ ಆಗಿರಲಿ, ನೀವಾಗಿರಲಿ, ಅದೆಲ್ಲ ಟೀಮ್ ಜೊತೆಗೆ ಹೇಗೆ ಅದನ್ನು ಪಾಸ್ ಆನ್ ಮಾಡಿದ್ರಿ ಆ ಕಲ್ಚರನ್ನು? ನನಗೆ ರಿಷಬೇ ಇನ್ಸ್ಪಿರೇಷನ್. ದ ವೇ ಹಿ ಟ್ರೀಟ್ಸ್ ಹಿಸ್ ಟೀಮ್ ಆಗಿರಲಿ, ಟೀಮ್ ಮೆಂಬರ್ಸ್ನ ಎಲ್ಲದು. ಆಮೇಲೆ ನಮ್ಮದು ಟೀಮ್ಗಳಲ್ಲಿ ಅದೆಲ್ಲ ಹಯಾಕಿ ಇಲ್ಲ. ಇವ್ರದ್ದು ಅಸಿಸ್ಟೆಂಟ್ ಅಂದರೆ ಹೀಗೆ ಡ್ರೈವರ್ಸ್ ಎಲ್ಲರೂ ಲೈಕ್ ಒಂದು ಐ ಡೋಂಟ್ ನೋ ಹೌ ಟು ಸೇ ದಟ್. ಅಂದರೆ ತುಂಬ ಫ್ರೆಂಡ್ಲಿಯಾಗಿ ತುಂಬ ಆರಾಮಾಗಿ ಕೆಲಸ ಮಾಡಬೇಕಾದ್ರೆ ಆ ಗಲಾಟೆಗಳು ಆಗುತ್ತೆ. ಅದು ಮುಗಿದ್ರೆ ಎಲ್ಲರೂ ಆರಾಮಾಗಿ ಹೆಗ್ಲು ಮೇಲೆ ಕಾಯಿ ಹಾಕ್ಕೊಂಡು ಬರ್ತೀವಿ. ಆ್ಯಂಡ್ ರಿಷಬ್ದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದು ರಿಷಬ್ ಬೆಳೆಸಿರೋದದು. ಅಂದರೆ ರಿಷಬ್ಗೋಸ್ಕರ ದ ವೇ ಹಿ ವರ್ಕ್ಸ್ ಅಲ್ಲ, ಸರ್ಕಾರಿಯಿಂದನೇ ಆಗಿರ್ಬೋದು, ಅವ್ರಿಗಿರೋ ಅದೊಂದು ಪ್ಯಾಷನ್ ಆಗಿರಲಿ, ಇಲ್ಲ ಅವರೊಂದು ಇದು ಮಾಡಬೇಕು ಅಂದರೆ ಈ ಶಾರ್ಟ್ ತೆಗಿಬೇಕಂದ್ರೆ ತೆಗಿಲೇಬೇಕು ಆ ಥರದ್ದು ಇದರಲ್ಲಿ ಅವ್ರು ಕಾಂಪ್ರಮೈಸ್ ಆಗೋಲ್ಲ. ಎಲ್ರಿಗೂ ಗೊತ್ತು ಇವ್ರು ಹೀಗೆ ಮಾಡ್ತಾರೆ ಅಂತ. ಆಮೇಲೆ ಅದೊಂದು ಪ್ಯಾಷನ್ ಬರುತ್ತೆ ನಿಮಗೆ. ಅಂದರೆ ಕೆಲಸ ನಮ್ಮನ್ನ ಯಾರು ಲೀಡ್ ಮಾಡಿರ್ತಿರ್ತಾರೆ ಅವ್ರಿಗೆ ತುಂಬ ಕ್ಲಾರಿಟಿ ಇದ್ದರೆ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಇವರು ಇಷ್ಟು ಮಾಡ್ತಿದ್ದಾರಲ್ಲ, ಇದಕ್ಕೆ ನಾನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಹಿಂಗೆ ಕೆಲಸ ತೆಗಿಸ್ತಾರೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ನಾವು ಮೀಟ್ ಮಾಡಿದ್ದು ಹರಿಕತೆ ಎಲ್ಲ ಗಿರಿಕತೆ ರಿಲೀಸಿಂಗ್ ಮುಂಚೆ. ನಾನು ಅದರಲ್ಲಿ ಇವತ್ತಿಗೂ ನಾನು ಕಲಿಯೋದವರಿಂದ ಅಂದರೆ ಅವರಲ್ಲಿರೋ ತಾಳ್ಮೆ. ಒಂದು ಆಸ್ಮೋ ಗಿಂಬಲ್ ಇದೆ, ಅದು ಕ್ಯಾಮ್ರಾಗೆ, ಇದು ಕಾರ್ ಸ್ಟಾರ್ ಡ್ರೈವ್ ಅಂತ ಶೋ, ಕಾರಲ್ಲಿ ನಾಲ್ಕು ಕ್ಯಾಮ್ರಾ ಹಾಕಬೇಕು. ಅವತ್ತು ಬನ್ನಿ ಟೆಕ್ನಿಷಿಯನ್ ಹೊಸಬಾ, ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿ ಆ್ಯಂಕರ್ ಆಗಿ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೀನಿ, ಸರ್ ಪಕ್ಕದಲ್ಲಿದ್ದಾರೆ. ಅವ್ನು 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ನನಗೆ ಫುಲ್ ಟೆನ್ಷನು, ಇವ್ರು ಕೂತಿದಾರಲ್ಲ, ಇವ್ರನ್ನ ಕಾಯಿಸ್ತಾ ಇದ್ದೀನಲ್ಲ ನಾನು ಅಂತ. ಅವ್ರು ಏನು ಟೆನ್ಷನ್ನೇ ತೊಗೊತಾ ಇಲ್ಲ. ನಾ ಅದಕ್ಕೆ ನಿಮಗೆ ಕೇಳಿದ್ದು, ಅಂದರೆ ಅವ್ರ ಕೆಲಸ ತೆಗೆಸೋ ಸ್ಟೈಲ್ ಹೇಗೆ?
ಒಂದು ಅವ್ರಿಗೆ ತುಂಬ ಪೇಷನ್ಸ್ ಇದೆ, ಇನ್ನೊಂದು ಯಾರಿಂದ ಏನು ಕೆಲಸ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿದೆ, ಇನ್ನೊಂದು ಅವ್ರಿಗೇನು ವಿಷನ್ ಇದೆ ಅಲ್ಲ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇದೆ, ನನಗೆ ಇದೇ ಬೇಕು ಅಂತ. ಈಸ್ ನಾಟ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್, ಸೊ ವಿಲ್ ನಾಟ್ ಮೇಕ್ ಯು ಲೈಕ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್. ತುಂಬ ಕ್ಲಾರಿಟಿ ಇರುತ್ತೆ. 3 things. 1 is patience. ಹಾಂ. ಸೆಕೆಂಡ್ ಇಸ್ ಹೆಂಗೆ ಕೆಲಸ ತೆಗಿಸ್ಬೇಕು ಅಂತ. ಹೆಂಗೆ ಪೀಪಲ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಐ ಅಂಡರ್ಸ್ಟುಡ್ ದಿಸ್ ಟೈಮ್. ಆದಮೇಲೆ ಅಂದ್ಕೊಳ್ತಾ ಇದ್ದೆ ನಾನು. ಅಂದರೆ ನೀವೆಲ್ಲ ತೊಗೊಂಡು ಬನ್ನಿ, ಆ ಟೈಮಿಗೆ ಅದನ್ನು ಹಾಕಿ ರೆಡಿ ಮಾಡೋದಿದೆಯಲ್ಲ, ಟು ಹ್ಯಾಂಡಲ್ ಅಷ್ಟು ಜನನ, ಅದಕ್ಕೊಂದು ಲೀಡರ್ಶಿಪ್ ಕ್ವಾಲಿಟಿ ಬೇಕು. ರಿಷಬ್ ಇಸ್ ಅ ವೆರಿ ಗುಡ್ ಲೀಡರ್. ಹೌ ಅವ್ರ ಜರ್ನಿ ಎಕ್ಸ್ಪೀರಿಯನ್ಸ್ ಬೈ ಏಜ್ ಕೆಲಸ ಮಾಡ್ಕೊಂಡು ಮೋಸ್ಟ್ಲಿ. ಆಮೇಲೆ ರಿಷಬ್ಗೋಸ್ಕರ ನಿಲ್ತಾರೆ ಇಡೀ ಟೀಮು, ಅವ್ರಿಗೋಸ್ಕರ ಜೀವ ಬಿಟ್ಟು ಕೆಲಸ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಬೇರೆ ಸೆಟ್ಗಳಲ್ಲಿ ಹೀಗೆ ಕೆಲಸ ಮಾಡ್ತಾರಾ, ಇಷ್ಟು ಕೆಲಸ ಮಾಡ್ತಾರಾ ಅಂತ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಈ ಸಿನಿಮಾ ಅಂತಲ್ಲ, ಈ ಸಿನಿಮಾಲಿ ಅಷ್ಟು ಚಾಲೆಂಜಸ್ ಇತ್ತು, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೋದರು ಟೀಮ್. ಬಟ್ ಬೇರೆ ಸಿನಿಮಾಗಳಲ್ಲೂ ರಿಷಬ್ಗೋಸ್ಕರ ಹಾಗೆ ಮಾಡಿದ್ದಾರೆ. ದಟ್ ಮ್ಯಾನ್ ಹಿಮ್ಸೆಲ್ಫ್ ಇಸ್ ಲೈಕ್ ದ್ಯಾಟ್. ಅದೊಂದು ತುಂಬ ಇನ್ಸ್ಪೈರಿಂಗ್ ಇದು. ಅಂದರೆ ಆ ಥರದ್ದು ಒಂದು ಅವ್ರ ಟೀಮ್ ಜೊತೆಗಿರೋ ಅವ್ರದ್ದು ಬಾಂಡ, ಆ ಟಾಕ, ಅವ್ರು ಇನ್ಸ್ಪೈರ್ ಮಾಡೋ ರೀತಿನ ಎಲ್ರಿಗೂ ಹಾಗೆ ಮಾಡಬೇಕು ಅಂತ ಅನ್ಸುತ್ತೆ. ಲೈಕ್ ಅಂದರೆ ಈ ಮನುಷ್ಯನಿಗೆ ಕನಸಿದೆ, ಇದಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತ. ಅದು ಸಿನಿಮಾ ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಅದು ಮತ್ತೆ. ಹಾಂ. ಸೊ ಬೇರೆ ಎಲ್ಲ ನಾನು ಇವಾಗ ಸರ್ಕಾರಿಯಿಂದ ಈ ಜರ್ನಿಯಲ್ಲಿ ಇದ್ದೀನಲ್ಲ, ನಾನು ನೋಡಿದ್ದೀನಿ ಎಲ್ಲ ಸಿನಿಮಾಲ್ಲೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಆ್ಯಂಡ್ ಅವರೇ ಫೀಲ್ ಮಾಡೋದಿದೆಯಲ್ಲ ನಿಮಗೆ, ಯಾರು ತುಂಬ ಲೆಕ್ಕಾಚಾರ ಕೇಳಿದೆ ಅದು. ಇವಾಗ ರಿಷಬ್ಗೆ ಇವಾಗ ಒಂದು ಈ ಶಾರ್ಟ್ ಬೇಕು, ಲೈಟ್ ಹೋಗ್ತಾ ಇದೆ, ಆ ಟೆನ್ಷನಲ್ಲಿ ಇರ್ತಾರೆ, ಎಲ್ರಿಗೂ ಅದರ ಟೆನ್ಷನ್. ಡೈರೆಕ್ಟರ್ಗೆ ಶಾರ್ಟ್ ಬೇಕಿತ್ತು, ಇದಾಗಲಿಲ್ಲಲ್ಲ ಅಂತ ಅಂದ್ಕೊಂಡು 7 ಆಯಿತಾ 7:30 ಆಯಿತಾ ಕೆಲಸ ಮಾಡ್ತಾರೆ. ಯಾರು ಏನು ಟ್ಯಾಂಟ್ರಮ್ ತೋರಿಸೋದು ಅದೆಲ್ಲ ಏನೂ ಇಲ್ಲ ರಿಷಬ್ ಸರ್ಗೋಸ್ಕರ ಅಂತ. ಈ ಸಿನಿಮಾಲಂತೂ ನನಗೆ ವಿ ಶುಡ್ ಬಿ ಲೈಕ್, ಇವತ್ತೇನು ಗೊತ್ತಾ ನಿಮಗೆ, ಸಿನಿಮಾ ಒಂದು ಹಿಟ್ ಆದಾಗ ಡೈರೆಕ್ಟರ್ ಆಗಲಿ ಆ್ಯಕ್ಟರ್ ಆಗಲಿ, ಈಗ ನಮ್ದೆಲ್ರದ್ದು ಕೆಲಸ ಮೈನ್ ಫ್ರಂಟ್ ಲೈನಲ್ಲಿರೋರ್ದೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಹೆಸರು ಬರುತ್ತೆ, ಫೇಮ್ ಬರುತ್ತೆ ಎಲ್ಲ. ಬಟ್ ಅದ್ರ ಹಿಂದೆ ನಿಂತಿರ್ತಾರಲ್ಲ ಅವ್ರಿಗೇನು ಲೈಕ್ ಅಂದರೆ ವಿ ಶುಡ್ ಬಿ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಅವರೆಲ್ಲರದ್ದು ಎಫರ್ಟ್ ಅಲ್ಲ, ಅಷ್ಟು ಜನ ಸೇರಿ ಮಾಡಿರೋದಕ್ಕೆ ಆ ಕೆಲಸ. ಈಗ ಒಂದು ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ, ನಮ್ಮ ಸೆಟ್ಟಲ್ಲಿ ಅರವಿಂದ್ ಅವ್ರು ತುಂಬ ಪರ್ಟಿಕ್ಯುಲರ್ ಅಬೌಟ್ ಲೈಟ್, ಅವ್ರದ್ದು ಹೀಗೆ ಬರಬೇಕು ಶಾರ್ಟ್ಸ್ ಇದೆಲ್ಲ. ಸೊ ಬೆಳಗ್ಗೆ ನಮಗೆ ಲೊಕೇಶನ್ ಇರ್ತಿದ್ದ ಎಲ್ಲ ಫಾರೆಸ್ಟ್ ಒಳಗಡೆ ಇಂಟೀರಿಯರ್ ಈ ಥರದ್ದೆಲ್ಲ ಲೊಕೇಶನ್ಸ್ಗಳು. ಎಲ್ಲರೂ ಕುಂದಾಪುರ ಕೊಲ್ಲೂರು ಈ ಥರ ಎಲ್ಲ ಸ್ಪ್ಲಿಟ್ ಮಾಡಿ ಸ್ಟೇ ಮಾಡ್ತಿದ್ರು. ಹಾಂ. ಆಮೇಲೆ ರೂಮ್ ಎಲ್ಲ ಏನೂ ಇಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಒಂದು ಮನೇಲಿ, ಎಡಿಟರ್ಸ್ ಒಂದು ಮನೇಲಿ, ಎಲ್ಲ ಮನೆಗಳನ್ನು ತೊಗೊಂಡಿರೋದು ಕುಂದಾಪುರ ಅಲ್ಲಿ. ನಾನು ರಿಷಬ್ ಫ್ಯಾಮಿಲಿ ಒಂದು ಮನೇಲಿ, ಅರವಿಂದ್ ಅವ್ರು ಒಂದು ಮನೇಲಿ, ರೈಟರ್ಸ್ ಆ ಥರ ಎಲ್ಲ ಮನೆ ಇತ್ತು. ಅಲ್ಲಿಂದ ಎಲ್ಲರೂ ಗಾಡಿ ಬರುತ್ತೆ, ಬೆಳಗ್ಗೆ 4 o'clockಗೆ ಹೊರಡಬೇಕು. 5:30 ಆಗುತ್ತೆ ರೀಚ್ ಆಗಬೇಕಾದ್ರೆ ಎಲ್ಲರೂ. ಫಸ್ಟ್ ಶಾರ್ಟ್ ಕಾಂಪ್ರಮೈಸೇ ಇಲ್ಲ ಹಿಂದಿನ ದಿನ. ಆ್ಯಂಡ್ ಎವ್ರಿ ಡೇ ಈವ್ನಿಂಗ್ ಒಂದು ಟೀಮ್ ಮೀಟಿಂಗ್ ಆಗುತ್ತೆ. ಅದು ಒಂದು ಇದು ರಿಷಬ್ದು ಒಂದು ಈವ್ನಿಂಗ್ ಎವ್ರಿ ಡೇ ಟೀಮ್ ಮೀಟಿಂಗ್ ಮಾಡ್ತಾರೆ. ಬೆಳಗ್ಗಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಾನು ನನ್ನ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕಿರ್ಚಾಡಿರ್ತೀನಿ, ಎಲ್ಲರೂ ಅವ್ರವ್ರದ್ದು ಆ ಕೆಲಸ ತೆಗಿಯೋ ಗಲಾಟೆಲ್ಲಿ ಒಂದಿಷ್ಟು ಇರುತ್ತಲ್ವ. ಸಂಜೆ ಬಂದು ಒಂದು ಟೀಮ್ ಮೀಟಿಂಗ್ ಆಗುತ್ತೆ. ರಿಷಬ್ ಒಂದು ನೀಟಾಗಿ ಎಲ್ರಿಗೆ ಮಾತಾಡಿ ಮೋಟಿವೇಟ್ ಮಾಡಿ ಕಳಿಸ್ತಾರೆ. ಬೆಳಗ್ಗೆ ಎಲ್ಲರೂ ಅದೇ ಇದರಲ್ಲಿ ಬಂದಿರ್ತೀವಿ. ಡೈರೆಕ್ಟರ್ ಹೇಳಿದ್ದಾರೆ ನಾಳೆ ಬೆಳಗ್ಗೆ 6:30ಗೆ, ಇವತ್ತೇನೋ ಒಂಚೂರು ಅರ್ಧ ಗಂಟೆ ಲೇಟ್ ಆಗಿರುತ್ತೆ, ಅವತ್ತು ಸಂಜೆ ಅವರು ಅದನ್ನು ಹೇಳೋ ರೀತಿಗೆ ನೆಕ್ಸ್ಟ್ ಡೇನು ಇವತ್ತು ಯಾವ ಡಿಪಾರ್ಟ್ಮೆಂಟಿಂದನೂ ಏನೂ ತೊಂದರೆ ಆಗ್ಬೋದು, 6 o'clock ಅವ್ರಿಗೆ ಫಸ್ಟ್ ಶಾಟ್ ತೊಗೊಬೇಕು, ಅದಕ್ಕೆ ಎಲ್ಲರೂ ಏನು ಮಾಡಬೇಕು ಅಂತ. ಆ್ಯಂಡ್ ಅರವಿಂದ್ ಅವರು ಹೇಳೋಗಿರ್ತಾರೆ ಬೆಳಗ್ಗೆ ನಾನು ಇಷ್ಟೊತ್ತಿಗೆ ತೆಗಿತೀನಿ ಅಂತ. ಎಲ್ಲರೂ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿರ್ತೀವಿ. ಬಟ್ ಏನಂದರೆ ಅದು ಟಾಸ್ಕೆ, ಅಲ್ಲಿಂದ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಅಷ್ಟು ಜನಕ್ಕೆ. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ಎಲ್ಲರಿಗೂ ಅವ್ರವ್ರದ್ದೇ ಇದೆ. ಪಾಪ ಪ್ರೊಡಕ್ಷನ್ ಅವ್ರಿಗೆ ರೋಡ್ಗಳು ಸರಿ ಇರಲ್ಲ, ಮಳೆ ಬರ್ತಿರುತ್ತೆ, ಒಂದಿನ ಮಳೆ ಬಂದರೆ ನೆಕ್ಸ್ಟ್ ಡೇ ನಿಮಗೆ ವಾಪಸ್ ಹೋಗೋದಕ್ಕೆ ರೋಡ್ ಇರಲ್ಲ, ಮತ್ತು ರೋಡ್ ಆ ಥರದ್ದೆಲ್ಲ ಲೊಕೇಶನ್ಸ್ಗಳು. ಅದು ಅವ್ರಿಗೂ ಪ್ರೊಡಕ್ಷನ್ ಅವ್ರಿಗೂ ತುಂಬಾ ಟಾಸ್ಕ್ ಇತ್ತು ಆ ಥರದ್ದು ಎಲ್ಲ ಡಿಪಾರ್ಟ್ಮೆಂಟ್ಗೂ. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅಂದರೆ ಅದ್ರದ್ದು ಹಿಂದಿನ ಕಷ್ಟಗಳು ಯಾರೂ ಕೇಳಲ್ಲ. ಅಲ್ಲಿ ರೆಡಿ ಆಗಬೇಕಂದ್ರೆ ರೆಡಿ ಆಗಬೇಕು ಪಾಪ. ಅಷ್ಟೆಲ್ಲ ಎತ್ಕೊಂಡು ಅವರಲ್ಲಿ ಸೆಟ್ ಮಾಡಿ ಆ ಸ್ಮೋಕ್ ಮೇಂಟೈನ್ ಮಾಡಿಕೊಂಡು, ಗಾಳಿ ಬರ್ತಿರುತ್ತೆ, ಸ್ಮೋಕೆಲ್ಲಿ ನಿಲ್ಲುತ್ತೆ, ಆ ಥರದ್ದೆಲ್ಲ ಇರುತ್ತೆ ಅವ್ರಿಗೂ. ಆ್ಯಂಡ್ ನನ್ನ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ 360, ಈಗ ನಮ್ಮದು ಒಂದು ರಾಜ್ ಬೀದಿದ್ದು ನೀವು ತೊಗೊಂಡ್ರೆ ಅಲ್ಲಿ 360 ಡಿಗ್ರಿ ಟೆಂಪಲ್ ಎಲ್ಲ ಇದೆಯಲ್ಲ ವಿವಿಧ. ಸೊ ನಮ್ಗೆ ಅಲ್ಲಿ ನಮ್ಮದು ಬೇಸ್ನ ಅಲ್ಲಿ ಟೆಂಪ್ರರಿ ಬೇಸ್ ಏನು ಮಾಡಿಕೊಡ್ತಾರೆ, ಹತ್ರದಲ್ಲಿ ಹಾಕೋದಕ್ಕಾಗಲ್ಲ. ಸೊ ತುಂಬ ದೂರದಲ್ಲಿ ಇರ್ತಾಯಿತ್ತು. ಅಲ್ಲಿಂದ ಎಲ್ಲರನ್ನ ಕಾಸ್ಟ್ಯೂಮ್ಸ್ ಹಾಕ್ಬಿಟ್ಟು ಕಳಿಸ್ತಾ ಇದ್ವಿ. ಸೊ ಸಮ್ ಟೈಮ್ ಏನು ಒನ್ ಡೇನ ಇವಾಗ 4-5 ಚೇಂಜಸ್ ಎಲ್ಲ ಇರುತ್ತೆ ಹಂಡ್ರೆಡ್ಸ್ ಆಫ್ ಪೀಪಲ್ಗೆ. ಒಂದ್ಸಲ ರೆಡಿ ಮಾಡಿಬಿಟ್ಟು ಅವ್ರು ಅಲ್ಲಿ ಹೋಗ್ತಾರೆ, ಮತ್ತೆ ಏನಾದರೂ ಬೇಕಾದ್ರೆ ಅಲ್ಲೇ ಓಡಿ ಹೋಗ್ಬಿಟ್ಟು ತೊಗೊಂಬರ್ಬೇಕು, ಗಾಡಿ ಇರಲ್ಲ, ಏನೋ ಒಂದು 2 wheeler ಎತ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಇಡೀ ಟೀಮ್. ಅಂದರೆ
ಈಗ ನನ್ನ ಟೀಮಲ್ಲೇನೋ ಅವ್ರಿಗೆಲ್ಲ ಮ್ಯಾಮ್ ಹೇಳಿದ್ದಾರೆ ಅವ್ರಿಗೋಸ್ಕರ ಮಾಡ್ತೀವಿ ಅಂತ ಅಂದ್ಕೊಂಡು ಅದೊಂದು ಆ ಟ್ರಸ್ಟ್ ಅವ್ರೇನು ನಮ್ಮನ್ನು ಟ್ರಸ್ಟ್ ಮಾಡ್ತಾರಲ್ಲ ಅದನ್ನು ನಾವು ಉಳಿಸ್ಕೊಂಡು ಹೋಗೋದು, ಅವ್ರನ್ನ ಲೀಡ್ ಮಾಡೋದು, ಅವ್ರ ಫೀಲಿಂಗ್ಸಿಗೆ ಹರ್ಟ್ ಮಾಡದೇ ಇರೋ ಥರದಲ್ಲಿ ನಮಗೆ ಬೇಕಾಗಿರೋ ಕೆಲಸನ ತೆಗ್ಸೋದು. ಐ ಥಿಂಕ್ ಇಟ್ಸ್ ಒಂದು ಇದು ಅದು ಐ ಡೋಂಟ್ ನೋ ವಾಟ್ ಇಟ್ ಈಸ್, ಏನು ಟ್ಯಾಲೆಂಟಾ ಇಲ್ಲ ಲೀಡರ್ಶಿಪ್ ಕ್ವಾಲಿಟಿನ ಏನು, ಅದು ನನಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಜರ್ನಿ. ಅಂದರೆ ಕಲ್ತಿರೋದು ಇದೆಯಲ್ಲ ಇದರಲ್ಲಿ, ಒಂದು ಟೀಮ್ ಕಟ್ಟಿರೋದು ಬೇಸಿಕ್ಕಿಂದ ಒಂದು ಟೀಮ್ ಕಟ್ಟಿರೋದ್ರಿಂದ ಅದರಲ್ಲಿ ಒಂದು ಚೆನ್ನಾಗಿ ಕೆಲಸ ಮಾಡೋರನ್ನ ಐಡೆಂಟಿಫೈ ಮಾಡಿ ಎಲ್ಲ ಕೆಲಸಗಳು, ಈಗ ನೀವು ನೋಡಿದ್ರೆ ಆರ್ಮರ್ಸ್ ಮಾಡಿದ್ವಿ, ಕ್ರೌನ್ ಮಾಡಿದ್ವಿ, ಆ್ಯಂಡ್ ಎಲ್ಲದು ಫಸ್ಟ್ ಟೈಮ್ ನನಗೆ ಈ ಸ್ಕೇಲ್ ಜೊತೆಗೆ. ಈ ಸಲ ನಾನು ಅದೇ ರಿಷಬ್ಗೆ ಹೇಳ್ತಿದ್ದೆ, ಮೋಸ್ಟ್ಲಿ ನಾನು ಎಲ್ಲ ಒಂದು ಮಟೀರಿಯಲ್ಸ್ಗಳಲ್ಲೂ ವರ್ಕ್ ಮಾಡಿಬಿಟ್ಟಿದ್ದೀನಿ. ಒಂದು ನ್ಯಾಚುರಲ್ ಎಲಿಮೆಂಟ್ಸ್ ಫಾರೆಸ್ಟಿಂದ ಏನು ಸಿಗುತ್ತೆ ಅದರಿಂದ. ಆ ಐಡಿಯಾ ಹಿಂಗೆ ಬಂತು ಅಂದರೆ ಲೆದರ್ ಸ್ಯಾಂಪಲ್ಸು ಎಲ್ಲ, ಮತ್ತು ಇಂಡಿಯಾದ ಬೇರೆ ಬೇರೆ ಭಾಗದ ಫ್ಯಾಬ್ರಿಕ್ಸ್ಗಳ ಜೊತೆಗೆ ರಿಯಲ್ಲಾಗಿ ಆಟ ಆಡಿದ್ದೀರಾ? ಬಿಕಾಸ್ ನಮಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ, ಈಗ ಏನಂದರೆ ನಾವು ಸಾವಿರಾರು ವರ್ಷದ ಹಿಂದೆ ಅಂತ ಹೇಳಿದ್ವಿ, ಪರ್ಟಿಕ್ಯುಲರ್ ಆಗಿ ಈ ಸೆಂಚುರಿ ಆ ಥರ ಅಂತ ಅಲ್ಲ. ಆವಾಗ ಏನು ನಿಮಗೆ ರೆಫರೆನ್ಸ್ ಪಾಯಿಂಟ್ ಇಲ್ಲ. ವೆನ್ ವಿ ವರ್ ಡೂಯಿಂಗ್ ರಿಸರ್ಚ್ ವಿ ವರ್ ನಾಟ್ ಗೆಟಿಂಗ್ ಎನಿ ಲೈಕ್ ಎಕ್ಸಾಕ್ಟ್ ರಿಸರ್ಚ್ ಮಟೀರಿಯಲ್ಸ್ ಥರದ್ದೇನೂ ಇಲ್ಲ. ಸೊ ಏನಿವಾಗ ನಾವೇ ಕ್ರಿಯೇಟ್ ಮಾಡಬೇಕು. ಟೆಂಪಲಲ್ಲಿರೋ ಏನೋ ಸ್ಕಲ್ಪ್ಚರ್ಸ್ ಇರುತ್ತೆ, ಇನ್ನೇನೋ ಪೇಂಟಿಂಗ್ಸ್, ಇದ್ರದ್ದೆಲ್ಲ ರೆಫರೆನ್ಸ್ಗಳನ್ನು ಇಟ್ಕೊಂಡು ಆಮೇಲೆ ಡಿಸೈನ್ ಮಾಡ್ತಿದ್ವಿ, ಅಪ್ರೂವಲ್ಸ್ ತೊಗೊಳ್ತಿದ್ವಿ, ಒಂದಿಷ್ಟು ಲುಕ್ ಟೆಸ್ಟ್ ಮಾಡ್ತಿದ್ವಿ, ಟ್ರಯಲ್ ರನ್ಸ್ ಮಾಡ್ತಾಯಿದ್ವಿ. ಜುವೆಲ್ರಿ ಎಲ್ಲದು ಅಂದರೆ ಲೈಕ್ ನಥಿಂಗ್ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ಔಟ್ಸೈಡ್ ಥರ. ಎಲ್ಲದು ನಾವು ಮಟೀರಿಯಲ್ಸ್ ತೊಗೊಂಬಂದು ಬೇಸಿಕ್ಕಿಂದ ತೊಗೊಂಬಂದು ಹ್ಯಾಂಡ್ ಕ್ರಾಫ್ಟೆಡ್ ಮಾಡಿರೋದು. ಜುವೆಲ್ರಿ ಆಗಿರಲಿ, ಫುಟ್ವೇರ್ ಆಗಿರಲಿ, ಲೆದರ್ ಆರ್ಮರ್ಸ್ ಆಗಿರಲಿ, ಟ್ರೈಬಲ್ ಆರ್ಮರ್ ಆಗಿರಲಿ, ನಮ್ಮದು ಆರ್ಮರ್ಸ್, ಕ್ರೌನ್, ಜುವೆಲ್ರಿ, ಎವ್ರಿಥಿಂಗ್. ಆ್ಯಂಡ್ ಫ್ಯಾಬ್ರಿಕ್ಸ್, ಬೇಸಿಕ್ ನ್ಯಾಚುರಲ್ ಫ್ಯಾಬ್ರಿಕ್ಸ್ ತೊಗೊಂಬಂದು ಅದನ್ನು ಡೈ ಮಾಡಿಕೊಂಡು, ಅಲ್ಲೇ ನಮ್ಮದು ಡೈ ಮಾಡೋದಕ್ಕೊಂದು ಸೆಕ್ಷನ್ ಇತ್ತು, ಅಲ್ಲೇ ಡೈ ಮಾಡಿ ಸ್ಟಿಚಿಂಗ್ ಯೂನಿಟ್ ಇತ್ತು, ಫುಟ್ವೇರ್ ಸೆಕ್ಷನ್ ಇತ್ತು, ಲೆದರ್ ವರ್ಕರ್ಸು, ಎವ್ರಿಥಿಂಗ್. ಅದು ಒಂದು ಬೇಸಲ್ಲಿ ಅದು ಎಲ್ಲ ಕೆಲಸಗಳು ಕಣ್ಮುಂದೆ ನಡೀತಿತ್ತು. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಹೊರಗಡೆಯಿಂದ ಯಾರನ್ನಾದರೂ ಕರೆಸ್ಬೇಕು, ಲೈಕ್ ಈಗ ಲೆದರ್ ಆರ್ಮರ್ಸ್ ಅಂದ್ಕೊಳ್ಳಿ, ಒಂದು ಓನ್ಲಿ ಫ್ಯೂ ಪೀಪಲ್ ಅದೇರ್ ಇನ್ ಇಂಡಿಯಾ. ಸೊ ಯಾರು ಕುಂದಾಪುರಕ್ಕೆ ಬರೋದು, ಅದು ಬಿಗ್ಗೆಸ್ಟ್ ಚಾಲೆಂಜ್ ಇದ್ದದ್ದು ನನಗೆ ಅದು. ನಾನು ಫಸ್ಟ್ ಅದೇ ಹೇಳ್ತಿದ್ದೆ ರಿಷಬ್ಗೆ, ನಾನು ಶಿಫ್ಟ್ ಆಗ್ತೀನಿ, ಅಲ್ಲಿ ಬಂದು ಕೆಲಸ ಮಾಡ್ತೀನಿ, ಬಟ್ ನಾನು ವರ್ಕರ್ಸ್ ಬರ್ಲಿಕ್ಕೆ ರಿಲೊಕೇಟ್ ಆಗ್ಲಿಕ್ಕೆ ಕೇಳಬೇಕಲ್ಲ ಅಷ್ಟು ಜನ. ಅದೆಲ್ಲ ನಾನು ಹೇಗೆ ಬ್ಯಾಂಗ್ಳೂರಲ್ಲಿದ್ದರೆ ಇಟ್ ಈಸ್ ಲಿಟಲ್ ಈಸಿಯರ್ ಟ್ರಾವೆಲಿಂಗು ಇದೆಲ್ಲದು, ಅಲ್ಲಿ ಬಂದು ಹೇಗೆ ಅಂತ. ಬಟ್ ದೆರ್ ವಾಸ್ ನೋ ಅದರ್ ಗೋ, ಐ ಹ್ಯಾಡ್ ಟು ಗೋ. ನಾನು ಅಲ್ಲಿ ಹೋದ್ಮೇಲೆ ಬಟ್ ಇಟ್ ವಾಸ್ ಈಸಿಯರ್, ಯಾಕಂದರೆ ಟೀಮ್ ಕಮ್ಯುನಿಕೇಷನ್ ಈಸಿ ಆಗ್ತಿತ್ತು. ಇಲ್ಲಿಂದ ಅಲ್ಲಿಗೆ ಎಲ್ಲರೂ ಅಲ್ಲಿದ್ದರಿಂದ ಇವಾಗ ಇಡೀ ಟೀಮ್ ಅಲ್ಲಿದೆ, ಏನು ಬೇಕಾದರೂ ಕಮ್ಯುನಿಕೇಷನ್ ಈಸಿ ಆಗ್ತಿತ್ತು, ಅಪ್ರೂವಲ್ಸ್ ಈಸಿ ಆಗ್ತಾಯಿತ್ತು. ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಅಂದರೆ ಲೈಕ್ ಒಂದು ಫುಟ್ವೇರ್ ಅಂತ ಅಂದ್ಕೊಳ್ಳಿ, ಸೋಲ್ಜರ್ಸ್ದೆಲ್ಲ, ಅದನ್ನು ಕೂಡ ನಾವು ಮಾಡಿಸಿರೋದು. ಅದರಲ್ಲಿ ಒಂದು ವೈಟ್ ಕಲರ್ದು ಲುಕ್ ಟೆಸ್ಟ್ಗೆ ಹೋದಾಗ ವೈಟ್ ಕಲರ್ ಥ್ರೆಡ್ ಕಾಣಿಸ್ತಿತ್ತು, ಇದ್ಯಾಕೆ ವೈಟ್ ಕಲರ್ ಇದೆ. ಸೊ ಅರವಿಂದ್ ಇಸ್ ದಟ್ ಪರ್ಟಿಕ್ಯುಲರ್. ಸೊ ಹಾಗಿದ್ದಾಗ ನಾವು ಅದೇ ಥರದ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಕೇರ್ಫುಲ್ಲಾಗಿ. ಅಷ್ಟು ಚಿಕ್ಕ ಚಿಕ್ಕ ಡೀಟೇಲ್ಸು ನಮಗೇನೋ ಗೊತ್ತಾಗಿರಲ್ಲ, ಅವ್ರಿಗೆ ಅದು ಕಾಣಿಸ್ಬಿಟ್ಟಿರುತ್ತೆ. ಆ್ಯಂಡ್ ಫ್ಯಾಬ್ರಿಕ್ ಟೆಕ್ಸ್ಚರು ಆಗಿರಲಿ, ಕಲರ್ಸ್ ಆಗಿರಲಿ, ಅದೆಲ್ಲ ಫುಲ್ ಓಡಾಡಿದ್ರ ಫುಲ್ ಇಂಡಿಯಾ, ಎಲ್ಲೆಲ್ಲ ಹೋದ್ರಿ? ವಾಟ್ ವಾಸ್ ಯರ್ ಟಫೆಸ್ಟ್ ಫೈಂಡ್ ಆ್ಯಂಡ್ ವಾಟ್ ಗಿವ್ ಯು ದ ಮೋಸ್ಟ್ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್? ಈಗ ಓವರ್ ಆಲ್ ವೆನ್ ಐ ಸಿ ದ ಮೂವಿ, ವೆನ್ ಪೀಪಲ್ ಆರ್ ಲೈಕ್ ಸೇಯಿಂಗ್ ಇಟ್ ಹ್ಯಾಸ್ ಕಮ್ ಔಟ್ ಗುಡ್ ಅಂತ ಸಮಾಧಾನ ಆಗುತ್ತೆ. ಆ್ಯಂಡ್ ನನ್ನ ಟೀಮ್ಗೆ ನಾನು ಅದೇ ಮೋಟಿವೇಟ್ ಮಾಡ್ತಿದ್ದೆ. ಇವಾಗ ಇವತ್ತು ಕಷ್ಟ ಅನ್ನಿಸ್ತಿದೆ, ಬಟ್ ಮಾಡಬೇಕಾದ್ರೂ ಅನ್ನಿಸ್ತಿತ್ತು ಎಷ್ಟು ಕಷ್ಟಗಳು. ಮಳೆಯಲ್ಲಿ ಆ ಬಟ್ಟೆಗಳನ್ನು ಡ್ರೈ ಮಾಡೋದಾಗಿರಲಿ, ಕಾಸ್ಟ್ಯೂಮ್ಗಳನ್ನು ರೆಡಿ ಮಾಡೋದು ಒಂದಾದರೆ, ನಿಮ್ಗೆ ಈ ಥರದ ಸ್ಕೇಲಲ್ಲಿ ಆ ಕಾಸ್ಟ್ಯೂಮ್ ಮೇಂಟೈನ್ ಮಾಡೋದು ಇನ್ನೊಂದು ದೊಡ್ಡ ಟಾಸ್ಕ್ ಆಗುತ್ತೆ, ಆ ಕಂಟಿನ್ಯೂಟಿ ಮೇಂಟೈನ್ ಮಾಡೋದು. ಮತ್ತು ಹೇಗೆ ಅಂದರೆ ಇವಾಗ ಲೊಕೇಶನ್ಸ್ ನಿಮಗೆ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟುಡಿಯೋಲ್ಲಿ ಮಾಡ್ತಾರೆ. ಸೊ ಇಟ್ ಈಸ್ ಕ್ವೈಟ್ ಈಸಿಯರ್, ಎಲ್ಲದು ಅಲ್ಲಿ ನಿಮಗೆ ಸೆಟ್ ಆಗಿರುತ್ತೆ, ಯು ಕ್ಯಾನ್ ವರ್ಕ್, ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಬೋದು. ನಮ್ದು ಹೇಗಂದರೆ ಎವ್ರಿ ಡೇ ಈಸ್ ಅ ಟಾಸ್ಕ್. ನಮ್ದು ಲೊಕೇಶನ್ ಎಲ್ಲ ಈ ಥರ ಫಾರೆಸ್ಟು, ಇಂಟೀರಿಯರ್, ಯು ಹ್ಯಾವ್ ಟು ಟ್ರಾವೆಲ್. ಅಲ್ಲಿ ನಿಮಗೆ ಹತ್ರದಲ್ಲೆಲ್ಲೂ ನಿಮ್ಮ ಬೇಸ್ ಸೆಟ್ ಮಾಡ್ಕೊಳಕ್ಕಾಗಲ್ಲ, ಇನ್ನೆಲ್ಲೋ ಬೇಸ್ ಸೆಟ್ ಮಾಡಬೇಕು, ಇಲ್ಲಿಂದ ರೆಡಿ ಮಾಡಬೇಕು, ಅವ್ರನ್ನ ಕರ್ಕೊಂಡು ಹೋಗಬೇಕು. ಅಲ್ಲಿ ಮಧ್ಯದಲ್ಲೇನೋ ನಮಗೆ ಲೈಟ್ ತುಂಬ ಕೈ ಕೊಡ್ತಾಯಿತ್ತು, ಒಂದ್ಸಲ ಸನ್ಲೈಟ್ ಬರ್ತಿತ್ತು, ಒಂದ್ಸಲ ಕ್ಲೌಡಿ ಆಗ್ತಿತ್ತು. ಬೇಸ್ಡ್ ಆನ್ ದಟ್ ಶೂಟ್ ಮಾಡಬೇಕಿತ್ತಲ್ಲ ಅದೆಲ್ಲದು. ಅಷ್ಟು ಜನ, ಆ ಫೈಟ್ಸು ಅದೆಲ್ಲ ಇರಬೇಕಾದ್ರೆ ಬೇಕಾದರೆ ಪಾಪ ಅಲ್ಲಿ ಇಲ್ಲಿ ಕೂತ್ಕೊಂಡೆಲ್ಲ ಕೊಳೆ ಮಾಡ್ಕೊಂಡ್ಬಿಟ್ಟಿರೋರು, ಜ್ಯುವೆಲ್ರೀಸ್ ಎಲ್ಲ ಮಿಸ್ ಆಗಿಬಿಟ್ಟಿರ್ತಿತ್ತು. ಸಡನ್ನಾಗಿ ಇಲ್ಲಿ ಫ್ರೇಮ್ ಇಟ್ಬಿಡ್ತಾರೆ, ಇವ್ರು ಯಾರೋ ರೆಡಿ ಮಾಡಿ ಕಳಿಸಿರ್ತೀವಿ, 10 ಮಿನಿಟ್ಸ್ ಮುಂದೆ ಇವ್ರದ್ದು ಇಯರಿಂಗ್ ಇಲ್ಲ, ಇನ್ನೇನೋ ಮಿಸ್ ಆಗಿದೆ. ಸೊ ಐ ಯೂಸ್ ಟು ಸಿಟ್ ಇನ್ ಫ್ರಂಟ್ ಆಫ್ ದ ಫ್ರೇಮ್, ಲೈಕ್ ಯು ಡೋಂಟ್ ಬಿಲೀವ್ ಎವ್ರಿ ಡೇ ಐ ವಾಸ್ ಇನ್ ಸೆಟ್. ನನಗೆ ಗೊತ್ತಿಲ್ಲ ಇನ್ನೆಷ್ಟು ಸಿನಿಮಾ ಈ ಥರ ಕೆಲಸ ಮಾಡೋಕ್ಕಾಗತ್ತೆ ಅಂತ. ಇದೊಂಥರ
ಕೆಲಸದ ಮೇಲಿಂದ ಹುಚ್ಚು ಅದು, ಅಂದರೆ ಎಲ್ರಿಗೂ. ಇಲ್ಲ ಅಂದರೆ ಆಗಲ್ಲ ಅನ್ಸುತ್ತೆ. ಅಂದರೆ ಸುಮ್ಮನೆ ಕೆಲಸ ಅಂತ ಮಾಡ್ತೀವಿ ಅಂದರೆ ಆಗಲ್ಲ. ಕೆಲಸದ ಮೇಲೆ ಪ್ರೀತಿ ಹುಚ್ಚು ಇದ್ದರೆ ಅಷ್ಟೇ ಈ ಥರ ಕೆಲಸ ಮಾಡಬೇಕು. ಆ್ಯಂಡ್ ಲೀಡ್ ಮಾಡ್ತಿರೋರು ಅದೇ ಥರ ಇದ್ದರೆ, ಈಗ ರಿಷಬ್ ಅರವಿಂದ್ ಥರದವ್ರು ಇದ್ದಾಗ ಇನ್ನೊಂದಿಷ್ಟು ಇನ್ಸ್ಪೈರ್ ಆಗುತ್ತೆ. ಆ ಹುಚ್ಚುತನದಲ್ಲೇ ನಾವು ಕೆಲಸ ಮಾಡಿಬಿಡ್ತೀವಿ. ಇವತ್ತಿಗೆ ಯೋಚನೆ ಮಾಡಿದ್ರೆ ನನಗೇನೋ ನಿಜವಾಗ್ಲೂ ಮಾಡಿದ್ವಾ ಅಂತೆಲ್ಲ, ಅರೆ ಹೆಂಗೆ ಮಾಡಿದ್ವಿ ಅಂತೆಲ್ಲ ಅನ್ಸ್ಬಿಡುತ್ತೆ. ನಾನೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ. ಆಯ್ತಲ್ಲ 2 ವರ್ಷ ಆಯಿತು. ನಮ್ಗೆ ಅದೇ ಸಡನ್ನಾಗಿ ಕುಂದಾಪುರಕ್ಕೆ ಶಿಫ್ಟ್ ಆಗಿಬಿಟ್ರು ಅಂತೆಲ್ಲ ಅಂದಾಗ ಒಂದು ಸಿನಿಮಾ ಟೀಮ್ ಆಗಿರುತ್ತೆ, ಬಟ್ ಪರ್ಸ್ನಲ್ ಲೈಫು ಯಾಕಲ್ಲಿ ಶಿಫ್ಟ್ ಆಯಿತು ಅಂತ ಡೌಟ್ಸ್ಗಳು ಬರ್ತಾಯಿತ್ತು. ಸೊ ಈ ಕುಂದಾಪುರ ಮನೆ ಹೇಗಿದೆ? ಚೆನ್ನಾಗಿದೆ. ಕುಂದಾಪುರ ಒಂದು ಸ್ವರ್ಗ. ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಅಲ್ಲಿ ಒನ್ ಈಸ್ ನೇಚರ್, ಇನ್ನೊಂದು ಬೀಚ್ ಇರೋದಾಗಿರ್ಬೋದು, ಆಮೇಲೆ ತುಂಬ ಪ್ರೈವೇಸಿ ಇದೆ. ಯಾರು ತುಂಬ ಏನು ಇದು ಮಾಡಲ್ಲ, ಆರಾಮಾಗಿ ಅವರಷ್ಟಕ್ಕೆ ಅವ್ರು ಇರ್ತಾರೆ. ಏನು ರಿಷಬ್ ಶೆಟ್ಟಿ ಅವ್ರು ಇಲ್ಲಿದ್ದಾರೆ, ಕಾಂತಾರ ಆಗ್ತಿದೆ ಅನ್ನೋ ಥರದ್ದೇನು ತುಂಬ ಇದು ತೋರಿಸಲ್ಲ. ಅವರಷ್ಟಕ್ಕೆ ಅವರು ಊರ ಕಡೆ ಜನ ಸ್ವಲ್ಪ ಹಾಗೆ ಅಲ್ವಾ, ಆರಾಮಾಗಿರ್ತಾರೆ. ಮತ್ತು ಮಕ್ಳಿಗೂ ಚೆನ್ನಾಗಿ ಸೆಟ್ ಆಗಿಬಿಟ್ರು. ಅಲ್ಲೇ ಸ್ಕೂಲ್ಗೆ ಹಾಕಿದ್ವಿ. ನಮ್ದಿಬ್ರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಇಲ್ಲ, ಅವರು ಅಡ್ಜಸ್ಟ್ ಆಗಿಬಿಟ್ರು. ಅಂದರೆ ನಾವು ಅದಕ್ಕೆ ಮುಂಚೆನೂ ಕೋವಿಡ್ ಟೈಮಲ್ಲೆಲ್ಲ ರಿಷಬ್ ಊರಲ್ಲೇ ಇದ್ವಲ್ಲ, 1-2-3 ಮಂತ್ಸ್ ಎಲ್ಲ ನಾವು ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ದೇ ವರ್ ಹ್ಯಾಪಿ. ಮಕ್ಕಳಿಗೆ ಇಲ್ಲಿಗಿಂತ ಅಲ್ಲೇ ಖುಷಿ ಆಗುತ್ತೆ ಅವ್ರಿಗೆ. ಸೊ ವೀಕೆಂಡ್ ಆದರೆ ಅಲ್ಲಿ ಅಜ್ಜನ ಮನೆಗೆ ಹೋಗ್ತಾರೆ, ಅಲ್ಲಿ ಹಸುಗಳಿದೆ ಅಲ್ಲೆಲ್ಲ ಆಡ್ತಾರೆ. ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನೆಮ್ಮದಿ ಆಗಿದೆ ನಿಮಗೆ ಕುಂದಾಪುರ. ಟ್ರಾಫಿಕ್ ಇಲ್ಲ. ಮನೆ ಕಟ್ಸಿದ್ದ? ಇಲ್ಲ ಅಲ್ಲಿ ಇದ್ದಿದ್ದ ಮನೆಯಲ್ಲಿ ಹೋಗ್ಬಿಟ್ಟಿದ್ದು. ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೂ ಸ್ಕೂಲ್ ಟ್ರಾವೆಲಿಂಗ್ ಟೈಮು ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲೇ ಹತ್ರ ಅಲ್ಲ, ಸ್ಕೂಲಿಗೆ ಹೋಗ್ತಾರೆ. ಎಲ್ಲ ಸೆಟ್ ಅಂದರೆ ಲೈಕ್ ಆ ಮೈಂಡ್ ಸೆಟ್ ಬೇಕು. ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತಿಲ್ಲ. ಮೋಸ್ಟ್ಲಿ ನಾನು ಇವಾಗ ಅಂತಿದ್ದೆ, ಇಟ್ಸ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ರಿಷಬ್ ಅಂದ್ಕೊಂಡು. ಅಂದರೆ ಇಟ್ಸ್ ಬಿನ್ 10 years ಅಲ್ಲ. ನಾವು ಸರ್ಕಾರಿ ಮಾಡಬೇಕಾದ್ರೆ ಅದೊಂದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಅದು ಈ ಫ್ಯಾಮಿಲಿ ಈ ಥರ ಎಲ್ಲ ಇಲ್ಲ. ನಮ್ದಿಬ್ರದ್ದು ಒಂದು ಟೀಮ್ಮೇಟ್ಸ್ ಥರ. ಇವಾಗ ಕಾಸರಗೋಡಲ್ಲಿ ಶೂಟಿಂಗ್ ಆಗ್ತಿದೆ, ಬ್ಯಾಕ್ ಪ್ಯಾಕ್ ಮಾಡಿ ಅವಾಗ ಇಬ್ಬರೇ ಇದ್ವಲ್ಲ, ಏನು ಆ ಥರದ್ದು ಕಮಿಟ್ಮೆಂಟ್ಸ್ ಎಲ್ಲ ಹೊರಟ್ಬಿಟ್ವಿ. ಆಮೇಲೆ ಇನ್ನೊಂದು ಶೂಟ್ ಆಗ್ತಿತ್ತು ಮೈಸೂರಲ್ಲಿ, ಅಲ್ಲಿ ಸಾಗರಲ್ಲಿ ಆಗ್ತಾಯಿತ್ತು, ವೆಲ್ಬೋಟಮ್ ಆ ಥರ. ನಾನು ಕೆಲಸ ಮಾಡ್ತಿದ್ದೆ ಅಲ್ವಾ ಸಿನಿಮಾಗೆ. ಸೊ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಸಿನಿಮಾ ಶೂಟಿಂಗ್ ಮುಗ್ದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಬರ್ತಿದ್ವಿ. ಫ್ಯೂ ಮಂತ್ಸಲ್ಲಿ ಇನ್ನೊಂದು ಸಿನಿಮಾ ಶುರುವಾಗ್ತಿತ್ತು. ಹೀಗೆ ಜರ್ನಿ ಆಯಿತು. ಬ್ಯಾಂಗ್ಳೂರಲ್ಲಿ ಅಂತ ಒಂದು ಪ್ರಾಪರಾಗಿ ಸೆಟಲ್ ಆಗಿಲ್ಲ ಒಂದು ಕಡೆಗೆ, ಆ ಥರನೇ ಮಾಡ್ತಾಯಿದ್ವಿ. ಅದಾದಮೇಲೆ ಲಾಸ್ಟ್ ಟೈಮ್ ಬೇಬಿನ ಕ್ಯಾರಿ ಮಾಡಬೇಕಾದ್ರೆ ಅಲ್ಲಿ ಕಾಂತಾರ ಆಯಿತು, ಲಾಸ್ಟ್ ಕಾಂತಾರ ಆಯಿತು. ಮತ್ತೆ ಬಂದ್ವಿ. ಸ್ವಲ್ಪ ಟೈಮ್ ಇಲ್ಲಿರಬೇಕಾದ್ರೆ ರಿಷಬ್ ಹೋಗಿಬಿಟ್ರು. ಲೈಕ್ 2-3 months ಆಫ್ಟರ್ ದ ಕಾಂತಾರ ರಿಲೀಸ್ ಹಿ ವೆಂಟ್ ಫಾರ್ ಇದು ಸ್ಕ್ರಿಪ್ಟ್ ಬರೀಲಿಕ್ಕಿದ್ದು. ಮತ್ತು ನಾನು ಶಿಫ್ಟ್ ಆದೆ. ಸೊ ನಮಗೆ ಬ್ಯಾಂಗ್ಳೂರು ಅಂದರೆ ಮಕ್ಕಳಿಗೇನು ತುಂಬ ಮಿಸ್ ಆಗಲಿಲ್ಲ ಆ ಥರ. ಬಟ್ ಇವಾಗ ಸ್ವಲ್ಪ ಕಷ್ಟ. ಅಂದರೆ ಮುಂಚೆ ಇಬ್ಬರೇ ಇದ್ವಿ, ಆಮೇಲೆ ಬಾಬು ಬಂದ, ಬೇಬಿ, ಇವಾಗ 4 ಜನ. ಬಟ್ ಆದರೂ ಈ ಸಲ ಆ ಸಾಹಸನೂ ಮಾಡಿದ್ವಿ, 4 ಜನನೂ ಹೋಗಿ. ಇಬ್ಬರಿಗೂ ಆಗ್ತಾ ಇರಲಿಲ್ಲ ಬ್ಯಾಂಗ್ಳೂರಿಂದ ಹ್ಯಾಂಡಲ್ ಮಾಡೋದಕ್ಕೆ ನನಗೆ. ಆಮೇಲೆ ನನಗೆ ಒಂದು ಜವಾಬ್ದಾರಿ ತೊಗೊಂಡಾಗ ಅದನ್ನು ತುಂಬ ತಲೆಗೆ ತೊಗೊಂಡು ಕೆಲಸ ಮಾಡ್ತೀನಿ. ಹಂಗೆ ನನ್ನ ಕೈಲಿ ಆಗಲ್ಲ. ಅಂದರೆ ನನ್ನ ಟೀಮ್ನೇನೋ ಬಿಟ್ಟು ಇಟ್ ಈಸ್ ನಾಟ್ ಲೈಕ್ ಈ ಥರದ ಸಿನಿಮಾಗಳಿಗೆ ಆಗಲ್ಲ ಅನ್ಸುತ್ತೆ ಹಾಗೆ ಮಾಡೋದಕ್ಕೆ. ಅವ್ರನ್ನ ಅಲ್ಲಿಂದ ಏನೋ ಫಾಲೋ ಅಪ್ ಮಾಡ್ಕೊಂಡು ನನಗೆ ಮನೇಲಿರೋದಕ್ಕೆ ಆಗಲ್ಲ. ನನ್ನ ಟೀಮ್ಮೇಟ್ಸೇ, ಈ ಮಕ್ಕಳು ಹೇಳ್ತಾಯಿದ್ರು, ನಂದು ಅಸಿಸ್ಟೆಂಟ್ಸ್ ಎಲ್ಲ, ಮ್ಯಾಮ್ ಇಟ್ಸ್ ಓಕೆ, ನೀವು 1 day ರೆಸ್ಟ್ ಮಾಡಿ, ಆರಾಮಾಗಿ ಮನೇಲಿ ಇವತ್ತು ಬರೋದು ಬೇಡ ಅಂತ. ಬಟ್ 1 day ನಾನು ಹೋಗಿಲ್ಲ ಅಂದರೆ ಅಲ್ಲಿ ಏನಾದರೂ ಗಲಾಟೆ ಅದು ಇದು. ಸೊ ಬೇಡಪ್ಪ, ನಾನು ಹೋಗ್ತೀನಿ. ಸೊ ಅಲ್ಲಿ ಸಿಟ್ಟು ನಾನು ಕುತ್ಕೊಂಡು ಫ್ರೇಮ್ ನೋಡಿ ಅಟ್ಲೀಸ್ಟ್ ಅವ್ರಿಗೊಂದು ಕರೆಕ್ಷನ್ ಹೇಳೋದು. ಆಮೇಲೆ ಅಲ್ಲಿ ಸಡನ್ನಾಗಿ ಡಿಸಿಷನ್ ತೊಗೊಬೇಕಾಗತ್ತೆ, ಅದಕ್ಕೆ ಬೇಕು. ಸೊ ಅದೆಲ್ಲದು ಅಂದ್ಕೊಂಡು ಸೊ ಐ ಯೂಸ್ ಟು ಗೋ ಎವ್ರಿ ಡೇ. ಈ ಥರ ಇದ್ದಾಗ ನಮಗೆ ಬ್ಯಾಂಗ್ಳೂರಿಂದ ಎಲ್ಲ ಕಷ್ಟ. ಅಲ್ಲೇ ಇರಬೇಕಿತ್ತು. ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋದ್ರು, ಸೆಟ್ ಆದರು. ನಾವಿಬ್ರು ಸ್ವಲ್ಪ ಟೈಮ್, ನನಗಂದರೆ ಶೂಟ್ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಹೋಗ್ತಾ ಇದ್ದೆ ನಾನು. ಬೆಳಗ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ಸೆಟ್ ಮಾಡಿ, ಲೈಕ್ ಈವ್ನಿಂಗ್ ಒಂದು ಸ್ವಲ್ಪ ಸಮ್ ಟೈಮ್ ಬೇಗ ಹೊರಟು ಮನೆಗೆ ಬರ್ತಿದ್ದೆ. ಇಲ್ಲ ಶೂಟ್ ಮುಗಿಸ್ಕೊಂಡು ಬಂದು ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಅವ್ರದ್ದು ಹೋಮ್ವರ್ಕ್ ಅದು ಇದು ಇರ್ತಿತ್ತಲ್ಲ, ಅದೆಲ್ಲ ನೋಡಿ ಏನು ಮಾಡ್ತಿದ್ದಾರೆ ನೋಡಿ ಮತ್ತೆ ಕೆಲಸ ಇರ್ತಿತ್ತು. ಬಿಕಾಸ್ ರಿಷಬ್ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಹೀಗೇನೋ ಒಂದಿರುತ್ತೆ, ಅಲ್ಲಿ ಹೋದರು. ಸೊ ಅದೊಂದು ಗಮ್ಮತ್ತಿರುತ್ತೆ. ನಾವು ಈಗ ರಿಷಬ್ ಮತ್ತು ಅರವಿಂದ್ ಒಂದು 5 minutes ನಿಂತ್ಕೊಂಡು ಮಾತಾಡ್ತಿದ್ರೆ ನಾನು ಈಚೆ ನೋಡಿ ರೆಡಿ ಆಗಿರಪ್ಪ ಬರುತ್ತೆ ಇವಾಗ ಒಂದು ಅಂತ ಅಂದ್ಕೊಂಡು. ಸೊ ಸಡನ್ನಾಗಿ ಇವರೆಲ್ಲ ಕೂತ್ಕೊಂಡು ಏನೋ ಒಂದು ಮಾತಾಡ್ತಿದ್ದಾರೆ ಅಂದರೆ ಅಲ್ಲೇನೋ ಒಂದು ಆಗುತ್ತೆ. ಆಮೇಲೆ ಅದನ್ನು ತುಂಬ ಆರಾಮಾಗಿ ಹೇಳ್ತಾರೆ. ತುಂಬ ಅಂದರೆ ನಮ್ಗೆ ದೊಡ್ಡ ವಿಷಯ ಆಗಿರುತ್ತೆ. ಅವರು ಏನಿಲ್ಲ, ಒಂದು ಆ್ಯಡ್ ಮಾಡಿದ್ದೀವಿ, ಜಾಸ್ತಿ ಇಲ್ಲ, ಒಂದು 800 ಪೀಪಲ್ದು ಇದೊಂದು ಕಾಸ್ಟ್ಯೂಮ್ ಹಾಕಬೇಕಾ. 800 ಪೀಪಲ್ಲ ನಾಳೆನಾ ಅಂತ ಅಂದ್ಕೊಂಡು, ಹೌದು ಅಂತ ಆರಾಮಾಗಿ ಹೇಳ್ತಾರೆ. ಅಂದರೆ ಅವರೇ ಟೆನ್ಷನಲ್ಲಿ ಹೇಳ್ಬಿಟ್ರೆ ನಾವಿನ್ನೂ ಟೆನ್ಷನ್ ಆಗ್ತೀವಿ ಅಂತ. ಅದೆಲ್ಲ ಟ್ರಿಕ್ಸು. ಹಾಂ,
ಆಗತ್ತಪ್ಪ ಏನು ಆಗತ್ತೆ ಯು ಕ್ಯಾನ್ ಡೂ ಇಟ್ ಅಂತ ಅಂದ್ಕೊಂಡು ಇದು ಬೇರೆ ಇವಾಗೇನೋ ಟ್ರಸ್ಟ್ ಮಾಡಿಬಿಟ್ರು ಇದನ್ನು ಉಳಿಸ್ಕೊಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಮತ್ತು ಸೊ ಈ ಥರ ಒಂದು ನಮ್ಮದು ಆ ಬ್ಲ್ಯಾಕ್ ಕಾಸ್ಟ್ಯೂಮ್ಸಲ್ಲಿರೋ ಒಂದಿಷ್ಟು ಟೀಮ್ ಏನಿದ್ದಾರೆ ಅವ್ರದ್ದು ನಂಬರ್ ಬರಿಬೇಕಾದ್ರೆ ನಾನು ಜನರಲಿ ಏನು ಮಾಡ್ತೀನಿ, ರಿಷಬ್ ಏನು ಪ್ರೊಡಕ್ಷನ್ ಕಾಸ್ಟ್ ಉಳಿಸೋದಕ್ಕೆಲ್ಲ ಫಸ್ಟ್ ನಂಬರ್ ಕಡಿಮೆ ಹೇಳ್ತಾರೆ. ಅದಾದಮೇಲೆ ಅವ್ರದ್ದು ಗೊತ್ತು ಸಿನಿಮಾದಲ್ಲಿ ಮಾಡಿ ಇವಾಗ ಗೊತ್ತಲ್ಲ ರಿಷಬ್ ಮತ್ತು ಅರವಿಂದ್ ಜೊತೆಗೆ ತುಂಬ ವರ್ಷ ಆಯಿತು, ತುಂಬ ಸಿನಿಮಾ ಆಯ್ತಲ್ಲ. ಸೊ ಜಾಸ್ತಿ ಆಗುತ್ತೆ ನಂಗೆ ಗೊತ್ತು, ಅಲ್ಲಿ ಹೋದ್ಮೇಲೆ ಏನೋ ಆ್ಯಡ್ ಆಗುತ್ತೆ ಮಾಂಟೇಜಸ್ ಅದು ಇದು ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಜಾಸ್ತಿ ಮಾಡಿರ್ತೀನಿ. 5 ಕೇಳಿದರೆ ನಾನೊಂದು 10 ಇಟ್ಕೊಂಡಿರ್ತೀನಿ, ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾನೂ ಇಟ್ಟಿರ್ತೀನಿ. ಈ ಸಿನಿಮಾಲಂತೂ ಒಂದು ತುಂಬಾ ಎಕ್ಸ್ಟ್ರಾ ಎಲ್ಲ ಇಟ್ಕೊಂಡಿದ್ದೆ, ನಾನು ತುಂಬ ಪ್ರಿಪೇರ್ಡ್ ಆಗಿದ್ದೆ. ಬಟ್ ಸಡನ್ನಾಗಿದ್ದು ನಂಬರ್ಸ್ ತುಂಬ ಕಡಿಮೆ ಇತ್ತು, 100ಸಲ್ಲಿತ್ತು. ಅದು ರುಕ್ಮಿಣಿ ಅವ್ರದ್ದೊಂದು ರಿವೀಲಿಂಗ್ದು ಒಂದು ಸೀನ್ ಬರುತ್ತೆ, ಅದಕ್ಕೆ ಸಡನ್ನಾಗಿ ನಂಬರ್ ಬೇಕಾಗಿತ್ತು. ಇವ್ರದ್ದೆಲ್ಲ ಡಿಸ್ಕಷನ್ ಆಗಿದೆ ನೈಟು. 11:30ಗೆ ರಿಷಬ್ ಕಾಲ್ ಮಾಡಿಬಿಟ್ಟು ಇವಾಗ ಒಂದು ಸೀನ್ ಆ್ಯಡ್ ಮಾಡಿದ್ದೀವಿ, ನನಗೆ ನಾಳೆ ಈ ಥರ 400-500 ಪೀಪಲ್ ಕಾಸ್ಟ್ಯೂಮ್ ಬೇಕು ಅಂತ. ಏನು ಹೇಳ್ತಿದ್ದೀರಾ, ಅಷ್ಟಿಲ್ಲ ಇವಾಗ ಅದು ಕುಂದಾಪುರ. ಅಲ್ಲಿ ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತಿದ್ದಿದ್ದೇನೆಂದರೆ ಎಲ್ಲ ಮಟೀರಿಯಲ್ಸು ಕುಂದಾಪುರ ಅಲ್ಲಿ ಏನೂ ಸಿಗಲ್ಲ, ವೆರಿ ಬೇಸಿಕ್ ಬಿಟ್ಟರೆ ನನಗೆಲ್ಲ ಆಚೆಯಿಂದ ಬರಬೇಕಾಗಿತ್ತು. ಇವಾಗ ನಾನು ಹೋಗ್ತಿದ್ದೆ, ಸೋರ್ಸಿಂಗ್ ಮಾಡ್ತಿದ್ದೆ, ವೆಂಡರ್ಸ್ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಂಡು ಬರ್ತಿದ್ವಿ, ಅಲ್ಲಿಂದ ಎಲ್ಲ ಬಸ್ಸಲ್ಲಿ ಕೊರಿಯರ್ ಈ ಥರನೇ ಬರ್ತಾ ಇದ್ದಿದ್ದು ನಮಗೆ. ಅದೇ ದೊಡ್ಡ ಟಾಸ್ಕ್ ಇದ್ದಿದ್ದು. ಕುಂದಾಪುರಕ್ಕೆ ಬ್ಯಾಂಗ್ಳೂರಿಂದ, ಚೆನ್ನೈಯಿಂದ, ಹೈದ್ರಾಬಾದಿಂದ, ಬಾಂಬೆಯಿಂದ ಎಲ್ಲ ಬಂದು ಅಲ್ಲಿ ಬೇಸಲ್ಲೆಲ್ಲ ಕೆಲಸ ಆಗುತ್ತೆ. ಅಲ್ಲಿಂದ ನಮ್ಮ ಸೆಟ್ಟಿಗೆ ತೊಗೊಂಡೋಗಿ ಎಲ್ಲಿ ಶೂಟ್ ಮಾಡ್ತೀವಿ ನಾವು ಆ ಸೆಟ್ಗಳಿಗೆ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿ ಹ್ಯಾಂಡಲ್ ಮಾಡೋದು ಇದೆಯಲ್ಲ, ಅದು ಒಂದು ಟಾಸ್ಕ್. ಅಂದರೆ ಸಮ್ ಟೈಮ್ ಏನೋ ಪ್ಲ್ಯಾನ್ ಮಾಡಿರಲ್ಲ, ಬೇಸಲ್ಲಿ ಬಿಟ್ಟು ಹೋಗಿರ್ತೀವಿ, ಸಡನ್ನಾಗಿ ಕೇಳಿದ್ರು ಅಲ್ಲಿಂದ ಮತ್ತೆ ಟ್ರಾವೆಲಿಂಗ್, ಅದು ಟೆನ್ಷನ್ ಹ್ಯಾಂಡಲ್ ಮಾಡಿ ಇವಾಗ ಒಂಥರ ಒಂದು ಇದು ಬಂದುಬಿಟ್ಟಿದೆ ಅನ್ಸುತ್ತೆ. ಏನು ಬಂದ್ರೂ ಅಂದರೆ ವಿ ಆರ್ ರೆಡಿ ಅಂತ ಅಂದ್ಕೊಂಡು. ಬಟ್ ಎಲ್ಲ ಥರದ್ದು ಇದು ಒಂದು ಯೂನಿವರ್ಸಿಟಿ ಥರ ಫೀಲ್ ಆಯಿತು ನನಗೆ. ಒಂದು ಸಿನಿಮಾ ಅಲ್ಲಿ ಅಂದರೆ ಎನಿ ಡಿಸೈನರ್ಗಿದ್ದು ಡ್ರೀಮ್ ಪ್ರಾಜೆಕ್ಟ್ ಅನಿಸುತ್ತೆ. ನಾನು ಇಷ್ಟು 24/7 ಹಿಂಗೆಲ್ಲ ಕೆಲಸ ಮಾಡೋದಕ್ಕೆ ರೆಡಿ ಇದ್ಬಿಟ್ರೆ ಏನೂ ನೋಡಿದೆ, ಮಳೆ ಕೆಸರು ಕಾಡು ಬೆಟ್ಟ ಗುಡ್ಡ ಏನೋ ನೋಡಿದೆ ಮಾಡ್ತೀವಿ ಅನ್ನೋ ಥರದ್ದಿದ್ರೆ ಇಟ್ಸ್ ಎ ಡೆಫಿನೆಟ್ಲಿ ಡ್ರೀಮ್ ಪ್ರಾಜೆಕ್ಟ್. ಅಂದರೆ ನಿಮಗೆ 3 ವರ್ಡ್ನ ಒಂದು ಸಿನಿಮಾಲಿ ತೋರಿಸಿದ್ದಾರೆ. ಸೊ ವಿಲ್ ಗೆಟ್ ಟು ವರ್ಕ್ ವಿತ್ ಡಿಫ್ರೆಂಟ್ ಮಟೀರಿಯಲ್ಸಾ, ಡಿಫ್ರೆಂಟ್ ಸ್ಟೋರಿ ಲೈನ್ಗೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸಾ, ಎಷ್ಟು ಲೈಕ್ ಯು ಕ್ಯಾನ್ ಗೆಟ್ ದಟ್ ಕೈಂಡ್ ಆಫ್ ಅ ನಾಲೆಡ್ಜ್, ಎಕ್ಸ್ಪೀರಿಯನ್ಸು ಎಲ್ಲದು. ಸೊ ನನಗೊಂದು ಡೆಫಿನೆಟ್ಲಿ ಒಂದು ಯೂನಿವರ್ಸಿಟಿ ಥರ ಆಯಿತು ಕಲ್ತಿರೋದು ಇದರಲ್ಲಿ. ಅಮೇಝಿಂಗ್. ಹೇಳ್ತಾರಲ್ಲ, ಐ ಥಿಂಕ್ ಸಕ್ಸಸ್ ಇಸ್ ನಾಟ್ ಬಿಲ್ಡ್ ಇನ್ ಕಂಫರ್ಟ್ ಝೋನ್ಸ್. ಅದು ಪರಿಶ್ರಮದ ಬೆಂಕಿಯ ಚೆಂಡುಗಳ ಮಧ್ಯನೇ ಅದು ಹುಟ್ಕೊಳ್ಳೋವಂಥದ್ದು. ಬಟ್ ಒಂದು 3ನೇ ವ್ಯಕ್ತಿಯಾಗಿ ನೋಡೋದಾದರೆ, ತಾಯಿಯಾಗಿ, ಈ ಕಡೆ ಹೆಂಡತಿಯಾಗಿ, ಮತ್ತು ಈ ಕಡೆ ಡಿಸೈನರ್ ಆಗಿ, ಈ 3 ಗೇರ್ಗಳನ್ನು ಸ್ವಿಚ್ ಮಾಡೋದು ಈಸಿ ಇದೆಯಾ? ಅಂದರೆ ಇಷ್ಟೆಲ್ಲ ಶೆಡ್ಯೂಲ್ ಮಧ್ಯ ಮಕ್ಕಳು ಯಾರು ನೋಡ್ಕೋತಾ ಇದ್ರು? ಅಮ್ಮ ನೋಡ್ಕೊಳ್ತಿದ್ರು. ಸರಿ, ಅಮ್ಮ ಇದ್ದರು, ಅಮ್ಮನ ಜೊತೆಗೆ ಹುಡುಗರೆಲ್ಲ ಇದ್ದರು, ನೋಡ್ಕೊಳ್ತಾ ಇದ್ರು ಮನೇಲಿ. ನಾನು ಮಧ್ಯದಲ್ಲಿ ಬಂದು, ಇವಾಗ ಡೆಫಿನೆಟ್ಲಿ ನಮಗೆ ಶೂಟಿಂದ ಬಂದಮೇಲೆ ಕೆಲಸ ಇರ್ತಿತ್ತು ಎವ್ರಿ ಡೇ. ಅದು ನಾವು ಅಂದ್ಕೊಳ್ತಾ ಇದ್ವಿ ಓಕೆ ವಿ ಆರ್ ವೆಲ್ ಪ್ರಿಪೇರ್ಡ್, ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ ಶೆಡ್ಯೂಲ್ಡ್ ಅಂತ. ಬಟ್ ಇನ್ ಬಿಟ್ವೀನ್ ಏನಾದರೂ ಒಂದು ಕ್ರಿಯೇಟಿವ್ ಆಗೇನೋ ಆ್ಯಡ್ ಆಗುತ್ತೆ, ಇನ್ನೇನೋ ಕೆಲಸಗಳಿರುತ್ತೆ ಈ ಥರದ್ದು. ಸೊ ವಾಪಸ್ ನಾನು ಬೇಸ್ಗೆ ಹೋಗಲೇಬೇಕು. ಸೊ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಕ್ಕಳು ಬೇಗ ಮಲ್ಕೊಂಡ್ಬಿಡ್ತಾರಲ್ವ, ಸೊ 8-9 o'clockಗೆಲ್ಲ ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತಿದ್ದು ಹೋಮ್ವರ್ಕ್ ಅವ್ರದ್ದೇನು ಡೈಲಿ ಆ್ಯಕ್ಟಿವಿಟೀಸ್ ಏನೇನಾಗಿದೆ ಅದೆಲ್ಲ ನೋಡಿ ಅಮ್ಮನ ಜೊತೆಗೆ ಮಾತಾಡಿ ಮತ್ತು ಐ ಯೂಸ್ ಟು ಗೋ ಬ್ಯಾಕ್. ನನ್ನ ಟೀಮೆಲ್ಲ ಅಲ್ಲೇ ಇರ್ತಿದ್ರು ಬೇಸಲ್ಲಿ. ಅಲ್ಲಿ ಹೋಗಿ ಅಲ್ಲಿ ನಮ್ಮದೊಂದು ಟೀಮ್ ಮೀಟಿಂಗು ಮತ್ತು ಬೇರೆದೇನು ಕೆಲಸ ಇದೆ, ನೆಕ್ಸ್ಟ್ ಡೇದೇನೇನಿದೆ ಅದನ್ನೆಲ್ಲ ಮಾಡಿಬಿಟ್ಟು ವಾಪಸ್ ಬರ್ತಿದ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಹೊರಡು ಒಂಥರ ರುಟೀನ್ ಸೆಟ್ ಆಗಿಬಿಟ್ಟಿತ್ತು. ಅದೇ ಥರ ಅದು ಸ್ವಿಚ್ ಆಗೋದ್ಗಿಂತ ಅದೇನು ಹೇಳ್ತಾರೆ, ಇಟ್ಸ್ ನಾಟ್ ಪ್ಲ್ಯಾಂಡ್ ಆ ಥರ ಅಲ್ಲ. ಮೈಂಡ್ ಆ ಟೈಮಿಗೆ ಹಂಗೆ ವರ್ಕ್ ಮಾಡುತ್ತೆ ಮೋಸ್ಟ್ಲಿ. ಆ ಥರ ಸಿಚುವೇಶನ್ ಬಂದಾಗ ಮನೆಗೆ ಬಂದರೆ ಅಮ್ಮನೇ ಆಗಿರಬೇಕು. ಹಾಂ, ಆ ಮೂಡ್ಗೆ ಮಕ್ಕಳು ನೋಡಿದ ತಕ್ಷಣ ಮಕ್ಳದ್ದು ಏನಾಗ್ತಿದೆ ಏನು ಕಥೆ, ಅದು ಆ ಮದರ್ಸ್ ಗಿಲ್ಟ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ವರ್ಕಿಂಗ್ ಮಾಮ್ ಗಿಲ್ಟ್ ಇದೆಯಲ್ಲ, ದಟ್ ಈಸ್ ದೇರ್ ಆಲ್ವೇಸ್. ಬಟ್ ಅದ್ರ ಮಧ್ಯದಲ್ಲಿ ನಾನೇನಂದರೆ ಅದನ್ನು ಯೋಚನೆ ಮಾಡ್ಕೊಂಡು ಕೂರೋದ್ಕಿಂತ ಎಷ್ಟು ಟೈಮ್ ಸ್ಕ್ವೀಸ್ ಮಾಡಿ ಮಕ್ಳಿಗೆ ಟೈಮ್ ಕೊಡೋದಕ್ಕಾಗತ್ತೆ, ಈ ಮಕ್ಳಿಗೆ ಏನು ಬೆಟರ್ ಮಾಡೋದಕ್ಕಾಗತ್ತೆ. ಇನ್ ಬಿಟ್ವೀನ್ ಇದರಲ್ಲೂ ನಮ್ಗೆ ಬ್ರೇಕ್ ಇರ್ತಿತ್ತಲ್ವ. ಸೊ ಒಂದು 15 days ಶೂಟ್ ಆದಮೇಲೆ ಒಂದು ಬ್ರೇಕ್ ಇದ್ದಾಗ ಮಕ್ಳನ್ನ ಕರ್ಕೊಂಡು ಆಚೆ ಕರ್ಕೊಂಡು ಹೋಗ್ತಿದ್ದೆ. ರಿಷಬಿಗೆ ಪಾಪ ಆಗ್ತಿರ್ಲಿಲ್ಲ, ಹಿ ಹ್ಯಾಸ್ ಟು ಲೈಕ್ ಮತ್ತೆ ಕೂತ್ಕೊಂಡು ನೆಕ್ಸ್ಟ್ ಶೆಡ್ಯೂಲ್ದೆಲ್ಲ ರೆಡಿ ಮಾಡ್ಕೊಳ್ಳೋದು ಅದು ಇದು ಅಂತ. ಸೊ ಐ ಹ್ಯಾಸ್ ಟು ಟೇಕ್ ದೆಮ್ ಔಟ್, ಮಾಲ್ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಏನು ಲೈಕ್ ಅಷ್ಟೊಂದೇನು ಮಿಸ್ ಔಟ್ ಮಾಡಿಲ್ಲ ನಾನು. ಲೈಕ್ ಹವೆವರ್ ಐ ಯೂಸ್ ಟು ಲೈಕ್ ಮೇಕ್ ಸಮ್ ಟೈಮ್ ಮಕ್ಳಿಗೆ ಏನು ಮಾಡಬೇಕೋ ಅದನ್ನು ಮಾಡಿಕೊಂಡು ರಿಷಬ್ ಜೊತೆಗೆ ಏನಾದರೂ ಸ್ವಲ್ಪ ಎಷ್ಟು ಅವ್ರ ಜೊತೆಗೆ ನಿಲ್ಲೋದಕ್ಕಾಗತ್ತೆ ಅದು, ಮತ್ತು ನನ್ನ ಕೆಲಸಗಳು ಅದು ಸ್ವಿಚ್ ಆಗ್ತಿತ್ತು ಆ ಟೈಮ್ಗೆ ಹೇಗೆ ಬೇಕೋ ಹಾಗೆ ಮೈಂಡ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಲೈಫನ್ನು ಐ ಥಿಂಕ್ ಒಂದು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ರೆ
yesterday I got to know one BTS probably real life situation about you. ನೀವು ಐ ಥಿಂಕ್ ರಿಷಬ್ ಸರ್ನ ಡೇಟ್ ಮಾಡ್ತಾ ಇದ್ದಾಗ ನೀವಾಗಲೇ MNC-ನಲ್ಲಿ ಕೆಲಸ ಮಾಡ್ತಾಯಿದ್ರಿ, ಯು ಆರ್ ಅರ್ನಿಂಗ್ ಆ್ಯಂಡ್ ಹಿ ವಾಸ್ ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತಲ್ಲ. ಅಂದರೆ ಹೇಳ್ತಾರಲ್ಲ, ಇವತ್ತವರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಅವತ್ತವ್ರು ಏನೂ ಇಲ್ಲದೇ ಇದ್ದಾಗ್ಲೂ ಅವತ್ತಿಂದನೂ ನೀವು ಅವ್ರನ್ನ ಇಷ್ಟಪಟ್ಟು ಜೊತೆಗೆ ನಂಬಿ ಜೀವನನ ಕಟ್ಕೊಂಡಿದ್ದೀರಲ್ಲ, ಹೇಗೆ ಮೀಟ್ ಮಾಡಿದ್ರಿ? ಅದೇ ಹೇಳ್ತಾರಲ್ಲ, ನಂಬಿಕೆನೇ ಜೀವನ ಅಂತ. ಇಟ್ ಈಸ್ ಡೆಸ್ಟಿನಿ ಅನ್ಸುತ್ತೆ. ಇವತ್ತಿಗೆ ನಮ್ಮ ಜರ್ನಿ ನೋಡಿದ್ರೆ ನನಗಂದರೆ ಸಿನಿಮಾದ ಬ್ಯಾಕ್ಗ್ರೌಂಡೇ ಇಲ್ಲ. ಈಗ ನನಗಾಗಲಿ ರಿಷಬ್ ಅವ್ರಿಗೂ ಇಲ್ಲ. ಬಟ್ ಅವರು ಆಲ್ರೆಡಿ ಸಿನಿಮಾಲ್ಲಿ ಬಂದು ನಾನು ಮೀಟ್ ಮಾಡಬೇಕಾದ್ರೆ ಅವ್ರದ್ದು ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ನಮ್ಮದು ಈ ಸ್ಟೋರಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಅಂದರೆ ನಾವು ಸಿನಿಮಾ ನೋಡೋದಕ್ಕೆ ಹೋದಾಗ ಅವ್ರ ಫಸ್ಟ್ ಸಿನಿಮಾದ್ದು ರಿಲೀಸ್ ಆಗಿತ್ತು. ಅವ್ರು ಥಿಯೇಟರ್ ವಿಸಿಟ್ ಬಂದಿದ್ದರು. ಅಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಮೀಟ್ ಮಾಡಿರೋದು. ಅಲ್ಲಿಂದ ವಿ ಸ್ಟಾರ್ಟೆಡ್ ಟಾಕಿಂಗ್. ಅದಾದಮೇಲೆ ಒಂದು ವಿತಿನ್ 10 ಮಂತ್ಸಲ್ಲಿ ವಿ ಗಾಟ್ ಮ್ಯಾರಿಡ್. ಅದೊಂದು ಟ್ರಸ್ಟು. ಅಂದರೆ ರಿಷಬ್ಬಲ್ಲಿ ಇವತ್ತಿಗೂ ಐ ವಿಶ್ ಅದು ಯಾವತ್ತೂ ಚೇಂಜ್ ಆಗಬಾರ್ದಂತ. ಅವತ್ತು ಆ ಒಂದು ಆನೆಸ್ಟಿ ಇತ್ತು, ಒಂದು ಇನೋಸೆನ್ಸ್ ಇತ್ತು ಅವ್ರ ಐಸಲ್ಲಿ. ಇವತ್ತಿಗೂ ಅದಿದೆ. ಸೊ ಐ ಥಿಂಕ್ ಅದಕ್ಕಿಂತ ದೊಡ್ಡದು ನನಗೇನೂ ಇಲ್ಲ. ನಾನು ಅವತ್ತು ಟ್ರಸ್ಟ್ ಮಾಡಿದ್ದು ಅಂದರೆ ಲೈಕ್ ಓಕೆ ಐ ಆಮ್ ಗೆಟಿಂಗ್ ವೆಲ್ ಪೇಯ್ಡ್ ಇವಾಗ, ಇಲ್ಲ ಬೇರೆ ನಾನು ಏನೋ ಯೋಚನೆ ಮಾಡ್ಬೋದು ಅನಿಸುತ್ತೆ, ಯಾಕೆ ಇವರು ಅನ್ನೋ ಥರದ್ದೆಲ್ಲ ಏನೂ ಥಾಟ್ ಬಂದಿಲ್ಲ. ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ವ್ಯಾಲ್ಯೂಸ್ ಆಗಿರಲಿ, ಲೈಫ್ನ ನೋಡೋ ರೀತಿ ಆಗಿರಲಿ, ನಾವು ಬಂದಿರೋ ವೇ ಆಗಿರಲಿ, ಎಲ್ಲದು ಮ್ಯಾಚ್ ಆಗ್ತಿತ್ತು. ಆಮೇಲೆ ಈಸ್ ಎ ಡ್ರೀಮರ್. ಈ ಮನುಷ್ಯ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಏನಾದರೂ ಮಾಡ್ತಾರೆ, ನನ್ನ ಜೊತೆಗೆ ನಿಲ್ತೀನಿ, ಅದಷ್ಟೇ ಥಾಟ್ ಇದ್ದಿದ್ದು. ಅಂದರೆ ಇವತ್ತು ಈ ಥರ ಎಲ್ಲ ಸುಮ್ಮನೆ ಹೇಳಬಾರ್ದು ಇವತ್ತು ಆಗಿದೆ ಅಂತ. ಡೆಫಿನೆಟ್ಲಿ ನಾಟ್ ಮೀ, ಇವನ್ ರಿಷಬ್ ನೆವರ್ ಥಾಟ್ ದಟ್ ಇದೆಲ್ಲ ಆಗುತ್ತೆ ಅಂತ. ರಿಷಬ್ ಒಂದಿನ ಇಷ್ಟು ದೊಡ್ಡ ಆ್ಯಕ್ಟರ್ ಆಗ್ತಾರೆ ಅಂತ, ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ, ಆ ಥರದ್ದೆಲ್ಲ ಏನು ಇವತ್ತಿಗೂ ಸಮ್ಟೈಮ್ ನಾವೇ ಕುತ್ಕೊಂಡು ಮಾತಾಡ್ತಾ ನಮಗೆ ಡೈಜೆಸ್ಟ್ ಆಗೋಲ್ಲ. ನಮ್ಮ ಜರ್ನಿ ಇಲ್ಲಿವರೆಗೆ ಬಂತ ಅಂತ. ಅಂದರೆ ನಾವೇ ಸುಮ್ಮನೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಮಗೇನೆ ಡೈಜೆಸ್ಟ್ ಆಗೋಲ್ಲ. ಆ ಥರ ಅಷ್ಟೊಂದೆಲ್ಲ ಆ ಥರ ಡ್ರೀಮೆಲ್ಲ ಇಟ್ಕೊಂಡಿರಲಿಲ್ಲ. ಬಟ್ ಮಾಡೋ ಕೆಲಸನ ತುಂಬ ಆನೆಸ್ಟಾಗಿ, ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆ ಕೆಲಸ, ಆ ಹಾರ್ಡ್ ವರ್ಕ, ಅವರಲ್ಲಿ ಇದ್ದಿದ್ದು ಆನೆಸ್ಟಿನ ಅದು ಕರ್ಕೊಂಡು ಬಂದಿದೆ ಇಲ್ಲಿ ತನಕ. ಕೆಲಸ ದೊಡ್ಡದಾಯ್ತು. ಇಲ್ಲಿ ಬರೋದು ನೀವು ಹೇಳಿದ್ರಲ್ಲ, ಆನೆಸ್ಟಿ ಮತ್ತು ಇನ್ನಸೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ ಅಂತ. ಐ ಥಿಂಕ್ ಬಹುಶಃ ನೀವೂ ಝೀರೋ ಆದವರು ಹೀರೋ ಆಗಿರೋನ ನೋಡಿದ್ದೀರಾ ಇಂಡಸ್ಟ್ರಿನಲ್ಲಿ. ಹೀರೋ ಆದವರು ಎಲ್ಲೋ ಮತ್ತೆ ಝೀರೋಗೆ ಬಂದವನು ನೋಡಿದ್ದೀರಾ. ಒಂದು ಈ ಜರ್ನಿನಲ್ಲಿ ಹೇಳ್ತಾರಲ್ಲ, ಈ ಸಕ್ಸಸ್ ಅನ್ನೋದು ಕುದುರೆ. ಅದು ಇವತ್ತು ನಾವು ಓಡಿಸ್ತಿರ್ತೀವಿ, ನಾಳೆ ಯಾರು ಓಡಿಸ್ತಾ ಇರ್ತಾರೆ. ಆದರೂ ಗೊತ್ತಿದ್ರೂ ಅದು ಬಂದುಬಿಟ್ಟಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲದೆ ತಲೆಗೆ ಹತ್ತು ಬಿಡೋದು, ಇನ್ನೇನೋ ಆಗ್ಬಿಡುತ್ತೆ. ಬಟ್ ನಾನು ನೋಡ್ದಂಗೆ ಅವ್ರು ಹೆಂಗೆ ಆನೆಸ್ಟಿನ ಕಳ್ಕೊಂಡಿಲ್ಲ, ಇನ್ನೋಸೆನ್ಸನ್ನು ಕಳ್ಕೊಂಡಿಲ್ಲ, ಮತ್ತು ಸಕ್ಸಸ್ಸನ್ನು ತಲೆಗೆ ಹತ್ತಿ ಆ್ಯರೋಗೆನ್ಸ್ ಬಳಸ್ಕೊಂಡಿಲ್ಲ. ಕಳ್ಕೊಳ್ಬಾರ್ದಲ್ವಾ. ಅಂದರೆ ನಾವಿಬ್ಬರು ತುಂಬ ಅಂದರೆ ಝೀರೋಯಿಂದ ಬಂದಿದ್ದೀವಿ. ಇದನ್ನೆಲ್ಲ ನೋಡ್ಕೊಂಡು ಅಂದರೆ ಯಾವುದೂ ಒಂದೇ ಸಲ ಬಂದಿಲ್ಲ. ಒಂದು ಹಂತವಾಗಿ ನಾವು ಲೈಫಲ್ಲಿ ಬೈ ಏಜ್ ಜರ್ನಿನ ಎಕ್ಸ್ಪೀರಿಯನ್ಸ ಕಲ್ತ್ಕೊಂಡು ಬರ್ತಾಯಿದ್ವಿ. ಆ್ಯಂಡ್ ಈಗೋ ಯಾಕೆ ಈ ಕ್ವೆಶನ್ ತುಂಬ ರೆಗ್ಯುಲರ್ ಆಗಂದರೆ ನಾನು ಲಾಸ್ಟ್ ಕಾಂತಾರ ಆದಾಗಿಂದ ಎಲ್ಲ ಕಡೆಗೆ ಈ ಕ್ವೆಶನ್ ಬರುತ್ತೆ. ಬಟ್ ನನಗನ್ಸೋದು ಈಗೋ ಯಾಕೆ ಬರಬೇಕು ಅಂತ. ಯಾಕಂದರೆ ಇವತ್ತಿಗೆ ಇವಾಗ ಎಲ್ಲರೂ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ಕೊಂಡು ಬಂದಿರೋರು, ನಮ್ಮ ಜೊತೆಗಿರೋರು ಜನಗಳಿರ್ತಾರೆ. ಇವತ್ತು ಒಂದು ದಿನಕ್ಕೇನೋ ಹೆಸರು ಬಂತು ಅಂತ ನೀವು ಹೇಳಿದ ಥರ ಯಾವುದು ಲೈಕ್ ಪರ್ಮನೆಂಟ್ ಅಲ್ಲ. ಇವತ್ತಿಲ್ಲಿರೋರು ಇಲ್ಲಿಗೂ ಬರ್ಬೋದು, ಇವತ್ತಿಲ್ಲಿರೋರು ಇಲ್ಲಿಗೂ ಹೋಗ್ಬೋದು. ಇಟ್ಸ್ ಆಲ್ ಅಬೌಟ್ ಲೈಫ್. ಸೊ ಇವಾಗ ಬಂದಿದೆ ಅಂತ ಯಾರನ್ನೋ ಮಾತಾಡಿಸ್ದೇ ಇರೋದ್ರಿಂದನೋ, ಈಗೋ ತೋರಿಸೋದ್ರಿಂದನೋ, ಇಗ್ನೋರ್ ಮಾಡೋದ್ರಿಂದನೋ ನಾವು ಏನೂ ಮಾಡಲ್ಲ. ಆ್ಯಂಡ್ ಆಚೆ ಇರೋರು ಏನು ಕೇಳ್ತಾರೆ? ಸೊ ಯಾರೇ ಆಗಿದ್ರು ಒಂದು ಸ್ಮೈಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಚೆನ್ನಾಗಿ ಮಾತಾಡ್ಸೋದನ್ನ ಅಷ್ಟೇ. ಆ್ಯಂಡ್ ನನಗೆ ರಿಷಬ್ಗೆ ಇಬ್ಬರಿಗೂ ಜನರಂದರೆ ಇಷ್ಟ. ಅಂದರೆ ಲೈಕ್ ಜನರಲಿ ಲೈಕ್ ವಿ ವಾಂಟ್ ಪೀಪಲ್ ಅರೌಂಡ್ ಅಸ್. ಆ ಥರ ಅಂದರೆ ಎಲ್ಲರೂ ಹೇಳ್ತಾರೆ ಹಾಗೆ ಅನ್ಸಲ್ಲ. ಅಂದರೆ ಮೋಸ್ಟ್ಲಿ ಯಾವಾಗಲೂ ಹಾಗೆ ಇದ್ದೀವಿ. ಇವಾಗ ಶೂಟಿಂಗ್ ಆಗುತ್ತೆ, ಶೂಟಿಂಗ್ ಮುಗಿದ್ಮೇಲೂ ಎಲ್ಲರೂ ಒಟ್ಟಿಗಿರ್ತೀವಿ. ಹಾಗಿದ್ದು ಇದು ಅಭ್ಯಾಸ ಆಗಿದೆ. ಇಬ್ಬರೂ ಎಲ್ಲಿಗಾದ್ರೂ ಹೋಗ್ತಾ ಅವ್ರನ್ನ ಕರೆಯೋಣ, ಇವ್ರನ್ನ ಕರೆಯೋಣ, ಎಲ್ಲರನ್ನ ಕರ್ಕೊಂಡು ಹೋಗೋಣ, ಅದೇ ಥರದ ಮೈಂಡ್ ಪ್ರೇಮಿ ನೀವು. ಹಾಂ, ಅದು ನಾನು ಮೋಸ್ಟ್ಲಿ ಆಗಿರಲಿಲ್ಲ ಅನ್ಸುತ್ತೆ. ರಿಷಬ್ ಜೊತೆಗೆ ಸೇರಿಕೊಂಡು ಬಿಗಿನಿಂಗ್ ಆಫ್ ಮೈ ಮ್ಯಾರೇಜ್ ಅನ್ನಿಸ್ತಿತ್ತು. ಲೈಕ್ ಅವಾಗಷ್ಟೇ MNC ಕೆಲಸ ಬಿಟ್ಟು ಈ ಸಿನಿಮಾಗೆ ಬಂದಾಗ. ಆ್ಯಂಡ್ ನಾನು ಒಬ್ಬಳೇ ಇರ್ತಿದ್ದಿದ್ದು ಎಲ್ಲ ಟೀಮಲ್ಲೂ. ನಾನು ಒಬ್ಬಳೇ ಗರ್ಲ್, ಹೀರೋಯಿನ್ ಒಬ್ಬರು ಬಿಟ್ಟರೆ ನಾನು ಒಬ್ಬಳೇ ಇರ್ತಿದ್ದಿದ್ದು. ಸೊ ನನ್ನನ್ನೇನು ಇವತ್ತಿಗೆ ಟುಡೇಗೆ ನನ್ನ ಟೀಮಲ್ಲಿ ಯಾರೂ ನನ್ನ ಹುಡುಗಿ ಥರ ಏನು ಟ್ರೀಟ್ ಮಾಡ್ತಿಲ್ಲ. ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಇವಾಗ. ಸೊ ಅವಾಗ ನಾನು ಅದೇ ನೀವು ಹೇಳಿದ ಥರ ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ. ತುಂಬ ಸಾಫ್ಟ್ ಸ್ಪೋಕನ್, ಇಷ್ಟು
ಏನೋ ಸಡನ್ ರಿಯಾಕ್ಟ್ ಮಾಡೋದು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ತುಂಬ ಕಾಮಾಗಿದ್ದೆ. ಅದು ಎಷ್ಟು ಪಾಸಿಟಿವ್ ಆಗಾಯಿತು, ಅದು ನೆಗೆಟಿವ್ ಅಂತ ಹೇಳಲ್ಲ. ಸಮ್ಟೈಮ್ ಅಂದರೆ ನನಗೆ ಅನ್ಸುತ್ತೆ ಆ ಕೆಲಸದ ಫ್ರಸ್ಟ್ರೇಷನಿಗೆ ಇಲ್ಲಿ ಕಿರ್ಸ್ತಾ ಇರ್ತಾರೆ ಮೈಕಲ್ಲೇನೋ, ಅದೇ ಪಾಸ್ ಆಗಿಬಿಟ್ಟು ನಾವು ಇಲ್ಲಿ ಕಿರಿಸ್ತೀವಿ ನಮ್ಮ ಟೀಮ್ಗೆ. ಆಮೇಲೆ ನಾನು ವಾಪಸ್ ಐ ವಾಸ್ ನಾಟ್ ದಿಸ್ ಅಲ್ಲ, ನಾನು ಯಾಕೆ ಬೇರೆ ಥರದಲ್ಲಿ ಕೆಲಸ ತೆಗಿಸ್ಬೋದಲ್ಲ ಅಂತ. ಬಟ್ ನನಗೆ ಇವತ್ತಿಗೆ ಅರ್ಥ ಆಯಿತು, ಏನೂ ಇಲ್ಲ, ಕೆಲಸ ಮಾಡಬೇಕಾದ್ರೆ ಅದು ಹಾಗೇನೆ. ಸಮ್ಟೈಮ್ ಬೈದೂ ಕೆಲಸ ತೆಗಿಸ್ಬೇಕಾಗತ್ತೆ, ಸಮ್ಟೈಮ್ ಪ್ರೀತಿ ಮಾಡಿನೂ ಕೆಲಸ ತೆಗಿಸ್ಬೇಕಾಗತ್ತೆ, ಸಮ್ಟೈಮ್ ಹೆಗ್ಲ ಮೇಲೆ ಕೈ ಹಾಕಿ ನಿಮ್ಗೆ ಆಗತ್ತಪ್ಪ ಮಾಡಿ ಅಂತ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಫೀಲ್ ಮಾಡಿನೂ ಕೆಲಸ ತೆಗಿಸ್ಬೇಕು. ಇಟ್ಸ್ ವೇರಿಯಸ್ ವೇ ಆಫ್ ಗೆಟಿಂಗ್ ದ ವರ್ಕ್ ಡನ್ ಥರದ್ದು ಅನ್ನಿಸ್ತು ನನಗೆ. ಸೊ ಹಾಗಿದ್ದಿದ್ದು ನಾನು ಕ್ರೌಡ್ ನೋಡಿದಾಗ ನನಗೆ ಇವಾಗನೂ ಟೆನ್ಷನ್ ಆಗುತ್ತೆ, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಸ್ಟಾರ್ಟಿಂಗ್ ಅನ್ನಿಸ್ತಿತ್ತು ಏನು ರಿಷಬ್ ಜೊತೆಗೆ ಯಾವಾಗಲೂ ಇಷ್ಟು ಜನ ಇರ್ತಾರೆ ಥರ. ಆಮೇಲೆ ನಾನು ಒಬ್ಳಾಗ್ಬಿಟ್ಟೆ ಅದರಲ್ಲಿ. ಅದು ಹಾಗೆ ಅಭ್ಯಾಸ ಆಗಿಬಿಡ್ತು. ಇವಾಗ ಇರೋಕ್ಕಾಗಲ್ಲ ನಮಗೆ. ಇವಾಗನೂ ನೀವು ನಮ್ಮ ಮನೇಲಿ ನೋಡಿದ್ರೆ ಯಾವಾಗಲೂ ಒಂದು ಮಿನಿಮಮ್ 10-20 ಜನ ಒಟ್ಟಿಗೆ ಇರ್ತೀವಿ. ಅಂದರೆ ನಮ್ಮ ಮನೇಲೂ ಆ ಥರದ್ದೇನು ಹಯಾಕಿ ಎಲ್ಲ ಇಲ್ಲ, ಡ್ರೈವರ್ ಅಸಿಸ್ಟೆಂಟ್ ಅವರು ಇವರು ಅಂತ ಎಲ್ಲರೂ ಒಂದೇ ಮನೇಲಿ ಇರ್ತೀವಿ. ಎಲ್ಲೋದ್ರೇನು ನಾವು ಕುಂದಾಪುರ ಮನೇಲಿದ್ದರೆ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ ಆ ಮಕ್ಕಳು. ಬ್ಯಾಂಗ್ಳೂರು ಮನೇಲಿದ್ರೂ ಎಲ್ಲರೂ ನಮ್ಮ ಒಟ್ಟಿಗೆ ಇರ್ತಾರೆ, ನಮ್ಮ ಮನೆಲ್ಲ ನಮ್ಮ ಜೊತೆಗೆ. ಅದೊಂದು ಆ ಥರ ಒಂದು ಲೈಫ್ ಸ್ಟೈಲ್ ಬಂದ್ಬಿಡುತ್ತೆ. ಹಾಂ. ಸೊ ಫೇಮ್, ಸಕ್ಸಸ್, ಮನಿ ನಿಮ್ಮನ್ನು ಚೇಂಜ್ ಮಾಡಿಲ್ಲ, ಮಾಡೋಕ್ಕೆ ಬಿಟ್ಟು ಇಲ್ಲ ನೀವು? ಅಂದರೆ ಮಾಡಿಲ್ಲ ಅನ್ನೋದಕ್ಕಿಂತ ಆಗಬಾರ್ದು ಅಂತ ಐ ಪ್ರೇ ಫಾರ್ ದ್ಯಾಟ್. ಅಂದರೆ ಯಾವತ್ತೂ ಅದಾಗಬಾರ್ದು ಅಂತ ನನಗಾಗಲಿ ರಿಷಬ್ಗಾಗಲಿ. ಆ್ಯಂಡ್ ಅದ್ರದ್ದು ನೀಡೂ ಇಲ್ಲ ಅಂತ, ಅವಶ್ಯಕತೆನೂ ಇಲ್ಲ. ಸೊ ನಮಗೆ ಬಂದಿರೋ ಫೇಮ್ ನಾನು ನಿಮಗೆ ಕೊಡೋಲ್ಲ, ನನಗೆ ಬಂದಿರೋ ಸಕ್ಸಸ್ ಇಲ್ಲ ಮನಿ ನಿಮಗೆ ಕೊಡೋಲ್ಲ. ವಾಟ್ ಯು ಎಕ್ಸ್ಪೆಕ್ಟ್? ಜಸ್ಟ್ ಅ ಸ್ಮೈಲ್, ಒಂದು ಒಳ್ಳೆ ಮಾತು, ಒಂದು ರೆಸ್ಪಾನ್ಸ್, ದಟ್ಸ್ ಇಟ್. ಅಷ್ಟೇ ಸಾಕಲ್ವಾ? ಏನಿದೆ, ಲೈಫ್ ಈಸ್ ಆಲ್ ಅಬೌಟ್ ಲವ್. ಸೊ ಇಬ್ಬರು ಜೀವನದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಅಂದರೆ ಇವತ್ತಿಗೆ ಕೇಳಿದ್ರೆ ಮುಂದಕ್ಕೆ ಏನಿಗೆ ಯಾವ ವಿಚಾರಕ್ಕೆ ಎದುರು ನೋಡ್ತಾ ಇದ್ದೀರಾ? ಯಾಕೆಂದರೆ ಬಹುಶಃ ಜನಸಾಮಾನ್ಯರು ನೋಡೋ ಅಂಥದ್ದು ಈ ಲೈಫಲ್ಲಿ ಏನು ಬೇಕಪ್ಪ ಚೆನ್ನಾಗಿರೋಕ್ಕೆ, ನೆಮ್ಮದಿ ಬೇಕು, ಒಳ್ಳೆ ಸಂಸಾರ ಬೇಕು, ದುಡ್ಡು ಬೇಕು, ಸಕ್ಸಸ್ ಬೇಕು ಅಂತ ಈಗ ಒಂದಷ್ಟು ಇಟ್ಕೊಂಡಿರ್ತಾರಲ್ಲ, ಚೆಕ್ ಆಫ್ ದ ಬಾಕ್ಸ್, ಟಿಕ್ ಆಫ್ ದ ಬಾಕ್ಸ್. ಸಮಾಜದ ಕಣ್ಣಲ್ಲಿ ಬೇಕಾಗಿರೋ ಎಲ್ಲ ಅಂಶಗಳನ್ನು ನೀವು ನೋಡಿದ್ದೀರಾ. ಆದರೆ ನಿಮ್ಮ ಕಣ್ಣಲ್ಲಿ ನಿಮಗೆ ನಿಮ್ಮ ಲೈಫಿಂದ ಇನ್ನೂ ಏನು ಬೇಕಂತ ಯಾವ ವಿಚಾರಕ್ಕೆ ಹಸಿವಿದೆ ನಿಮ್ಮಿಬ್ಬರಿಗೆ? ಕೆಲಸ ಅಷ್ಟೆ ಇಬ್ಬರಿಗೂ. ಯಾಕಂದರೆ ಆ ಕೆಲಸದಿಂದನೇ ಅಲ್ವಾ ಇವತ್ತು ಏನು ಬಂದಿದೆ, ಅದೆಲ್ಲದು ಆ ಕೆಲಸದಿಂದ ಬಂದಿರೋದು. ಇವಾಗನೂ ದೇವರು ನಾವು ಕೇಳಲಿಲ್ಲ, ಇದನ್ನು ಕೇಳ್ದೆ ಎಲ್ಲದೂ ಕೊಟ್ಬಿಟ್ಟಿದ್ದಾನೆ. ರಿಷಬ್ ಯಾವತ್ತೂ ತುಂಬ ಆನೆಸ್ಟಾಗಿ ಕೇಳಿದ್ದು, ನನಗೆ ಕೆಲಸ ಕೊಡು ದೇವ್ರೆ, ನನಗೆ ಕೆಲಸ ಕೊಡು. ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಕೆಲಸ ಇಲ್ಲದೆ ತುಂಬ ವರ್ಷ ಅವ್ರು ಇದ್ದಿದ್ದರಿಂದ ಅವ್ರಿಗೆ ಆ ಕೆಲಸದ ಮೇಲೆ ಒಂದು ಹಸಿವಿತ್ತು. ನನಗೊಂದು ಕೆಲಸ ಕೊಟ್ಬಿಟ್ರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂದರೆ ಆ ಥರ ಮಾಡ್ತೀನಿ ಅನ್ನೋ ಥರದ್ದು ಅವ್ರ ತಲೆಯಲ್ಲಿ ಇದ್ದಿದ್ದು. ಅವ್ರು ನಾನು ಮೀಟ್ ಮಾಡಿದ ಟೈಮಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಆ ಥರ ದೇವರು ಹೆಂಗೆ ಕೆಲಸ ಕೊಟ್ಟ ಅಂದರೆ ಇವತ್ತು ರಿಷಬ್ಗೆ ನನಗೊಂಚೂರು ರೆಸ್ಟ್ ಮಾಡಬೇಕಂತ ಅಂದ್ರೂ ಬಿಡ್ತಾ ಇಲ್ಲ, ಕೆಲಸ ಮುಗೀತಿಲ್ಲ, ಆ ಥರ ಕೆಲಸ ಕೊಟ್ಟಿದ್ದಾನೆ. ಸೊ ಇನ್ನು ಮುಂದೆನೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಿಕಾಸ್ ವಿ ಹ್ಯಾವೆಂಟ್ ಪ್ಲ್ಯಾನ್ಡ್ ಏನೂ ಲೈಫಲ್ಲಿ, ಎಲ್ಲ ಅದಾಗ್ತಾ ಹೋಯಿತು. ಸೊ ಇನ್ನು ಮುಂದೆನೂ ನಮಗೇನು ಪ್ಲ್ಯಾನ್ ಇಲ್ಲ. ಲೈಫಲ್ಲಿ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಸ್ಪ್ರೆಡ್ ಲವ್, ಬಿ ಆನೆಸ್ಟ್, ಅಷ್ಟೇ. ಕೀಪ್ ದಟ್ ಇನ್ನೋಸೆನ್ಸ್, ಆನೆಸ್ಟಿ ಅಲ್ಲ, ಆನೆಸ್ಟಿ ಅಷ್ಟೇ. ಸೊ ಈಗ ಬಹುಶಃ ಈಗ ಯಶ್ರಂತವ್ರಿಗೆ ಹೇಗೆ KGF ಮುಂಚೆ ಒಂದು ಲೆಕ್ಕನೋ, KGF ಆದಮೇಲೆ ಇನ್ನೊಂದು ಲೆಕ್ಕನೋ, ಅದೇ ಥರ ಬಹುಶಃ ರಿಷಬ್ ಸರ್ಗೂ ಹೇಳ್ಬೋದಾ? ಕಾಂತಾರಕ್ಕೆ ಮುಂಚೆ ಒಂದು ಲೆಕ್ಕ, ಕಾಂತಾರ ಆದಮೇಲೆ ಲೆಕ್ಕ ಅಂತ? ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಸ್ಕೇಲ್ ಆಫ್ ದ ಮೂವಿ ಆ ಥರ ಅಂತ ಅನ್ನಿಸ್ತಿಲ್ಲ ನನಗೆ. ಬಿಕಾಸ್ ರಿಷಬ್ ಒಬ್ಬ ಯಾವ ಥರ ನನಗೆ ಅವರು ಡೈರೆಕ್ಟರ್ ಆಗಿನೂ ತುಂಬ ಇಷ್ಟ. ಯಾವ ಥರ ಡೈರೆಕ್ಟರ್ ಅಂದರೆ ಅವ್ರಿಗೆ ಅದೆಲ್ಲ ಇಲ್ಲ, ನಾಳೆ ಬೆಳಗ್ಗೆ ಯಾವುದೋ ಒಂದು ಚಿಕ್ಕ ಕತೆ, ಒಂದು ಸ್ಮಾಲ್ ಬಜೆಟ್ ಮೂವಿ ಮಾಡ್ತೀನಿ ಅಂತಲೂ ಹೊರಡ್ಬೋದು ಅವರು. ಅವ್ರಿಗೊಂದು ಬೇರೆ ಥರದ್ದು ಒಂದು ಕತೆನೂ ತಲೆಗೆ ಬರ್ಬೋದು. ಆ ಥರದ ಮನುಷ್ಯ ಅವರು. ಅಂದರೆ ಅವರೊಂದು ಕಿರಿಕ್ ಪಾರ್ಟಿ ಆದಾಗ ನಮ್ಮ ಜರ್ನಿಯಲ್ಲಿ ನೋಡಿರೋ ಥರ ಎಷ್ಟೊಂದು ಬೇರೆ ಥರದ ಸಿನಿಮಾಗಳು ಬಂತು. ಹಿ ವಾಸ್ ಲೈಕ್, ಇಲ್ಲ ನಾನು ಸರ್ಕಾರಿನೇ ಮಾಡೋದು ಅಂತ ಅಂದ್ಕೊಂಡು. ಆ ಸರ್ಕಾರಿಗೆ ನಮಗೆ ಆ ಟೈಮಲ್ಲಿ ಇವನ್ ಆಫ್ಟರ್ ಕಿರಿಕ್ ಪಾರ್ಟಿ ಬೇರೆ ಸಿನಿಮಾಗಳು ಮಾಡಿದರೆ ಈಸಿಲಿ ಪ್ರೊಡ್ಯೂಸರ್ ಸಿಗ್ತಿದ್ರು. ಆ ಸರ್ಕಾರಿಗೆ ಪ್ರೊಡ್ಯೂಸರ್ಸ್ನ ಹುಡ್ಕೋದು, ಇನ್ವೆಸ್ಟ್ಮೆಂಟ್ ಹುಡ್ಕೋದು ಅಷ್ಟು ಕಷ್ಟ ಆಗಿತ್ತು ಇವನ್ ಆಫ್ಟರ್ ದ ಕಿರಿಕ್ ಪಾರ್ಟಿ. ಬಿಕಾಸ್ ಹಿ ಚೋಸ್ ದಟ್ ಕೈಂಡ್ ಆಫ್ ಮೂವಿ. ಬಟ್ ಅವ್ರಿಗೆ ಹಿ ವಾಸ್ ಫರ್ಮ್, ನಾನು ಇದೇ ಮಾಡ್ತೀನಿ ಅಂತ, ಐ ಹ್ಯಾವ್ ಟು ಡೂ ದಿಸ್, ಐ ವಿಲ್ ಡೂ ಇಟ್ ಅಂತ ಮಾಡಿದ್ರು. ಅದು ಚೆನ್ನಾಗಾಯಿತು, ನಮ್ಮ ಕಮರ್ಷಿಯಲಿನ ಎಲ್ಲ ನ್ಯಾಷನಲ್ ಅವಾರ್ಡ್ ಬಂತು ಅವ್ರಿಗೆ. ಹಾಗೆ ಸೊ ರಿಷಬು ಏನೂ ತುಂಬ ಪ್ಲ್ಯಾನ್ ಮಾಡಲ್ಲ. ಬಟ್ ಜನದ ಎಕ್ಸ್ಪೆಕ್ಟೇಷನ್, ಆ್ಯಸ್ ಯು ಸೆಡ್, ಲೈಕ್ ಲಾಸ್ಟ್ ಕಾಂತಾರಕ್ಕೆ ಈ ಕಾಂತಾರಕ್ಕೆ ನೀವು ನೋಡಿದ್ರೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದರಲ್ಲಿ ಹೀಗೆ ಮಾಡಿದ್ದಾರೆ, ನೆಕ್ಸ್ಟು ಏನು ಮಾಡ್ಬೋದು ಅನ್ನೋದು. ಅದೊಂದು ಸ್ವಲ್ಪ ಆ ಒತ್ತಡ ಸ್ವಲ್ಪ ಇರುತ್ತೆ ಅಷ್ಟೆ. ಅವ್ರ ಥರದ ಲೆವೆಲಲ್ಲಿರೋರು ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಒಂದು ಹೆಂಡತಿಯಾಗಿ, ಒಂದು ಪಾರ್ಟ್ನರ್ ಆಗಿ, ಅವರ ಟೀಮ್ ಮೆಂಬರ್ ಆಗಿ ನೀವು ಹೇಗೆ ನೋಡಿದ್ದೀರಾ ಅವರನ್ನು?
ಅವ್ರಿಗೆ ಲೈಫಲ್ಲಿ ಅದೊಂದು ಅವ್ರು ಯಾವಾಗಲೂ ಹೇಳಿತಾರ ಎಕ್ಸೈಟ್ಮೆಂಟು ಅವರು ಸುಮ್ಮನೆ ಹೇಳಲ್ಲ ಅದು ಅಂದರೆ ನಾಟ್ ಇಂಟರ್ವ್ಯೂಸ್ ಸಿಗಲ್ಲ ನಾನು ಲೈಫಲ್ಲೇ ನೋಡ್ತೀನಲ್ಲ ಎಕ್ಸೈಟ್ಮೆಂಟು ಇಲ್ಲ ಎಕ್ಸ್ಪೆಕ್ಟೇಷನ್ನೂ ಇಲ್ಲ ಏನು ತುಂಬ ಎಕ್ಸ್ಪೆಕ್ಟು ಮಾಡಲ್ಲ ಅವರು ಈಗ ಅಂದರೆ ಸೀರಿಯಸ್ಲಿ ನೀವು ಅವ್ರಿಗೆ ಇವಾಗ ನಮ್ದೊಂದು ಗಿರಿಕತೆ ವರ್ಕ್ ಆಗಿಲ್ಲ ನೀವು ಅವತ್ತು ನೋಡಿದ್ರು ರಿಷಬ್ ಹಾಗೇ ಇದ್ರು ನೆಕ್ಸ್ಟ್ 4 ಮಂತ್ಸಲ್ಲಿ ಕಾಂತಾರ ಅಷ್ಟು ದೊಡ್ಡ ಸಿನಿಮಾ ಆಯಿತು ಆವಾಗಲೂ ರಿಷಬ್ ಹಾಗೇ ಇದ್ರು ಅದು ಅಂದರೆ ಕೇರಳ 3 ಕಿಳಿಯಲ್ಲ ಅವ್ರಿಗೆ ಹೇಗಂದರೆ ಈಗ ಗಿರಿಕತೆ ವರ್ಕ್ ಆಗಿಲ್ಲ ನಾನು ನೆಕ್ಸ್ಟ್ ಏನಾದರೂ ಒಂದು ಸೂಪರಾಗಿ ಮಾಡಬೇಕು ನಾನು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವ್ರನ್ನ ಡಿಸಪಾಯಿಂಟ್ ಮಾಡೋಂಗಿಲ್ಲ ಚೆನ್ನಾಗಿ ಮಾಡ್ತೀನಿ ಕಾಂತಾರ ಆಯಿತು ತುಂಬ ಚೆನ್ನಾಗಾಯಿತು ಇದಕ್ಕಿಂತ ಚೆನ್ನಾಗಿ ನನಗೆ ಇನ್ನೇನು ಮಾಡೋಕ್ಕಾಗತ್ತೆ ಆ ಥಾಟ್ ಪ್ರೋಸೆಸ್ ಬಿಟ್ಟರೆ ಇಲ್ಲ ನಂದು ಈ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಅವ್ರು ಯಾವತ್ತೂ ಒನ್ ಡೇ ಅಪ್ಸೆಟ್ ಆಗಿ ಕೂತಿದ್ದು ನಾನು ನೋಡಿಲ್ಲ ಸಿನಿಮಾ ತುಂಬ ಚೆನ್ನಾಗಾದಾಗ ತುಂಬ ಖುಷಿಯಲ್ಲಿ ಆ ಥರದ್ದೇನು ತುಂಬ ಸೆಲೆಬ್ರೇಷನ್ ಮೂಡಲ್ಲೂ ನೋಡಿಲ್ಲ ಕಾನ್ಸ್ಟೆಂಟಾಗಿ ಆ ತಲೆ ಓಡ್ತಾನೆ ಇರುತ್ತೆ ಇದು ಒಂದಾದರೆ ಇನ್ನೇನು ಅನ್ನೋ ಥರದ್ದು ಬಿಟ್ಟರೆ ಸೊ ಅವರಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಬಟ್ ಸಮಾಜದ ಎಕ್ಸ್ಪೆಕ್ಟೇಷನ್ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಆ ಭಾರನ ಹೇಗೆ ತಗೋತಾರೆ ಅದನ್ನು ಭಾರ ಥರ ಅವ್ರು ತೊಗೊಳಲ್ಲ ಒಂದು ಸಿನಿಮಾನ ಅವ್ರು ಸಿನಿಮಾ ಥರನೇ ನೋಡ್ತಾರೆ ಅವ್ರಿಗೆ ಅವ್ರ ಕತೆ ಅಷ್ಟೇ ಹೀರೋ ಅದಾದಮೇಲೆ ಅದು ಸ್ಕೇಲ್ ದೊಡ್ಡದಾಗತ್ತಾ ಬೇರೆ ಎಲ್ಲ ಇದಾಗತ್ತಾ ಅದೆಲ್ಲ ಮತ್ತೆ ಲೈಕ್ ಉದಾಹರಣೆ ಕಾಂತಾರ ಆದಮೇಲೆ ಕಾಂತಾರ ಚಾಪ್ಟರ್ 1 ಕಾಂತಾರ ಸಕ್ಸಸ್ ಆಗೋದ್ಮೇಲೆ ಯೂಶಲಿ ದ ನೆಕ್ಸ್ಟ್ ಸೀಕ್ವೆಲ್ ಪ್ರೀಕ್ವೆಲ್ಗೋ ಕಂಪ್ಯಾರಿಸನ್ ಬಂದ್ಬಿಡತ್ತೆ ಆ ಸ್ಕೇಲ್ ಮತ್ತೆ ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋದು ಇದೆಲ್ಲ ಮಾರ್ಕೆಟ್ನ ವೈಬ್ ಅಲ್ವಾ ಹೌದು ಸೊ ಅವ್ರು ರೀಡ್ ಮಾಡಿರ್ತಾರೆ ಆ್ಯಂಡ್ ಸೊ ಯು ಸೇಯಿಂಗ್ ಅದನ್ನು ಅವ್ರು ಬರೀ ಒಂದು ನ್ಯೂಕ್ಲಿಯಸ್ಸಲ್ಲಿ ಕಥೆಯಾಗಿ ನೋಡಿ ಅಲ್ಲಿ ಏನು ಮಾಡಬೇಕೋ ಮಾಡ್ತಾರೆ ಹೊರತು ಅದು ಕರೆಕ್ಟಾಗಿದ್ರೆ ಹೂರ್ಣ ಒಬ್ಬಟ್ಟು ಚೆನ್ನಾಗಿರುತ್ತೆ ಅನ್ನೋದು ಅವ್ರ ನಂಬಿಕೆ ಅದೇ ನಂಬಿಕೆ ಅವರು ಇಲ್ಲಿವರೆಗೆ ಆ ಜರ್ನಿ ಇಲ್ಲಿವರೆಗೆ ತೊಗೊಂಡು ಬಂದಿರೋದ ಹಾಗೆ ಈಗ ಕಾಂತಾರ ಸಿನಿಮಾ ಹಿಟ್ ಆಯ್ತಲ್ಲ ಲಾಸ್ಟ್ ಟೈಮ್ ಅವಾಗ ಎಲ್ರಿಗೂ ಅದು ಸ್ಮಾಲ್ ಬಜೆಟ್ ಅಂತ ಅನ್ನಿಸ್ತು ಬಟ್ ಸಿನಿಮಾ ಮಾಡಬೇಕಾದ್ರೆ ರಿಷಬ್ಗೆ ಎಷ್ಟು ಟೆನ್ಷನ್ ಇತ್ತು ಅಂದರೆ ಫಸ್ಟ್ ಟೈಮ್ ಇಷ್ಟು ನನ್ನ ನಂಬಿ ಪ್ರೊಡ್ಯೂಸರ್ ಇಷ್ಟು ದುಡ್ಡು ಹಾಕಿದ್ದಾರೆ ಇದು ರಿಷಬ್ ಕರಿಯರ್ದು ಬಿಗ್ ಬಜೆಟ್ ಸಿನಿಮಾ ಅದಕ್ಕಿಂತ ಮುಂಚೆ ಇನ್ನೂ ಚಿಕ್ಕ ಸಿನಿಮಾಗಳು ನಮ್ಮ ಪ್ರೊಡಕ್ಷನಲ್ಲಾಗಿರಲಿ ಚಿಕ್ಕ ಬಜೆಟಲ್ಲಿ ಮಾಡ್ತಿದ್ದಿದ್ದು ಆ್ಯಂಡ್ ನಮ್ಮಿಬ್ಬರಿಗೂ ಅದು ಒಂದೇನಂದರೆ ಈ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿರೋದ್ರಿಂದ ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇತ್ತು ಕುತ್ಕೊಂಡು ಚಿಕ್ಕ ವಿಷಯಕ್ಕೆ ಬಜೆಟ್ ಹಾಕಿರೋದ್ರಿಂದ ಚರ್ಚೆ ಮಾಡಿರೋದ್ರಿಂದ ಒಂದು ಶೂಟಿಂದ ಪ್ರಮೋಷನ್ ತನಕ ಎಲ್ಲ ಫೇಸಲ್ಲೂ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಇನ್ವಾಲ್ವ್ ಆಗಿ ಬಂದಿರೋದ್ರಿಂದ ಆ ಮನಿದ ವ್ಯಾಲ್ಯೂ ಗೊತ್ತಿದೆ ಇವತ್ತಿಗೆ ನೀವು ಲಾಸ್ಟ್ ಟೈಮ್ ಅದು ಸಿನಿಮಾ ದೊಡ್ಡದಾದಾಗ ಚಿಕ್ಕ ಬಜೆಟ್ ಆಯಿತು ಬಟ್ ರಿಷಬ್ಗೆ ಅದು ದೊಡ್ಡ ಬಜೆಟ ನಮ್ಗೆ ಎಲ್ಲರಿಗೂ ಆ ಸ್ಟ್ರೆಸ್ ಇತ್ತು ಇಷ್ಟು ಸಿನಿಮಾಗೆ ಇಷ್ಟು ದುಡ್ಡು ಹಾಕಿದ್ದಾರೆ ಇದು ಕಾಣಿಸ್ಬೇಕು ಸ್ಕ್ರೀನಲ್ಲಿ ಅನ್ನೋದು ಅವತ್ತಿಗೆ ಇಟ್ ವುಡ್ ಹ್ಯಾವ್ ಬಿನ್ ಅಬೌಟ್ 20-30 crore ಹಾಂ ಆಗಿತ್ತು ಕಾಂತಾರ ಬಟ್ ಅಂದರೆ ಸಿನಿಮಾ ಹಿಟ್ಟಾದಾಗ ಜನಕ್ಕೆ ಇದು ಸ್ಮಾಲ್ ಬಜೆಟ್ ಸಿನಿಮಾ ಇಷ್ಟು ಜಾಸ್ತಿ ಆಯಿತು ಅಂತ ಅನ್ನಿಸ್ತಲ್ಲ ಬಟ್ ರಿಷಬ್ಗೆ ಮಾಡಬೇಕಾದ್ರೆ ಅದು ಬಿಗ್ ಬಜೆಟ್ ಸಿನಿಮಾನೇ ಸೊ ನಮ್ದು ಅಲ್ಲಿವರೆಗೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಈ ಸಲ ಕಾಂತಾರ ಮಾಡಬೇಕಾದ್ರೂ ಹಾಗೇನೆ ಇವಾಗ VFX ಬೇರೆ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಎಲ್ಲರೂ ಹೇಗೆ ಈ ಬಜೆಟಲ್ಲಿ ಇಷ್ಟು ಚೆನ್ನಾಗಾಯಿತು ಅಂತ ಎಲ್ಲ ಹೇಳ್ತಾರಲ್ಲ ಬಟ್ ರಿಷಬ್ ಫೋಕಸ್ಸೇ ಅದೇ ಅಂದರೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ಅದಷ್ಟು ಫ್ರೇಮಲ್ಲಿ ಕಾಣಿಸ್ಬೇಕು ಇನ್ನೆಲ್ಲೂ ಒಂದು ಸ್ವಲ್ಪನೂ ವೇಸ್ಟ್ ಆಗೋದಕ್ಕೆ ಬಿಡಲ್ಲ ಅಂದರೆ ಅವರು ಒಂದು ರೈಟರು ಡೈರೆಕ್ಟರು ಆ್ಯಕ್ಟರ್ ಆಗಿ ಅದ್ರ ಜೊತೆಗೆ ಪ್ರೊಡಕ್ಷನ್ ಆ್ಯಂಡ್ ಅದಕ್ಕೆ ಏನಾಗ್ತದೆ ಅದು ಎವ್ರಿ ಡೇ ಅವ್ರ ತಲೆಯಲ್ಲಿ ಅದು ರನ್ ಆಗ್ತಾನೆ ಇರುತ್ತೆ ಆ್ಯಂಡ್ ನನಗೆ ಒಂದು ಕಾಸ್ಟ್ಯೂಮ್ ಮಾಡಬೇಕಾದ್ರೆ ನಾನು ಬರೀ ಕಾಸ್ಟ್ಯೂಮ್ ಡಿಸೈನರ್ ಥರ ಆ ಥಾಟ್ ಪ್ರೊಸೆಸಲ್ಲಿ ಮಾಡೋಕ್ಕಾಗಲ್ಲ ದೆರ್ ಇಸ್ ದಟ್ ಒಂದು ಆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿರೋದ್ರಿಂದ ಆ ಪ್ರೊಡ್ಯೂಸರ್ ಮೈಂಡ್ ಸೆಟ್ ಥರದ್ದು ಒಂದು ಇರುತ್ತೆ ಇದಕ್ಕೆ ಇಷ್ಟು ಕೊಡ್ತಿದಾರ ನನಗೆ ಪ್ರೊಡ್ಯೂಸರ್ ಅಂದರೆ ಇದಕ್ಕಿಂತ ಜಾಸ್ತಿ ಕಾಣಿಸೋ ಥರ ನಾನು ತೋರಿಸ್ಬೇಕು ಇದೆಲ್ಲೂ ವೇಸ್ಟ್ ಆಗಬಾರ್ದು ಅನ್ನೋದೇ ಥಾಟ್ ಪ್ರೊಸೆಸ್ ಇದೆ ಈವನ್ ಅರವಿಂದ್ ಅವ್ರಿಗೂ ಕೂಡ ಅವ್ರದ್ದು ಜರ್ನಿ ಹಾಗೆ ಇದೆ ಅಲ್ವಾ ಅವರು ತುಂಬ ಚಿಕ್ಕ ಸಿನಿಮಾಗಳು ಮಾಡ್ಕೊಂಡು ಬಂದು ಇವತ್ತೊಂದು ದೊಡ್ಡ ಒಳ್ಳೆ ಸಿನಿಮಾಟೋಗ್ರಫರ್ ಆಗಿದ್ದಾರೆ ಸೊ ಅವರು ಎಲ್ಲೂ ಏನೂ ವೇಸ್ಟ್ ಆಗೋದಕ್ಕೆ ಬಿಡಲ್ಲ ಅಂದರೆ ಪ್ರತಿಯೊಬ್ಬರು ಅದೇ ಥರದ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಬೇರೆಯವ್ರಿಗೆಲ್ಲ ಅದು ಬಜೆಟ್ ಇಷ್ಟರಲ್ಲಿ ಹೀಗಾಗಿದೆಯಾ ಅಂದರು ನಮಗದು ಇಷ್ಟು ಆಗ್ತಿದೆಯಲ್ಲ ಇದಿಷ್ಟು ಚೆನ್ನಾಗೇ ಕಾಣಿಸ್ಲೇಬೇಕು ಅನ್ನೋದೊಂದು ಹೋರಾಟ ಅದೊಂದು ಮೈಂಡಲ್ಲಿ ಯಾವತ್ತೂ ಇರುತ್ತೆ ಸೊ ಅದು ಹಾಗಾಗಿ ಎಲ್ಲೂ ಏನೂ ವೇಸ್ಟ್ ಆಗಲ್ಲ ಇಟ್ಸ್ ಫ್ರೇಮಲ್ಲೇ ಇರುತ್ತೆ ನಿಮಗೆ ಸಿನಿಮಾದಲ್ಲೇ ಇರುತ್ತೆ ಸ್ಪೆಂಡ್ ಆಗಿರೋ ಮನಿ ಅಲ್ಲೇ ಕಾಣಿಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಆ್ಯಂಡ್ ಹೊಂಬಾಳೆನೂ ನಮಗೆ ಲೈಕ್ ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಇಟ್ಸ್ ಅ ಪವರ್ ಹೌಸ್ ಅವ್ರದ್ದು ಸಪೋರ್ಟ್ ಆಗಿರಲಿ ಅಂದರೆ ಪ್ಲ್ಯಾನಿಂಗ್ ಆಗಿರಲಿ ಅವ್ರೊಂದು ಸ್ಟೋರಿನ ಪಿಕ್ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರಲ್ಲ ದಟ್ ಈಸ್ ಗುಡ್ ಆ್ಯಸ್ ಅಂದರೆ ಎಷ್ಟು ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸರ್ಸ್ ಅದು ಮಾಡ್ತಾರೆ ಗೊತ್ತಿಲ್ಲ ವಿಜಯಣ್ಣ ಎಲ್ಲ ನಮಗೆ
ಅಣ್ಣ ಅಂತಾರ, ನಾವು ಪ್ರೊಡ್ಯೂಸರ್ ಥರ ನೋಡೋದೇ ಇಲ್ಲ. ಅಂದರೆ ಅಲ್ಲಿ ನಮ್ಮದೇ ವಿಜಯ್ ಕಿರಗುಂದೂರ್ ಸರ್ ಅವರಾಗಲಿ, ಚಲ್ವೆ ಸರ್ ಆಗಲಿ, ಅಂದರೆ ಸಿನಿಮಾ ಇದಕ್ಕೇನೋ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಆ ಥರದ್ದು ಮೈಂಡ್ ಸೆಟ್ ಅಲ್ಲ. ನಾವೆಲ್ಲ ನಮ್ಮದೇ ಒಂದು ಪ್ರಪಂಚ, ಅಲ್ಲಿ ಆ ಕಾಂತಾರ ವರ್ಲ್ಡಲ್ಲಿ ಅಲ್ಲಿ ಇರ್ತೀವಲ್ಲ. ಅವ್ರು ಇಲ್ಲಿಂದ ಅಲ್ಲಿ ಏನಾದರೂ ಒಂದು ಜಾಸ್ತಿ ಮಳೆ ಆಯಿತು, ಇನ್ನೇನೋ ತೊಂದರೆ ಆಯಿತು, ಏನಾದ್ರೂ ಸಡನ್ನಾಗಿ ಫ್ಲೈ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ, ಟೀಮ್ನೆಲ್ಲ ಗ್ಯಾದರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಆ ಟೈಮಿಗೆ ಅದು ಬೇಕಾಗಿರುತ್ತೆ. ಆಮೇಲೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ಎಷ್ಟು ಅಂದರೆ ತುಂಬ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಇಟ್ ಈಸ್ ನಾಟ್ ಈಸಿ ಅಲ್ಲ ಆ ಥರದ್ದು ಲೊಕೇಶನಲ್ಲೆಲ್ಲ. ಇವ್ರುಗಳು ಏನು ಲೊಕೇಶನ್ ಓಕೆ ಮಾಡ್ತಾರೆ ಅದರಲ್ಲಿ ಶೂಟ್ ಮಾಡೋದಕ್ಕೆ ಅರೇಂಜ್ ಮಾಡೋದಾಗಿರಲಿ, ಎಲ್ಲದನ್ನು ಹ್ಯಾಂಡಲ್ ಮಾಡೋದಾಗಿರಲಿ, ಡೈಲಿ 100 ಟುಗೆದರ್ಸ್ ವೆಹಿಕಲೇ ಬರ್ತಿತ್ತು. ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಅಲ್ಲಿಂದ ಆಗಿರಲಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಲಾಸ್ಟ್ ನಮ್ಮದು ರಿಲೀಸ್ ಅಂದರೆ ತುಂಬ ಕುತ್ತಿಗೆಗೆ ಬಂದಿತ್ತು ಕೆಲಸಗಳು. ರಿಲೀಸ್ ಡೇಟ್ ಅನೌನ್ಸ್ ಆಗಿಬಿಟ್ಟಿತ್ತು, ಶೂಟಿಂಗ್ ಮುಗ್ದಿದ್ದೇ ಲೇಟ್ ಆಗೋಯಿತು, ಮಳೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದ. ಸೊ ಪೋಸ್ಟ್ ಪ್ರೊಡಕ್ಷನ್ದು ಟೈಮಲ್ಲೂ ಆಗಿರಲಿ ವಿಜಯಣ್ಣ ಆ್ಯಂಡ್ ಟೀಮೆಲ್ಲ ಹೋಗಿ ಕೊಚ್ಚಿಯಲ್ಲಿ ಕೂತ್ಕೊಂಡಿದ್ರು. ಆ ಥರ ಒಂದು ತುಂಬ ಸ್ಟ್ರೆಂತ್ ಫೀಲ್ ಆಗುತ್ತೆ ಟೀಮ್ಗೆ. ನಾಟ್ ಓನ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಒಂದು ಟೀಮ್ ಆಗಿ ಜೊತೆಗಿರ್ತಾರಲ್ವ, ಅದೊಂದು ಸ್ಟ್ರೆಂತ್ ಅದು. ಈ ರೈಟರು, ಡೈರೆಕ್ಟರ್, ಆ್ಯಕ್ಟರ್ ಆಗಿ ರಿಷಬ್ ಸರ್ ಹೆಂಗೆ 3 ಪಾತ್ರಗಳಲ್ಲಿ ಒಂದೇ ಮನುಷ್ಯ ಹೆಂಗೆ ಆಟ ಆಡ್ತಾರೆ? ಇವನ್ ಐ ಡೋಂಟ್ ನೋ, ಅದು ಓನ್ಲಿ ಹಿ ಕ್ಯಾನ್ ಡೂ ದಿಸ್ ಅಂತ ಅನ್ಸುತ್ತೆ. ಅಂದರೆ ಅಷ್ಟು ಕ್ವಿಕ್ಕಾಗಿ ನೀವು ಹೇಳಿದ್ರಲ್ಲ ಅದು ಹೇಗೆ ಚೇಂಜ್ ಮಾಡ್ಕೊಳ್ತಾರೆ ಅಂತ. ಅವ್ರಿಗೆ ಆ್ಯಕ್ಟಿಂಗ್ ಪ್ರಿಪ್ರೇಷನ್ಗೂ ಟೈಮೇ ಸಿಕ್ಕಿಲ್ಲ. ಅಂದರೆ ಅವ್ರು ಇವಾಗ ಬೆಳಗ್ಗೆ ಎದ್ದೇಳ್ತಾರೆ, ಹಿ ಹ್ಯಾಸ್ ಟು ಮೈಂಟೈನ್ ಹಿಸ್ ಫಿಸಿಕ್, ವರ್ಕೌಟ್ ಮಾಡಲೇಬೇಕು, ಇನ್ನೂ ಬೇಗ ಹೋಗಬೇಕು ಅವರು ಪಾಪ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಅಲ್ಲಿಂದ ಹೋಗಬೇಕು ಶೂಟಿಂಗ್ ಸೆಟ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲೇನೇನಾಗಿದೆ ನೋಡಿ, ಮತ್ತು ಡೈರೆಕ್ಷನ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಾದಮೇಲೆ ರೈಟಿಂಗಲ್ಲೂ ಅಂದರೆ ಕಾನ್ಸ್ಟೆಂಟಾಗಿ ರೈಟರ್ಸ್ ಎಲ್ಲ ಸೆಟ್ಟಲ್ಲೇ ಇದ್ದರು. ಲೈಕ್ ಏನೋ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಹೋಗೋ ಥರದ್ದು ಪ್ರೋಸೆಸ್ ಅಲ್ಲ. ಅವ್ರದ್ದು ಕೋರ್ ಟೀಮಲ್ಲಿದ್ದರು ಅವರು, ರೈಟರ್ಸ್ ಇಬ್ಬರು ಥ್ರೂ ಔಟ್ ದ ಶೂಟ್ ಒಟ್ಟಿಗೆ ಇದ್ದರು. ಸೊ ಅಲ್ಲೇ ಆನ್ ಸ್ಪಾಟ್ ಏನಾದರೂ ಒಂದು ಚೇಂಜಸ್ ಮಾಡ್ತಿದ್ದಾರೆ, ಡೈಲಾಗ್ಸ್ ಆಗಿರ್ಬೋದು, ಇಲ್ಲ ಬೇರೆನೇ, ಅದೆಲ್ಲದೂ ಮಾಡಿಕೊಂಡು ಅದ್ರ ಜೊತೆಗೆ ಆ್ಯಕ್ಟಿಂಗ್ ಫೋಕಸ್ ಮಾಡಬೇಕಿತ್ತು. ಆ್ಯಂಡ್ ಅವ್ರಿಗೆ ಇವಾಗ ಬೇರೆ ಅದೊಂದು ಅನಿಸುತ್ತೆ ನನಗೆ, ಇಷ್ಟರಲ್ಲೂ ರಿಷಬ್ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಅವ್ರಿಗೆ ಯಾವತ್ತೂ ಅಷ್ಟೊಂದು ಆ ಪ್ರಿಪ್ರೇಷನ್ಗೆಲ್ಲ, ಬಿಕಾಸ್ ಈಸ್ ದ ಡೈರೆಕ್ಟರ್ ಆಲ್ಸೋ, ಅವ್ರಿಗೆ ಆ ಸ್ಪೇಸ್ ಸಿಗಲ್ಲ. ಏನೋ ರಿಹರ್ಸಲ್ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕೆ ಏನೂ ಸಿಗಲ್ಲ. ಆನ್ ಸ್ಪಾಟ್ ಹೋಗಿ ಇಲ್ಲ ಆ್ಯಕ್ಟ್ ಆ ಥರದಲ್ಲಿ ಸ್ವಿಚ್ ಆಗಿಬಿಡ್ತಾರೆ. ವಾವ್. ಸೊ ವಿತ್ ಆಲ್ ಆಫ್ ದಿಸ್ ಆ್ಯಂಡ್ ಟೀಮು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಈಗ ಅರವಿಂದ್ ಅವರಾಗಿರಲಿ, ರಿಷಬ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವ್ರು ನೋಡ್ಕೊಳ್ಳೋದು, ಅನಿರುದ್ಧ್ ಮಹೇಶು ನಮ್ಮದು ರೈಟರು, ಶನಿಲ್ ಗುರು ಅವರು ಇನ್ನೊಬ್ಬರು ರೈಟರು, ಆ ಥರ ಎಲ್ಲರೂ ಒಂದು ಶೋಲ್ಡರ್ ಕೊಡ್ತಾರೆ, ಜೊತೆಗೆ ನಿಲ್ತಾರೆ. ಕೆಲವು ಪ್ರಯತ್ನಗಳು, ಕೆಲವು ಬಾಗಿಲುಗಳನ್ನು ಸರಾಗವಾಗಿ ಏನು ತೆರೆಯುತ್ತೆ. ಥ್ರೂ ಕಾಂತಾರ ಐ ಗೆಸ್ ರಿಷಬ್ ಸರ್ಗೆ ಒಂದು ಪ್ಯಾನ್ ಇಂಡಿಯಾ ಐಡೆಂಟಿಟಿ ಪ್ಲಸ್ ಇಂಟ್ರಾಕ್ಷನ್ ವಿತ್ ಪಾಪ್ಯುಲರ್ ಸೂಪರ್ ಸ್ಟಾರ್ಸ್ ಆಯಾ ಇಂಡಸ್ಟ್ರಿದು ಇದೆಲ್ಲ ಸಿಕ್ಕಿದೆ. ದ ಲೇಟೆಸ್ಟ್ ಒನ್ ಬೀಯಿಂಗ್ ಅಫ್ಕೋರ್ಸ್ ಬಿಗ್ ಬಿ, ಅಮಿತಾಬ್ ಬಚ್ಚನ್ ಸರ್. ಐ ಥಿಂಕ್ ಸರ್ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ನೀವು ಅಗ್ನಿಪಥದ ಡೈಲಾಗ್ ಹೊಡಿದ್ರಿ ಆ ಥರ, ಮತ್ತು ಅವರು ಫುಲ್ಲು ಮಿಮಿಕ್ರಿ ಎಲ್ಲ ಮಾಡಿದ್ರಲ್ಲ, ಮೋಹನ್ ಲಾಲ್ ಥರ ಪಂಚೆ ಕಟ್ಟೋದು ಇದೆಲ್ಲ. ಬಿಸೈಡ್ಸ್ ಆಲ್ ಆಫ್ ದಿಸ್ ಇವೆಲ್ಲ ನಾವು ನೋಡಿದ್ದೀವಿ ಅಲ್ಲಿ KBCನಲ್ಲಿ. ಬಟ್ ನೀವೇನು ಪ್ರಶ್ನೆ ಕೇಳಿದ್ರಿ ಅಬೌಟ್ ಸರ್ ಮೀಟಿಂಗ್ ಬಿಗ್ ಬಿ ಆ್ಯಂಡ್ ಅದೆಲ್ಲ ಆದಾಗ ನೀವು ಹೋಗಿದ್ರಾ? ನಾನು ಹೋಗಿದ್ದೆ. ನಾನು ಬೇರೆ ಕೆಲಸದಲ್ಲಿದ್ದೆ. ರಿಷಬ್ ಶೋ ಮುಗಿಸ್ಕೊಂಡು ಬಂದಮೇಲೆ ಈ ವಾಸ್ ವೆರಿ ಎಕ್ಸೈಟೆಡ್. ಅವ್ರಿಗೆ ಅವ್ರು ಮುಂಚೆಯಿಂದ ನೋಡ್ಕೊಂಡು ಬಂದಿರೋ ಹೀರೋ ಅಮಿತಾಬ್ ಬಚ್ಚನ್ ಸರ್, ಅವ್ರನ್ನೊಂದು ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂದ್ರೆ ಒಂದು ದೊಡ್ಡ ವಿಷಯ. ಅದ್ರ ಜೊತೆಗೆ ಅವ್ರಿಗೊಂದು ಶೋ, ಅದೆಲ್ಲ ಒಂದು ನಮ್ಮದು ವಿ ಆರ್ ಲಕ್ಕಿ ಅಂತ ಅನ್ಸುತ್ತೆ, ವಿ ಆರ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಆ ಮೂಮೆಂಟ್ನ ಅವ್ರ ಜೊತೆಗೆ ಶೇರ್ ಮಾಡ್ತಿರೋದಾಗಿರ್ಬೋದು. ರಿಷಬ್ ಕೂಡ ಹಾಗೆ ಫೀಲ್ ಮಾಡ್ತಾರೆ ಅದನ್ನು. ಮತ್ತು ಅವ್ರ ಕ್ಯೂರಿಯಾಸಿಟಿ ಏನಿತ್ತು ಬಿಗ್ ಬಿ ಸರ್ ಮುಂದೆ ಕೂತ್ಕೊಂಡಾಗ ಏನೇನು ಕೇಳಬೇಕಂತ? ಒನ್ ಸೂಪರ್ ಸ್ಟಾರ್ ಟು ಅನ್ ಅದರ್ OG ಸೂಪರ್ ಸ್ಟಾರ್, ಏನಾದ್ರು ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರಾ? ಇವತ್ತು ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ನಾನು ಇದನ್ನು ಕೇಳಬೇಕು, ಆ ಥರ ವಿಲ್ ಬಿ ಅ ಕಿಡ್ ಅಗೇನ್? ಇಲ್ಲ, ಎಕ್ಸೈಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಇತ್ತು. ಐ ವಾಸ್ ಸೋ ಹ್ಯಾಪಿ, ಐ ಕುಡ್ ಸಿ ದಟ್. ಬಟ್ ಆ ಥರ ಕ್ವೆಶನ್ನೆಲ್ಲ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಇಸ್ ಅ ವೆರಿ ಸ್ಪಾಂಟೇನಿಯಸ್ ಗೈ. ಹಾಂ, ತುಂಬ ನ್ಯಾಚುರಲ್ ಆಗಿ ಏನು ಅನ್ಸುತ್ತೆ ಅದನ್ನು ಮಾತಾಡ್ತಾರೆ. ಸೊ ಇವಾಗ ಕಾಂತಾರ ಬಂದಮೇಲೆ ರಿಷಬ್ ಸರ್ ಹ್ಯಾಸ್ ಬಿಕಮ್ ದಿಸ್ ಡಿವೈನ್ ಸ್ಟಾರ್ ಅಲ್ವಾ? ಇಫ್ ಯು ಟೇಕ್ ದಟ್ ಲೇಬಲ್ ಅಸೈಡ್, ಹೂ ಇಸ್ ರಿಯಲ್ ರಿಷಬ್? ತುಂಬ ವ್ಯಾಲ್ಯೂ ಇರೋಂಥ, ವೆರಿ ಒಬಿಡಿಯೆಂಟ್, ತುಂಬ ಪ್ಯಾಷನೇಟ್, ತುಂಬ ಡ್ರೀಮ್ಸ್ ಇರೋ, ವೆರಿ ಆನೆಸ್ಟ್, ಇನ್ನೋಸೆಂಟ್ ಮ್ಯಾನ್. ವಾವ್. ಅವ್ರ ಮೇನ್ ವ್ಯಾಲ್ಯೂಸ್ ಏನು? ರೆಸ್ಪೆಕ್ಟಿಂಗ್ ಎವ್ರಿ ಒನ್, ಆಮೇಲೆ
ತುಂಬ ಚೆನ್ನಾಗಿ ಕೆಲಸ ಮಾಡೋರನ್ನ ಅವ್ರು ತುಂಬ ಚೆನ್ನಾಗಿ ಫೈಂಡ್ ಔಟ್ ಮಾಡ್ತಾರೆ, ಅವ್ರ ಜೊತೆಗಿರೋರನ್ನ ಒಟ್ಟಿಗೆ ಕರ್ಕೊಂಡು ಬೆಳೆಸ್ತಾರೆ. ಅದೆಲ್ಲ ವೆರಿ ಗುಡ್. ಅಂದರೆ ನಮ್ಮ ಟೀಮಲ್ಲಿ ಇವಾಗ ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೊಂದು ಗ್ರೋತ್ ಆಗ್ತಾ ಬಂತಲ್ಲ. ಬಟ್ ಯಾವಾಗಲೂ ರಿಷಬ್ ಇವಾಗ ಚೇಂಜ್ ಮಾಡಿಲ್ಲ. ಅಂದರೆ ಸರ್ಕಾರಿಯಿಂದ ನಾನು ಕಾಸ್ಟ್ಯೂಮ್ ಮಾಡ್ತಿದ್ದೆ, ಇವತ್ತು ನಾನೇ ಕಾಸ್ಟ್ಯೂಮ್ ಮಾಡಿದ್ದೀನಿ. ಕಾಂತಾರ ದೊಡ್ಡದಾಯಿತು ಅಂದ ತಕ್ಷಣ ಇಲ್ಲ, ನಾನೇ ಇದ್ದೀನಿ. ಸೊ ಅರವಿಂದ್ ಅವರು, ಅವತ್ತಿಂದ ಅರವಿಂದ್ ಅವರು ಇದ್ದರು, ಬೆಲ್ ಬಾಟಮ್ ಬೇರೆ ಎಲ್ಲ ಅದರಲ್ಲಿ. ಸೊ ಕಾಂತಾರದಲ್ಲಿ ಅರವಿಂದ್ ಅವರಾಗಿರಲಿ, ರೈಟರ್ಸ್ ಆಗಿರಲಿ, ಎಲ್ಲದು. ಅದು ಹೇಗಂದರೆ ರಿಷಬ್ ಚೇಂಜ್ ಆಗಿಲ್ಲ. ಅವ್ರಿಗೆ ಒಂದು ಟ್ರಸ್ಟ್ ಮಾಡ್ತಾರಲ್ಲ ನಮ್ಮನ್ನ, ಯಾರನ್ನೇ ಚೂಸ್ ಮಾಡಬೇಕಾದ್ರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಥರ ಅನಿಸುತ್ತೆ. ಮೋಸ್ಟ್ಲಿ ಅದಕ್ಕೋಸ್ಕರ ಎಲ್ಲರೂ ಅಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತೀವಿ. ಅವ್ರು ನಮ್ಮ ಮೇಲಿರೋ ಟ್ರಸ್ಟ್ನ ಉಳಿಸ್ಕೊಬೇಕಾಗಿರೋದೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಅವ್ರಿಗೆ ಚಾಯ್ಸ್ ಇತ್ತು, ಅವ್ರಿಗಾಗಿರಲಿ ಪ್ರೊಡಕ್ಷನ್ ಹೌಸ್ಗಾಗಿರಲಿ ಚಾಯ್ಸ್ ಇತ್ತು. ದ ಕೈಂಡ್ ಆಫ್ ಮೂವಿ ಅವರು ಮಾಡೋದಕ್ಕೆ ಹೊರಟಿರೋದಾಗಿರ್ಬೋದು, ಡೆಫಿನೆಟ್ಲಿ ಬೇರೆ ಕಡೆಯಿಂದ ಏನಾದರೂ ಕರ್ಕೊಂಡು ಬಂದಿರೋದು. ಸೊ ಅವ್ರು ಅದನ್ನು ಇಲ್ಲಿಂದನೇ ಎಲ್ಲರೂ ನಾನು ಬೆಳೀತಾ ಇದ್ದೀನಿ, ನನ್ನ ಜೊತೆಗಿರೋರು ಎಲ್ಲರಿಗೂ ಒಂದು ಅವಕಾಶ ಕೊಡ್ತೀನಿ ಅನ್ನೋದು. ಸೊ ಅದು ಹೇಗಾಗುತ್ತೆ ಅಂದರೆ ಅದು ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಆವಾಗ ಬೇರೆ ಎಲ್ಲ ಟೀಮಲ್ಲೂ ಅದೊಂದು ಎನರ್ಜಿ ದಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮದು ಗುರುಗಳನ್ನು ಫಾಲೋ ಮಾಡ್ಕೊಂಡು ನಾವು ಉಳಿದವರೆಲ್ಲ ಕಲಿತಾರೆ ಅಂತಾರಲ್ಲ ಹಾಗೆ. ಸೊ ಬೇರೆ ಟೀಮಲ್ಲೂ ಇವಾಗ ನಮ್ಮ ಟೀಮಲ್ಲಿ ನೋಡಿದ್ರೆ ರಾಮಣ್ಣ ಅಂತ ಒಬ್ಬರು ಚೀಫ್ ಇದ್ದಾರೆ, ಕಾಸ್ಟ್ಯೂಮ್ ಚೀಫ್. ಅವರು ತುಂಬ ವರ್ಷದಿಂದ ಅಂದರೆ ಉಪ್ಪಿ ಸರ್ದೆಲ್ಲ ಸಿನಿಮಾ ಉಪೇಂದ್ರ ಎಲ್ಲ ಇದೆಯಲ್ಲ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಕಾಸ್ಟ್ಯೂಮರ್ ಆಗಿದ್ದಾರೆ. ಆ ಟೈಮಿಂದ ಇದ್ದಾರೆ, ಒಂದು 40 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ತುಂಬ ಹಳೆ ತಲೆ. ನಮ್ಮದು ಸಿನಿಮಾಗಳಿಗೆ ರಿಷಬ್ ಉಳಿದವರು ಕಣ್ಣಂತೆ ಮಾಡಿದಾಗಿಂದನೂ ಅವ್ರು ಕಾಸ್ಟ್ಯೂಮರ್ ಆಗಿದ್ದರು. ಸೊ ನಾನು ಇಂಡಸ್ಟ್ರಿಗೆ ಬಂದಾಗಲೂ ನನ್ನ ಜೊತೆಗೆ ನಂದು ಎಲ್ಲ ಸಿನಿಮಾಗಳಿಗೂ ರಾಮಣ್ಣನೇ ಕಾಸ್ಟ್ಯೂಮರ್. ಓಕೆ, ನಾನು ಒನ್ ಮ್ಯಾನ್ ಆರ್ಮಿ ಥರ ನಾನೊಬ್ಬಳೇ, ರಾಮಣ್ಣನೂ ಅವರೊಬ್ಬರೇ, ಟೀಮ್ ಥರ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಈ ಸಿನಿಮಾ ಬಂದಾಗ ಎಲ್ಲರೂ ಕೇಳಿದ್ರು, ಸೊ ಹೇಗೆ ರಾಮಣ್ಣನಿಗೆ, ಅಂದರೆ ಅವ್ರಿಗೆ ವಯಸ್ಸು ಆಗಿದೆ ಪಾಪ ಇವಾಗ ಒಂದು ಸ್ವಲ್ಪ, ಬಟ್ ವೆರಿ ಆನೆಸ್ಟ್, ತುಂಬ ಪ್ರಾಮಾಣಿಕತೆ, ಕೆಲಸದ ಮೇಲೆ ಪ್ರೀತಿ, ಹಾರ್ಡ್ ವರ್ಕಿಂಗ್ ಮ್ಯಾನ್ ಅವರು. ಅದೇನೂ ಇಲ್ಲ ತಲೆಯಲ್ಲಿ ನಾನು ಚೀಫು ಅದು ಇದು ಎಲ್ಲ. ನಮಗೆ ಅದೊಂದು ಪ್ರೋಸೆಸ್ ಇದೆ ಕೆಲಸ ಮಾಡ್ತಾರೆ. ರಿಷಬ್ ಕೂಡ ಹಾಗೆ. ಅವ್ರಿಗೆ ನಾನು ಡೈರೆಕ್ಟರ್, ನಾನು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ, ಇಲ್ಲ ಅರವಿಂದ್ ಅವ್ರಿಗೆ ಯಾರಿಗೂ ಇಲ್ಲ, ಎಲ್ರಿಗೂ ಎಲ್ಲದೂ ಇದು ನನ್ನ ಸಿನಿಮಾ, ಎಲ್ಲದೂ ನನ್ನ ಕೆಲಸ, ಎಲ್ಲದೂ ಪರ್ಫೆಕ್ಟ್ ಆಗಿರ್ಬೇಕಂತಾನೆ ಮಾಡ್ತಾರೆ. ಸೊ ನನಗೆ ನಾನು ಟೀಮ್ ಕರ್ಕೊಳ್ಬೇಕಾದ್ರೆ ಒಂದಿಷ್ಟು ಇಂಟರ್ವ್ಯೂ ಮಾಡ್ತಾ ಆಗ್ತಾಯಿತ್ತು. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಈ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೇನು ಆಲ್ರೆಡಿ ಪ್ರೊಫೈಲ್ ಇದೆ ಅಂತ, ನಾವು ವಾಟ್ ಎವರ್ ಲೈಕ್ ಇಲ್ಲ ನಾವು ಜೂನಿಯರ್ಸ್ನ ಕಾಸ್ಟ್ಯೂಮ್ಸ್ ಹಾಕಲ್ಲ, ನಾವು ಸ್ಲಿಪ್ಪರ್ನ ಮುಟ್ಟಲ್ಲ, ಇದನ್ನು ಮಾಡಲ್ಲ, ವರ್ಕೇ ಆಗಲ್ಲ. ಪ್ಲೀಸ್ ಡೋಂಟ್ ಕಮ್, ನಮ್ಮ ಟೀಮಲ್ಲಿ ಅದು ವರ್ಕೇ ಆಗಲ್ಲ. ಎಲ್ಲರ ಜೊತೆಗೂ ಎಲ್ಲ ಥರದ ಸಿಚುವೇಶನ್, ಎಲ್ಲ ಟೈಮ್ ಝೋನ್, ರೀಲೊಕೇಟ್ ಆಗೋದಕ್ಕೆ ರೆಡಿ ಇದ್ದೀರಾ, ಪ್ಯಾಷನ್ ಇದೆಯಾ ನಿಮಗೆ, ಫೈರ್ ಇದೆಯಾ ಒಳಗಡೆ, ಅದಕ್ಕಾಗೋ ಥರದ್ದು ಕೆಲಸ ಸಿಗುತ್ತೆ. ಸೊ ಅದೇ ಥರ ಜನಗಳೇ ವರ್ಕ್ ಆಗ್ತಾರೆ ಬಿಟ್ರೆ, ನಮಗಿವಾಗ ಇಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಈ ಪ್ರೊಫೈಲ್ ಇದೆ, ಇದು ವರ್ಕೇ ಆಗಲ್ಲ. ಬೇಸ್ಡ್ ಆನ್ ದಿಸ್ ತೊಗೊಳ್ಳೋದೇ ಇಲ್ಲ. ಬಂದ್ರೆ ಆ ಥರದವ್ರು ಸರ್ವೈವ್ ಆಗೋದು ಇಲ್ಲ, ಬಿಕಾಸ್ ಅವ್ರಿಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅದನ್ನು. ಸೊ ಒನ್ ಡೇ ಆ 2 ಡೇ, ಇವಾಗ ನಾನೇ ಫ್ರೇಮ್ ನೋಡ್ತಿರ್ತೀನಿ, ನನಗೆ ರಿಷಬ್ ಅವರಾಗಿರಲಿ, ರುಕ್ಮಿಣಿ ಆಗಿರ್ಬೋದು, ಗುಲ್ಶನ್ ಅವ್ರು ಎಷ್ಟು ಇಂಪಾರ್ಟೆಂಟು, ನಂದು ಬೇರೆ ಪ್ರೈಮರಿ ಕ್ಯಾರೆಕ್ಟರ್ಸ್ ಏನಾದರೂ ಆಗಿದ್ರೆ ನನಗೆ ನಾನು ಡಿಸೈನರ್, ನಾನು ಈ ಕಾಸ್ಟ್ಯೂಮ್ ಮಾತ್ರ ಸರಿ ಮಾಡ್ತೀನಿ ಆಗಲ್ಲ. ನಾನು ಓಡಿರ್ತೀನಿ ಹೋಗಿ, ನಾನು ಅಲ್ಲಿ ಯಾರದೇ ಕಾಸ್ಟ್ಯೂಮ್, ಅಲ್ಲಿ ಯಾರೇ ನಿಂತಿರಲಿ ಅವ್ರನ್ನ ನಾನು ಸರಿ ಮಾಡ್ತೀನಿ. ಇಲ್ಲ ಚಪ್ಪಲಿ ಇಲ್ಲ ಅಂದರೆ ಅರ್ಜೆಂಟ್ಗೇನೋ ಶಾರ್ಟ್ ಬೇಕು, ಯಾರ್ದೋ ಎತ್ತಿ ನಾವೇ ಕೊಟ್ಟಿರ್ತೀವಿ. ಸೊ ನನಗೆ ಐ ಎಕ್ಸ್ಪೆಕ್ಟ್ ಮೈ ಟೀಮ್ ಟು ಡೂ ದಟ್. ಆ ಟೈಮ್ಗೆ ಏನು ಬೇಕು ನಿಮ್ಮ ಕೆಲಸ ಮಾಡಬೇಕು, ಬೇರೆ ಏನೂ ತಲೆಯಲ್ಲಿ ಬರಬಾರ್ದು, ತಲೆಯಲ್ಲಿ ಇಟ್ಕೊಂಡು ಬರಬೇಡಿ, ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಡಿ ಅನ್ನೋದು ವೆರಿ ಕ್ಲಿಯರ್ ನಾನು. ಸೊ ರಿಷಬ್ ಈ ಥರದ್ದು ಟೀಮ್ನ ಕರ್ಕೊಂಡು ಟ್ರಾವೆಲ್ ಮಾಡೋದು ಹೇಗೆ ಇನ್ಸ್ಪೈರ್ ಮಾಡುತ್ತೆ ಅಂದರೆ, ನಾನು ಮಾಡಬೇಕಾದ್ರೆ ನನಗೆ ತುಂಬ ಜನ ಇಲ್ಲ, ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ, ಸಾವಿರಾರು ಜನ ಇರ್ತಾರೆ, ರಾಮಣ್ಣ ಇದನ್ನು ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಐ ವಾಸ್ ವೆರಿ ಫಾರ್ಮ್, ಇಲ್ಲ ನಂಗೆ ರಾಮಣ್ಣ ಬೇಕು. ಇಲ್ಲಿ ತನಕ ರಾಮಣ್ಣ ನಮ್ಮ ಜೊತೆ ಕೆಲಸ ಮಾಡ್ಕೊಂಬಂದಿದ್ದಾರೆ ಚಿಕ್ಕ ಸಿನಿಮಾಯಿಂದ. ಇವಾಗ ನಾನೇನೋ ಒಂದು ಯಾವ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಾನು ರಾಮಣ್ಣನ ಬಿಟ್ಟು ಕೆಲಸ ಮಾಡೋದಕ್ಕಾಗಲ್ಲ. ಅವ್ರಿಗೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಅವ್ರ ಜೊತೆಗೆ ಇಷ್ಟು ಜನ ಅಸಿಸ್ಟೆಂಟ್ನ ಎಲ್ಲ ಹಾಕಿಬಿಟ್ಟು ಹಿ ವಾಸ್ ವಿತ್ ಅಸ್ ಥ್ರೂ ಔಟ್. ಸೊ ನನಗೆ ಅದು ಎಲ್ಲ ಅಂದರೆ ನಾನು ಯಾವಾಗಲೂ ಯಾಕೆ ರಿಷಬ್ ಇನ್ಸ್ಪೈರ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂದರೆ, ನನಗೊಬ್ಳಿಗೆ ಅಲ್ಲ, ಅವ್ರ ಜೊತೆ ಕೆಲಸ ಮಾಡೋರನ್ನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅವರು ಇನ್ಸ್ಪೈರ್ ಮಾಡ್ತಾರೆ. ಆಮೇಲೆ ಅಲ್ಲಿ ಆರ್ಟಿಸ್ಟ್ಗಳು ಆಗಿರ್ಬೋದು, ನಿಮಗೆ ಒಂದು ನಮ್ಮದು ವಾರ್ ಸೀಕ್ವೆನ್ಸ್ ಇತ್ತು, ಥೌಸಂಡ್ಸ್ ಆಫ್ ಪೀಪಲ್ ಇದ್ದಾರೆ, ಎಲ್ಲರೂ ಕಾಸ್ಟ್ಯೂಮ್ ಹಾಕಬೇಕು, ಸೋಲ್ಜರ್ ಕಾಸ್ಟ್ಯೂಮ್, ಆರ್ಮರ್ ಹಾಕಬೇಕು, ನಿಮಗೆ ಬೇರೆ ಬೇರೆ ಸೈಜ್ ಆರ್ಮರ್ ಇರುತ್ತೆ, ಫಿಟ್ ಆಗಬೇಕು, ಹೆಲ್ಮೆಟ್ ಫಿಟ್ ಆಗಬೇಕು, ಈ ಥರದ್ದೆಲ್ಲ. ಬೆಳಗ್ಗೆ 7 o'clock ಹಿಂದಿನ ದಿನ ಮೀಟಿಂಗ್ ಕರೆದ್ಬಿಟ್ಟು ರಿಷಬ್ ಹೇಳಿದ್ರು 7 o'clock ನನಗೆ ಫಸ್ಟ್ ಶಾಟ್ ತೆಗಿಬೇಕು ಅಂತ.
ಫುಲ್ ಟೆನ್ಷನ್ ಆಗೋಯ್ತು. ಹೆಂಗೆ ಆಲ್ಮೋಸ್ಟ್ ಲೈಕ್ ಥೌಸಂಡ್ಸ್ ಆಫ್ 1000 ಪೀಪಲ್ ಹೆಂಗೆ ರೆಡಿ ಮಾಡಿ 7 o'clock ಎಲ್ಲ ಇದೆ ನಮ್ಮ ಹತ್ರ. ಬಟ್ ಅದನ್ನು ಆ ಟೈಮ್ಗೆ ಇರೋದನ್ನ ಹಾಕ್ಬಿಟ್ಟು ನಿಲ್ಸೋದಕ್ಕೆ ಟೈಮ್ ಬೇಕಲ್ಲ ಅಂತ ಅಂದ್ಕೊಂಡು ದೊಡ್ಡ ಟೆನ್ಷನ್ ಆಯಿತು. ಟೀಮ್ನೆಲ್ಲ ಕರೆದು ನಾನು ಮೀಟಿಂಗ್ ಮಾಡಿದೆ. ಬೆಳಗ್ಗೆನೇ 2:30 ಹೊರಟು 3 o'clock ಅಲ್ಲಿ ನಿಂತ್ಕೊಂಡು ಫುಲ್ಲು ಚಳಿಯಲ್ಲಿ ಇದು ಶನಿವಾರ ಸಂತೆ ಅಲ್ಲಿ ಶೂಟಿಂಗ್ ಇದ್ದಿದ್ದು ಸಕಲೇಶ್ಪುರ ಹತ್ರ. ಫುಲ್ ಚಳಿ ಅಲ್ವಾ ಅಲ್ಲೇ 3 o'clock ಹೋಗಿ ಪಾಪ ಎಲ್ಲರೂ ಫುಲ್ 5 ಮಿನಿಟ್ಸ್ಗೆ ಟೀ ಕುಡ್ಕೊಂಡು ಟೀಮವರು ಮಾಡ್ತಾಯಿದ್ದಾರೆ ರೆಡಿ ಮಾಡಿದ್ವಿ. ಬಟ್ ಟೀಮ್ ಎಫರ್ಟ್, ಟೀಮ್ ಸ್ಪಿರಿಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನನಗೆ ರಿಷಬ್ ಹೇಳಿದ್ರು ಅದೇ ಫೈರಲ್ಲಿ ಬಂದು ನನ್ನ ಟೀಮ್ಗೆ ಹೇಳ್ತೀನಿ, ನನ್ನ ಟೀಮ್ ಅವ್ರಿಗೇನೋ ಮ್ಯಾಮ್ ಹೇಳಿದಾರೆ, ಈಗ ನಾವು ಮಾಡಿ ಇವ್ರನ್ನ ರೆಡಿ ಮಾಡಿ ನಿಲ್ಲಿಸ್ಬೇಕು. ನನಗೇನೋ ಕೇಳ್ತಾರೆ ರಿಷಬ್ ಸಡನ್ನಾಗಿ ಮಾಡಿ ಅಂತ. ನನಗೆ ಗೊತ್ತದು ಇಂಪಾಸಿಬಲ್ ಅಂತ ಅಂದ್ಕೊಂಡು ನಾನು ಅದೇ ಬ್ಲ್ಯಾಕ್ ಅವ್ರದ್ದು ಹೇಳ್ತಿದ್ದೆ ಅಲ್ಲ, ನೈಟ್ 11:30 12ಗೆ ಅಂಗಡಿ ಬಾಗಿಲು ತಟ್ಟಿದ್ದೀವಿ, ಏನೇನೋ ಬಟ್ಟೆಗಳನ್ನು ತೆಗೆದು ಏನೇನೋ ಮಾಡಿ ರೆಡಿ ಮಾಡಿ ಬೆಳಗ್ಗೆ ಕೊಟ್ವಿ. ನಾನು ನನ್ನ ಟೀಮ್ಗೆ ರಿಷಬ್ ಮತ್ತು ಅರವಿಂದ್ ಏನೋ ಕೇಳಿದ್ರೆ ನೋ ಹೇಳಲ್ಲ. ಸೊ ನನ್ನ ಟೀಮವ್ರಿಗೂ ಅದು ಓಕೆ, ಮ್ಯಾಮ್ ಏನು ಹೇಳಿದ್ರು ಓಕೆ ಅಂತ ಹೇಳಿಬಿಡ್ತಾರೆ, ಅದು ರೆಡಿ ಆಗಬೇಕು ಅನ್ನೋ ಥರದಲ್ಲಿ. ಸೊ ಅದೇ ಮೈಂಡ್ ಸೆಟ್ಟಲ್ಲೇ ಕೆಲಸ ಮಾಡ್ತೀವಿ. ನಾವು ಇರೋದೇ ಅದಕ್ಕಲ್ಲ, ಇಷ್ಟು ಈ ಥರದ ಪ್ರಾಜೆಕ್ಟ್ ಎಲ್ಲಿ ಸಿಗುತ್ತೆ. ಸೊ ಅದು ಸಿಕ್ಕಿದಾಗ ನಾವು ಯಾವುದಕ್ಕೂ ನೋ ಅಂದೇ ಕೆಲಸ ಮಾಡಬೇಕು ಅನ್ನೋದಷ್ಟೇ ಒಂದು ಥಿಯರಿ. ಆಮೇಲೆ ಅದು ಎಲ್ಲರಿಗೂ ಆರ್ಟಿಸ್ಟ್ಗಳಿಗೂ ಬೇರೆ ಸಿನಿಮಾಲೇನು ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಬರ್ತಾರಲ್ವ ಜನರಲಿ. ನಮ್ಮ ಟೀಮಲ್ಲಿ ಈಗ ಬೆರ್ಮೆಗ್ ರಿಷಬ್ದು ಗ್ಯಾಂಗ್ ಇದ್ದರು, ಒಂದು ಜಬ್ಬಜ್ಜ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ರದ್ದು ಒಂದು ಗ್ಯಾಂಗ್ ಇದ್ದರು, ಸ್ವಲ್ಪ ಓಲ್ಡ್ ಪೀಪಲ್. ಮತ್ತು ಇವರು ವಿಮೆನ್ ವಾರಿಯರ್ಸ್ ಇದ್ದರು, ಒಂದು ಬಾಯ್ಸ್ ಗ್ಯಾಂಗ್ ಇತ್ತು, ಥ್ರೂ ಔಟ್ ದ ಮೂವಿ ಇದ್ದರು. ನಾವು ಅವತ್ತು ಸೋಲ್ಜರ್ಸ್ನೆಲ್ಲ ರೆಡಿ ಮಾಡಬೇಕಾದ್ರೆ ಅವರೆಲ್ಲರೂ ಬಂದು ಜಾಯ್ನ್ ಆಗಿಬಿಟ್ರು ನಮ್ಮ ಜೊತೆಗೆ. ಒಂದು ಬಿಗ್ ಟೀಮ್, ಅಕ್ಕ ನಾವಿದ್ದೀವಿ, ನಾವೆಲ್ಲ ಸೇರಿ ಮಾಡೋಣ ಅಂತ ಅಂದ್ಕೊಂಡು. ನಮ್ಮದು ಟೀಮ್ ಅಷ್ಟು ಜನ ಇದ್ದಾರೆ, ಬಟ್ 1000 ಜನ ರೆಡಿ ಮಾಡಬೇಕಲ್ಲ, ಎಲ್ಲ ಸೇರ್ಕೊಂಡು ಮಾಡಿದ್ರು. ಅಲ್ಲಿ ಆನ್ ಸ್ಪಾಟು ಅಷ್ಟೇ 7 o'clockಗೆ ಜುಜಿ ಅಂತ ಫೈಟ್ ಮಾಸ್ಟರ್ ಇದ್ದರು. ಹಿ ವಾಸ್ ಟೆಲಿಂಗ್ ಮಿ ಐ ಡೋಂಟ್ ನೋ, ಅವ್ರು ಹಿಂದಿನ ದಿನ ಮೀಟಿಂಗಲ್ಲಿದ್ದಾಗ ಹಿ ವಾಸ್ ಥಿಂಕಿಂಗ್ ಇಂಪಾಸಿಬಲ್, ಇವ್ರು ಹೇಗೆ ರೆಡಿ ಮಾಡ್ತಾರೆ ಇಷ್ಟು ಜನನ ಅಂತ ಅಂದ್ಕೊಳ್ತಿದ್ರಂತೆ. ಸೊ ದಟ್ ಈಸ್ ಟೀಮ್ ವರ್ಕ್. ಎಲ್ಲರೂ ಬಂದು ಆರ್ಟಿಸ್ಟ್ಗಳು ಅವರೆಲ್ಲರೂ ಅವ್ರ ಕಾಸ್ಟ್ಯೂಮ್ ಅವ್ರು ಹಾಕ್ಕೊಂಡು ಉಳಿದವ್ರಿಗೆಲ್ಲ ಕಾಸ್ಟ್ಯೂಮ್ ಹಾಕಿ ಹೆಲ್ಪ್ ಮಾಡೋದಕ್ಕೆ ಬಂದು ನಿಂತು ಮಾಡಿದ್ರು. ದಟ್ ಈಸ್ ಅ ಟೀಮ್ ಸ್ಪಿರಿಟ್. ಆಮೇಲೆ ಅಲ್ಲಿ ಒಂಥರ ಕೆಲಸ ಮಾಡೋದು ಮಿಸ್ಸಿಂಗ್ ದೋಸ್ ಡೇಸ್. ಎಲ್ಲ ಮಕ್ಕಳು ಒಂದೊಂದು ಪ್ರೀತಿ ಇದೆಯಲ್ಲ, ಅಕ್ಕ 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 ಅಂದ್ಕೊಂಡು ಆರ್ಟಿಸ್ಟ್ಗಳಾಗಿರ್ಬೋದು. ಆ್ಯಂಡ್ ಸಮ್ಟೈಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗಿಂತ ವಯಸ್ಸಾಗಿರೋರು ಎಲ್ಲರೂ ಒಂದು ಅಕ್ಕ ಅಂತ ಕರೀತಾರೆ. ಬಟ್ ಅದೊಂದು ಎಮೋಷನ್ ಅದು. ಅಂದರೆ ಅವ್ರಿಗೂ ಇರುತ್ತೆ ತಲೆಯಲ್ಲಿ, ಇವರೆಲ್ಲರೂ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ತುಂಬ ಟ್ರಬಲ್ ಮಾಡಬಾರ್ದು ಅಂತ ಯಾರೂ ಟ್ಯಾಂಟ್ರಮ್ಸ್ ಎಲ್ಲ ತೋರಿಸಲ್ಲ. ಅವ್ರಿಗೂ ಕಷ್ಟ ಆ ಲೊಕೇಶನಿಗೆ ಟ್ರಾವೆಲ್ ಮಾಡಿ ಬಂದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡಿ ಇದೆಲ್ಲ ಅದು. ಬಟ್ ಅದ್ರ ಜೊತೆಗೆ ತುಂಬ ಕೋಆಪ್ರೇಟಿವ್ ಆಗಿದ್ದರು ಎಲ್ಲರೂ, ಎಲ್ಲ ಟೀಮ್. ಐ ಶುಡ್ ಸೇ ಥ್ಯಾಂಕ್ಸ್ ಟು ಆಲ್ ಮೈ ಆರ್ಟಿಸ್ಟ್. ಅಂದರೆ ರಿಷಬ್ ರುಕ್ಮಿಣಿ ಅವರು, ಗುಲ್ಶನ್ ಅವರು, ಜರಾಮ್ ಸರ್ ಜೊತೆಗೆ ಪ್ರೈಮರಿ ಸೆಕೆಂಡ್ರಿ ಆಲ್ ದ ಜೂನಿಯರ್ಸ್ ಫಾರ್ ದರ್ ಪೇಷನ್ಸ್ ಆ್ಯಂಡ್ ದರ್ ಡೆಡಿಕೇಶನ್. ಆ್ಯಂಡ್ ಅವ್ರು ಪ್ರೇ ಮಾಡ್ತಿದ್ದಿದ್ದು ಅಂದರೆ ಅವ್ರಿಗೆ ನಮಗೆ ಸಿನಿಮಾ ಅವ್ರಿಗೆ ಕೆಲಸ ಅಲ್ವಾ. ಬಟ್ ಸ್ಟಿಲ್ ಅವರು ಒಂದು ಮಳೆ ಬರ್ತಿದ್ರೆ ಅಯ್ಯೋ ಇವತ್ತು ಮಳೆ ಬರೋದು ಬೇಡ, ಒಂದು ಕ್ಲೌಡಿ ಆಗಿಬಿಟ್ರೆ ಸಾಕು, ಮಳೆ ಬರೋದು ಬೇಡ, ಈ ಶಾರ್ಟ್ ಫಿನಿಶ್ ಆಗಿಬಿಡಲಿ. ಈವನ್ ಡ್ರೈವರ್ಸ್ ಯೂಸ್ ಟು ಪ್ರೇ. ಸೊ ನನಗನ್ಸೋದು ಅದೆಲ್ಲ ಅದೊಂದು ಆ ಪ್ರೇಯರ್ದು ಶಕ್ತಿ. ಒಂದು ಮನುಷ್ಯ ಒಂದೇನೋ ಒಂದು ಕನ್ಸು ಕಟ್ಕೊಂಡು ಹೊರಟಾಗ ಎಲ್ಲರೂ ಅದನ್ನು ತನ್ನ ಕನ್ಸು ಅಂತ ಕೆಲಸ ಮಾಡಿಬಿಟ್ರೆ ನಿಮ್ಗೆ ಅಲ್ಲೊಂದು ಎನರ್ಜಿ ಫಾರ್ಮ್ ಆಗುತ್ತೆ, ಒಂದು ವೈಬ್ರೇಷನ್ ಇರುತ್ತೆ, ಒಂದು ಸಖತ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ, ಇನ್ನೊಬ್ರಿಗೂ ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಒಬ್ರಿಗೆ. ಸೊ ಅದೇ ನಿಮಗೊಂದು ಲೈಕ್ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಿದ್ರು ಅಂದರೆ ನೆಕ್ಸ್ಟ್ ಡೇಗೆ ನಾವು ಹೇಳ್ತೀವ ಅನ್ನೋ ಥರದ್ದು ಥಾಟು ಇಲ್ಲ. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಕ್ಕಳಾಗಿರಲಿ, ನಂದು ಡಿಸೈನರ್ ಟೀಮ್ ಅವರಾಗಿರಲಿ, ಕಾಸ್ಟ್ಯೂಮರ್ಸ್ ಆಗಿರಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಅವರಂತೂ ಲೈಕ್ ಕೈಯೆಲ್ಲ ಸುಟ್ಕೊಂಡು ಆ ಗಡಿಬಿಡಿಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲರೂ ಆ ಸಡನ್ನಾಗಿ ರೆಡಿ ಮಾಡಬೇಕಾದ್ರೆ ಆ ಥರದ್ದು ಒಂದು ನೇಚರ್ ಮಧ್ಯದಲ್ಲಿ ಎಲ್ಲರೂ ಅಷ್ಟು ಇದ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ ಅದೇ ಜೋಶಲ್ಲಿ ಬರ್ತಿದ್ರು. ನನಗೆ ಅದೆಲ್ಲ ಒಂದು ಕಾಂತಾರ ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಅದಕ್ಕೆ ಹೇಳೋದು. ಅಂದರೆ ಆ ಕತೆ ಶುರುವಾಗಿದ್ದ ರೀತಿಯಿಂದ, ಸಿನಿಮಾ ಮಾಡಿರೋ ರೀತಿಯಿಂದ, ಆ ಸಿನಿಮಾ ಇವತ್ತು ಹೋಗ್ತಿರೋ ರೀತಿಗೆ ಅದೊಂದು ಪಾಸಿಟಿವಿಟಿ ಡೆಫಿನೆಟ್ಲಿ ಇದೆ. ನಾನು ಒಂದು ಮೂಮೆಂಟು ಎಲ್ಲೂ ಒಂದು ಏನು ನೆಗೆಟಿವ್ ಇದು ಥಾಟ್ ಪ್ರೊಸೆಸ್ ಆಗಲಿ ಯಾರಿಗೋ ಒಬ್ರಿಗೆ ಆ ಥರದ್ದು ಫೀಲೇ ಮಾಡಿಲ್ಲ. ಇಟ್ ಈಸ್ that kind of a set. Even when that disaster happened, ಚಿಕ್ಕದು ಐ ಥಿಂಕ್ ಒಂದು ಸೆಟ್ ಏನೋ ಆಯ್ತಲ್ಲ, ಅದೆಲ್ಲ ಅದಾಗ್ಲೂ ಇಟ್ ವಾಸ್ ಅ ಸ್ಮಾಲ್ ಇದು ಆ ಥರದ್ದೆಲ್ಲ ಚಿಕ್ಕ ಪುಟ್ಟದಂದರೆ ನಿಮಗೆ ಬೇರೆ ಸೆಟ್ಗಳಲ್ಲೂ ಆಗುತ್ತೆ. ನಮ್ಮದೇ ಪ್ರೀವಿಯಸ್ ಸಿನಿಮಾಗಳಲ್ಲೂ ಇಷ್ಟೊಂದೆಲ್ಲ ಆಗಿದೆ. ಬಟ್ ಏನಂದರೆ ಕಾಂತಾರದೆಲ್ಲ ಆದಾಗ ಅದು ವಿಷಯ ದೊಡ್ಡದಾಗ್ತಿದೆ ಅನ್ನೋದು ಬಿಟ್ಟರೆ ಬೇರೆ ಸೆಟ್ಗಳಲ್ಲಿ ಇದಕ್ಕಿಂತ ತುಂಬ ಡೇಂಜರಸ್ ವಿಷಯಗಳನ್ನು ಎಲ್ಲ ದಾಟ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ಏನಾಗುತ್ತೆ, ದೊಡ್ಡ ನ್ಯೂಸ್ ಆಗಿಬಿಡುತ್ತೆ. ಚಿಕ್ಕದೇನೋ ದೈವ ಇದೆ ಆ ಥರ ಏನೇನೋ ಕನೆಕ್ಷನ್ ಐ ಡೋಂಟ್ ವಾಂಟ್ ಟು ಇದು. ಬಟ್ ಸಿನಿಮಾ ಸೆಟ್ ಅಂದಮೇಲೆ ಚಿಕ್ಕ ಪುಟ್ಟದ ಆ ಥರದ್ದೇನೋ ಒಂದು ಆಗತ್ತಲ್ವ. ಸೊ ಅವಾಗೆಲ್ಲ ಎಲ್ಲರೂ ಜೊತೆಗೆ ಇದ್ದರು, ತುಂಬ ಸ್ಟ್ರಾಂಗಾಗಿ ನಿಂತಿದ್ರು.
ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಅದು ಆ ಟೀಮ್ ಸ್ಪಿರಿಟು, ಆ ಟೀಮ್ ಎನರ್ಜಿ, ಆ ಪಾಸಿಟಿವಿಟಿ, ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ಅದು ಏನಾಗುತ್ತೆ ಗೊತ್ತಾ, ಅದೊಂಥರ ಅದು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಆ ಎನ್ವಿರಾನ್ಮೆಂಟ್ ಹಾಗೆ ಇರುತ್ತೆ. ಸೊ ಬೇಡ ಅಂದ್ರೂ ನಿಮಗೆ ವರ್ಕ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದು ಸ್ಕ್ರೀನ್ ಮೇಲೆ ಬಂದಾಗಲೂ ಆ ಎನರ್ಜಿ, ಆ ಹಾರ್ಡ್ ವರ್ಕ್ ಎಲ್ಲದೂ ಜನಕ್ಕೆ ಹಾಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಐ ಬಿಲೀವ್ ಇನ್ ದ್ಯಾಟ್. ರಿಷಬ್ ಸರ್ ನಂಬಿಕೆ ಗಳಿಸ್ಬೇಕಂದ್ರೆ ಏನು ಮಾಡಬೇಕು? ಚೆನ್ನಾಗಿ ಕೆಲಸ ಮಾಡಬೇಕು. ನಂಬಿಕೆ ಕಳ್ಕೋಬೇಕಂದ್ರೆ ಐ ಮೀನ್ ಅವ್ರಿಗೆ ಯಾವ ವಿಚಾರದಲ್ಲಿ ಅವ್ರು ಜನರ ಮೇಲೆ ನಂಬಿಕೆ ಕಳ್ಕೊಂಡು ಬಿಡ್ತಾರೆ? ಆ ಥರ ಎಲ್ಲ ಏನೂ ಇಲ್ಲ. ರಿಷಬ್ ತುಂಬ ಪೇಷನ್ಸ್ ಇದೆ, ತುಂಬ ಚಾನ್ಸ್ ಕೊಡ್ತಾರೆ ಅವರು. ಅಂದರೆ ಯಾರಿಗೇ ಆದರೂ ಒಂಚೂರು ಪೊಟೆನ್ಷಿಯಲ್ ನೋಡಿದ್ರು ಅಂದರೆ ಅವ್ರಿಗೆ ಆ ಗ್ರೋತ್ಗೆ ಒಂದು ಟೈಮ್ ಕೊಡ್ತಾರೆ. ಅದರಿಂದ ಎಲ್ರಿಗೂ ಅವ್ರ ಜೊತೆ ಕಲ್ತು ಅಂದರೆ ಕೆಲಸ ಗೊತ್ತಿದ್ದೇ ಮಾಡ್ಬೇಕನ್ನೋದ್ಗಿಂತ ಆ ಕಲಿಯೋದಕ್ಕೆ ಮನಸ್ಸಿರಬೇಕು, ಕಲ್ತು ಮಾಡ್ತಾರೆ. ಆ ಪೇಷನ್ಸ್ ಇದೆಯಲ್ಲ, ಅದು ಅವ್ರಿಗೆ ಪೇಷನ್ಸ್ ಬೇಕು. ಅವರೇ ರೆಸ್ಟ್ಲೆಸ್ ಆಗಿಬಿಟ್ರೆ ಮಾಡೋದಕ್ಕಾಗಲ್ಲ. ಆಮೇಲೆ ತುಂಬ ಸಮಾಧಾನದಲ್ಲಿದ್ದು ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ನಂಬಿಕೆ ಅಂದರೆ ಅವರಿಗೆ ಕೆಲಸ ಅಷ್ಟೇ. ಅವ್ರು ಹೆಂಗೆ ಅವ್ರು ಸ್ಪೀಡ್ ಮ್ಯಾಚ್ ಮಾಡಬೇಕು ಆ ಥರದಲ್ಲಿ ಆನೆಸ್ಟಾಗಿ ಕೆಲಸ ಮಾಡಬೇಕು. ಬೇರೆ ತಲೆಹರಟೆಗಳು, ಬೇರೆ ಯೋಚನೆಗಳು, ಕಾನ್ಸಂಟ್ರೇಷನ್ ಇಲ್ವಾ, ಆ ಥರದ್ದೆಲ್ಲ ಇದ್ದರೆ ಇದನ್ನೆಲ್ಲ ಅವರು ಎನ್ಕರೇಜೇ ಮಾಡಲ್ಲ, ನಾನ್ಸೆನ್ಸ್ಗಳನ್ನೆಲ್ಲ. ಕೆಲಸನ ದೇವ್ರ ಥರ ನೋಡಿ ದೇವ್ರು ನಿಮ್ಮನ್ನು ಕಾಪಾಡುತ್ತೆ ಅಷ್ಟೇ. ಥಿಯರಿ ಸಿಂಪಲ್. ಅ ಮ್ಯಾನ್ ಲೈಕ್ ದಿಸ್, ಅವ್ರ ಮೆಂಟಲ್ ಹೆಲ್ತ್ಗೆ ಟು ಸ್ಟೇ ಗ್ರೌಂಡೆಡ್, ಟು ಸ್ಟೇ ಕ್ಲಿಯರ್, ಟು ಸ್ಟೇ ಇನ್ನಸೆಂಟ್, ಇವೆಲ್ಲದಕ್ಕೆ ಅವ್ರು ಏನಾದ್ರು ಪ್ರಾಕ್ಟೀಸ್ ಇದೆಯಾ? ಮೆಡಿಟೇಟ್ ಮಾಡ್ತಾರಾ, ಜರ್ನಲಿಂಗು, ದೇವ್ರ ಪೂಜೆನಾ, ಅಥವಾ ಏನು? ವಾಟ್ ಇಸ್ ಇಸ್? ಸಮ್ಟೈಮ್ ಹಿಲ್ ಮೆಡಿಟೇಟ್, ಸ್ವಲ್ಪ ಹೊತ್ತು ಕಾಮಾಗಿ ಹಿಲ್ ಥಿಂಕ್, ಬಟ್ ಅದಕ್ಕಿಂತ ತುಂಬ ಎಲ್ಲ ಏನೂ ಮಾಡಲ್ಲ. ಆ್ಯಂಡ್ ಹಿ ಬಿಲೀವ್ ಇನ್ ಪವರ್. ದೇವರು ಇವಾಗ ನಾವು ಟೆಂಪಲ್ ವಿಸಿಟ್ಗಳು ಮಾಡ್ತೀವಿ. ಯಾವುದು ಫೇವ್ರೆಟ್ ಟೆಂಪಲ್? ಕೊಲ್ಲೂರಿಗೆ ಹೋಗ್ತೀವಿ. ತುಂಬ ದೇವಸ್ಥಾನಗಳೆಲ್ಲ ಇರ್ತೀವಿ ಜಾಸ್ತಿ. ಕೆಲಸ ಬಿಟ್ಟರೆ ದೇವಸ್ಥಾನಗಳ ಆಗುತ್ತೆ. ಬಿಕಾಸ್ ನಮ್ಮಿಬ್ಬರಿಗೂ ಅದು ಒನ್ ಥಿಂಗ್ ಇಸ್ ಲೈಕ್ ಕಾಮನ್ ಆಗಿರೋದು. ಅಂದರೆ ಕೆಲಸನೂ ಕೂಡ ಇದು ಕೂಡ ಅಲ್ಲಿ ಪೀಸ್ ನಮಗೆ ಎಲ್ಲರದು ಒಂದು ವೇ ಆಫ್ ಫೈಂಡಿಂಗ್ ಪೀಸ್ ಇದೆ ಅಲ್ಲ. ಐ ಬಿಲೀವ್ ನಮಗೆ ಅದು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಅಲ್ಲಿ ಒಂದು ಪಾಸಿಟಿವಿಟಿನೋ, ಅಲ್ಲಿ ಟೆಂಪಲಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಮೆಡಿಟೇಟ್ ಮಾಡ್ತೀವಿ ಸ್ವಲ್ಪ ಹೊತ್ತು. ಸೊ ಒಂದು ರೀಚಾರ್ಜ್ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಏನೇ ನೆಗೆಟಿವಿಟೀಸ್ ಡೆಫಿನೆಟ್ಲಿ ಆಗುತ್ತೆ. ಅಂದರೆ ಫೇಮ್ ಇರೋದ್ರಿಂದ ಅಲ್ಲಿ ಬಂದರೆ ಒಬ್ಬರೇ ಕೂತ್ಕೊಳ್ಳೋಕ್ಕೆಲ್ಲ ಬಿಡ್ತಾರಾ? ಆ ಥರದ್ದೆಲ್ಲ ಒಂದು ಸ್ವಲ್ಪ ಇವಾಗ ನೋಡ್ಕೊಂಡಿದ್ದೀವಿ. ಆ ಟೈಮಿಂಗ್ಸ್ ಆಗಿರಲಿ, ಸಮ್ ಟೈಮ್ ಅರ್ಲಿ ಮಾರ್ನಿಂಗ್ ಹೋಗ್ತೀವಿ, 4 o'clock ಪೂಜೆಗೆಲ್ಲ ಹೋಗ್ತೀವಿ. ಸೊ ಜಾಸ್ತಿ ಜನಗಳಿರಲ್ಲ ಆ ಥರದ್ದೆಲ್ಲ. ಸೊ ಅದು ತುಂಬ ನೆಮ್ಮದಿ ಅನಿಸುತ್ತೆ, ಒಂದು ಎನರ್ಜಿ ರೀಫಿಲ್ ಆಗುತ್ತೆ. ನೆಗೆಟಿವಿಟೀಸ್ ಏನಿದೆ ಅದೆಲ್ಲ ಹೋಗುತ್ತೆ. ಹ್ಯೂಮನ್ ಪಾಸಿಟಿವಿಟಿ, ನೆಗೆಟಿವಿಟಿ ಎಲ್ಲ ಇರುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಅವರ್ ವೇ ಟು ಅದನ್ನು ವಾಪಸ್ ಹೇಗೆ ಹೋಗಿಸ್ಕೊಳ್ತೀವಿ, ಹೇಗೆ ಪಾಸಿಟಿವ್ ಆಗ್ತೀವಿ, ಹೇಗೆ ವಾಪಸ್ ಆ ಮೈಂಡ್ ಸೆಟ್ಟಿಗೆ ಬರ್ತೀವಿ, ಹೇಗೆ ಫೋಕಸ್ ಮಾಡ್ತೀವಿ, ಅದೆಲ್ಲ ಲೈಕ್ ಇಟ್ಸ್ ಅವ್ರವ್ರದ್ದು ಒಂದು ವೇ ಇರುತ್ತಲ್ಲ ಹಾಗೆ. ನಮಗೆ ಮೋಸ್ಟ್ಲಿ ಅದು ದೇವಸ್ಥಾನಗಳು. ನಿಮ್ಮ ಲೆವೆಲಲ್ಲಿ ನಿಮ್ಮ ಹುಣ್ಣುಗಳು ಏನು ಪ್ರಗತಿಯವರೇ? ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತಾರಲ್ಲ. ನಿಮ್ಮ ಲೆವೆಲಲ್ಲಿ ಇವತ್ತಿಗೆ ನಿಮಗಿರುವಂಥ ನೋವುಗಳು ಅಥವಾ ಹುಣ್ಣುಗಳೇನಾದರೂ ಇದೆಯಾ? ಆ ಥರ ಅಂತ ಅಲ್ಲ, ಬಟ್ ಏನಂದರೆ ನಮಗೇನೆ ಈಗ ನಾವು ಬೇಸಿಕ್ಕಿಂದ ಲೈಫ್ ನೋಡ್ಕೊಂಡು ಬಂದಿರೋದ್ರಿಂದ ಸಮ್ಟೈಮ್ ಯು ಥಿಂಕ್ ಓಕೆ, ಫೇಮ್ ಬಂದರೆ, ಸಕ್ಸಸ್ ಇದ್ದರೆ, ಮನಿ ಇದ್ದರೆ ತುಂಬ ನೆಮ್ಮದಿಯಾಗಿರ್ತಾರೆ, ಈ ಥರದ್ದೆಲ್ಲ ಇದೆಯಲ್ಲ. ಹಾಗಲ್ಲ ಅದು. ಅಂದರೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಎಲ್ಲದೂ ಕಷ್ಟನೇ ಲೈಫಲ್ಲಿ ಹ್ಯಾಂಡಲ್ ಮಾಡೋದು. ಸಕ್ಸಸ್ಸು ಹ್ಯಾಂಡಲ್ ಮಾಡೋದು ಕಷ್ಟ, ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಇದೆ, ಸಕ್ಸಸ್ನ ಹ್ಯಾಂಡಲ್ ಮಾಡೋದು ಅಷ್ಟೇ ಕಷ್ಟ. ನಾವು ಇಫ್ ಯು ಆಸ್ಕ್ ಮಿ ವೈ ಅಂದರೆ ಐ ಡೋಂಟ್ ನೋ ದ ಆನ್ಸರ್, ಬಟ್ ಡೆಫಿನೆಟ್ಲಿ ಕಷ್ಟ. ಅದು ಒಂದು ಟಾಸ್ಕ್, ಅದು ಅದನ್ನು ಹ್ಯಾಂಡಲ್. ಬಿಕಾಸ್ ಯು ಹ್ಯಾವ್ ಟೂ ಮೆನಿ ಪೀಪಲ್ ಗಿವಿಂಗ್ ಯು ದಟ್ ಅಟೆನ್ಷನ್, ಎಕ್ಸ್ಪೆಕ್ಟೇಷನ್. ಅಟ್ ದ ಸೇಮ್ ಟೈಮ್ ನಿಮ್ಮ ಮೈಂಡ್ಗೂ ಮೊದಲು 10 ಎನ್ಕ್ವೈರಿ ಬರೋದು, ಇವತ್ತು 1000 ಬರ್ತಾ ಇರುತ್ತೆ. ಹೌದು. ಆ್ಯಂಡ್ ನಮಗೆ ಆ ಥರ ಏನೂ ಇರಲ್ಲ ಇಗ್ನೋರ್ ಮಾಡಬೇಕಂತನೋ ಇನ್ನೇನೋ. ಒಂದು 100 ಫೋನ್ ಕಾಲ್ಸಲ್ಲಿ ಯಾವುದೋ ಮಿಸ್ ಆಗಿರುತ್ತೆ, ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ, ಈ ಥರದ್ದು ಎಲ್ಲ ಇರುತ್ತೆ. ಅಂದರೆ ಹಂಗಾದಾಗ ಅವ್ರು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ ಈಸಿಯಾಗಿ. ಇವಾಗ ನೋಡು ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ ಅನ್ನೋದಲ್ಲ. ಸೊ ದಟ್ಸ್ ವೈ ಯು ಥಿಂಕ್ ಸಕ್ಸಸ್ ಇಸ್ ಆಲ್ಸೋ ಅ ಟಾಸ್ಕ್ ಟು ಹ್ಯಾಂಡಲ್. ಅದು ಅಂತ ಅಲ್ಲ, ಜನರಲಿನೂ ಐ ಫೀಲ್ ಲೈಕ್ ಫಾರ್ ಎನಿ ಒನ್ ಸಕ್ಸಸ್, ಫೇಮ್ ಎಲ್ಲದು ಇಸ್ ಅ ಟಾಸ್ಕ್ ಟು ಹ್ಯಾಂಡಲ್. ಫೇಲ್ಯೂರ್ ಹೇಗೆ ಹಾಗೇನೆ. ಸೊ ನಿಮ್ಮ ಹ್ಯಾಕ್ಸ್ ಏನು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ? ಅಂದರೆ ಫೇಲ್ಯೂರ್ ಬಂದಾಗಲೂ ಜನಗಳು ಬರ್ತಾರೆ ಹೋಗ್ತಾರೆ. ಸೊ ನಿಮಗೆ ಸಕ್ಸಸ್ ಆದಾಗಲೂ ಜನಗಳು ಬರ್ತಾರೆ ಹೋಗ್ತಾರೆ. ಸೊ ಇಟ್ ಈಸ್ ದೇರ್ ಆಲ್ವೇಸ್. ಅದು ಅಂದರೆ ಫೇಲ್ಯೂರ್ ಮಾತ್ರ ಕಷ್ಟ, ಸಕ್ಸಸ್ ಏನು ಆ ಥರ ಎಲ್ಲ ಏನೂ ಇಲ್ಲ. ಮತ್ತು ನಿಮಗೆ ಆ
ಒತ್ತಡ ಜಾಸ್ತಿ ಆಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಜನ ತುಂಬ ನಂಬ್ತಿದ್ದಾರೆ ಅಂದಾಗ ಆ ನಂಬಿಕೆಗೆ ತಕ್ಕನಾಗಿ ನೀವು ಬದುಕಬೇಕಾಗತ್ತಲ್ವ. ಈ ಒಂದು ಸಿನಿಮಾನ ಇಷ್ಟು ಅವ್ರು ಪ್ರೀತಿ ಕೊಟ್ಟಾಗ ನೆಕ್ಸ್ಟ್ ಏನು ಕೊಡ್ತೀರಾ ವಾಪಸ್ ಅವ್ರಿಗೆ, ಅದೆಲ್ಲ ಒಂದು ಜವಾಬ್ದಾರಿನ. ಸೊ ಅದು ಜಾಸ್ತಿ ಆಗುತ್ತೆ. ನಾವು ಐ ಹ್ಯಾವ್ ಸಮ್ ನೇಮ್ಸ್. ನೀವೆಲ್ಲ ಮೀಟ್ ಮಾಡಿರೋದು ಥ್ರೂ ಕಾಂತಾರ. ಆ ದಿನ ಏನಾಯಿತು ನಮ್ಗೆ ಹೇಳಿ. ಲೈಕ್ ಐ ಥಿಂಕ್ ರೀಸೆಂಟಾಗಿ ರಾಮ್ ಗೋಪಾಲ್ ವರ್ಮಾ ಅವರು ಇದು ನನಗೆ ಗೊತ್ತಿಲ್ಲ, ರಿಷಬ್ ಅವ್ರಿಗೆ ಕೇಳಬೇಕು. ಅವ್ರಿಗೆ ಕಾಲ್ ಮಾಡಿದ್ರು, ಬಟ್ ಹಿ ವಾಸ್ ಸೋ ಹ್ಯಾಪಿ. ಅವರು ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ಏನು ಮಾಡಿದ್ದೀರಾ ಅಂತ ಈ ಥರ ಸಿನಿಮಾ ಅಂತ. ಅದು ಕೆಲವು ನೋಡಿದ್ರೆ ಬೈತಾ ಇದ್ದಾರಾ ಹೊಗಳ್ತಾ ಇದ್ದಾರಾ ಅಂತ ಗೊತ್ತಾಗಲ್ಲ. ಬಟ್ ಐ ಫೀಲ್ ಯಾರ್ಯಾರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅವ್ರ ಟೈಮ್ ತೊಗೊಂಡು ಒಂದು ಸಿನಿಮಾನ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಟ್ವೀಟ್ ಮಾಡೋದಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಲಾಸ್ಟ್ ಕಾಂತಾರದಿಂದ ಅದನ್ನು ನೋಡ್ತಾ ಬಂದಿದ್ದೀನಲ್ವ. ಅಂದರೆ ನಮ್ಮ ಇಂಡಸ್ಟ್ರಿಯಿಂದ ಆಗಿರಲಿ, ಹೊರಗಡೆ ಇಂಡಸ್ಟ್ರಿಯಿಂದ ಆಗಿರಲಿ, ಅದೊಂದು ಖುಷಿ ಅನ್ಸುತ್ತೆ. ನಮ್ಮ ಕೆಲಸನ ಯಾರೋ ನೋಡಿ ಖುಷಿಪಟ್ಟು ಅದನ್ನು ಅವರು ಎಲ್ಲರೂ ಬ್ಯುಸಿ ಇರೋರೆ, ಅದರಲ್ಲಿ ಒಂದು ಟೈಮ್ ತೊಗೊಂಡು ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಅವ್ರವ್ರ ದೊಡ್ಡ ಗುಣನೂ ಕೂಡ ಅದು. ಸೊ ಅದೆಲ್ಲ ಕೊಲಾಬ್ರೇಷನ್ಸ್ ಚಾನ್ಸ್ ಇದೆಯಾ? ಉದಾಹರಣೆಗೆ ಪ್ರಭಾಸ್ ಅವ್ರು ಹೇಳಿದ್ರು ಇಟ್ಸ್ ಅ ಬ್ರಿಲಿಯಂಟ್ ಫಿಲ್ಮ್ ಅಂತ. ಧನುಷ್ ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ, ಕಂಗನಾ ರನೌತ್, ಅನುಪಮ್ ಖೇರ್, ಗುಲ್ಶನ್ ದೇವಯ್ಯ, ರಜನಿಕಾಂತ್ ಸರ್, ಅನಿಲ್ ಕುಂಬ್ಳೆ ಅವರು, ಪೃಥ್ವಿರಾಜ್ ಸುಕುಮಾರನ್, ಯಶ್ ಅವರು, ಜೂನಿಯರ್ NTR ಅವರು, ಸಂದೀಪ್ ರೆಡ್ಡಿ ವಾಂಗ, KL ರಾಹುಲ್. ಐ ಮೀನ್ ದ ಲಿಸ್ಟ್ ಇಸ್ ನೆವರ್ ಎಂಡಿಂಗ್. ಸೊ ವಾಟ್ ಐ ಮೀನ್ ಈ ಥರದೆಲ್ಲ ಆದಾಗ ಡಿ ಆಲ್ ಶೇರ್ ಇವತ್ತಿಗೂ ಮೆಸೇಜ್ ಮಾಡಿದ್ದಾರೆ ನೋಡು? ಹೇಳ್ತಾರೆ ರಿಷಬ್. ಲಾಸ್ಟ್ ಟೈಮ್ ರಜನಿ ಸರ್ ಮನೆಗೆ ಕರೆದಾಗೆಲ್ಲ ಅವರು ಫುಲ್ ಒಂದು ಚಿಕ್ಕ ಮಗು ಥರ ಆಗಿದ್ರು. ಕಮಲ್ ಹಾಸನ್ ಸರ್ ಅವ್ರಿಗೆ ಕಾಲ್ ಮಾಡಿದಾಗ ಆಗಿರ್ಬೋದು, ಆ ಥರದ್ದೆಲ್ಲ. ಬಿಕಾಸ್ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರನ್ನೆಲ್ಲ ಇನ್ಸ್ಪಿರೇಷನಾಗಿ ತೊಗೊಂಡು ಕೆಲಸ ಮಾಡ್ಕೊಂಡು ಬಂದಾಗ ಒನ್ ಡೇ ಯಾವತ್ತೋ ನಮ್ಮ ಲೈಫಲ್ಲಿ ಇಮ್ಯಾಜಿನೇ ಮಾಡಿರಲ್ಲ ಆ ಡೇ ಬರುತ್ತೆ. ನಮ್ಮ ಕೆಲಸನ ಅವ್ರು ನೋಡ್ಬಿಟ್ಟು ಒಂದು ಕಾಲ್ ಮಾಡೋದಾಗಿರಲಿ, ಮಾತಾಡ್ಸೋದಾಗಿರಲಿ, ವಿ ಫೀಲ್ ಸೊ ಬ್ಲೆಸ್ಡ್. ತುಂಬ ಓವರ್ವೆಲ್ಮಿಂಗ್ ಆಗುತ್ತೆ. ಎನಿ ಕೊಲಾಬ್ರೇಷನ್ಸ್ ಟು ಲುಕ್ ಫಾರ್ವರ್ಡ್ ಟು ಇನ್ ದ ಡೇಸ್ ಟು ಕಮ್? ರಿಷಬ್ ಆ ಥರದ್ದೆಲ್ಲ ಏನೂ ಪ್ಲ್ಯಾನೇ ಮಾಡಲ್ಲ. ಅವ್ರಿಗೆ ಹೇಗೆ ಅಂದರೆ ತುಂಬ ಪ್ಲ್ಯಾನ್ ಮಾಡಿಬಿಟ್ಟೆಲ್ಲ ಏನೂ ಮಾಡಲ್ವಲ್ಲ. ಆ ಟೈಮ್ಗೆ ಅವ್ರಿಗೇನು ಎಕ್ಸೈಟಿಂಗ್ ಆಗಿರುತ್ತೆ, ಏನು ಇಂಟ್ರೆಸ್ಟಿಂಗ್, ಈ ಸ್ಟೋರಿನ ಈ ಟೈಮಲ್ಲಿ ನಾನು ಜನಕ್ಕೆ ಹೇಳಬೇಕು, ಹೀಗೆ ಹೇಳಬೇಕು ಅಂತ ಏನು ಅವ್ರಿಗೆ ತಲೆಗೆ ಬರುತ್ತೆ ಅದನ್ನೇ ಮಾಡೋದು. ಈಗೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈಗ? ಸದ್ಯಕ್ಕೆ ಸುಸ್ತಾಗಿಬಿಟ್ಟಿದ್ದಾರೆ ಇವಾಗ. ಈ ಸಿನಿಮಾ ಮುಗಿಸ್ಬಿಟ್ಟು ಇವಾಗೇನು ಪ್ಲ್ಯಾನ್ ಮಾಡ್ತಿಲ್ಲ, ಈಗ ರೆಸ್ಟ್ ಮಾಡಬೇಕು ಅಂತ. ಅದಕ್ಕಿಂತ ಜಾಸ್ತಿ ಐ ಆಮ್ ಫೀಲಿಂಗ್ ಲೈಕ್ ಇಟ್ ಇಸ್ ಟೂ ಮಚ್ ಫಾರ್ ಹಿಮ್, ಲೈಕ್ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ. ಈ ಥರ ನಿದ್ದೆ ಇಲ್ಲದೆ ಇಷ್ಟು ವರ್ಷದ ಕೆಲಸ ಅದೆಲ್ಲ ಅದು ಇವಾಗ ಐ ಥಿಂಕ್ ಹಿ ಹ್ಯಾಸ್ ಟು ಲೈಕ್ ಪಾಸ್ ಆ್ಯಂಡ್ ರಿಫ್ಲೆಕ್ಟ್. ಸ್ವಲ್ಪ ರೆಸ್ಟ್ ಮಾಡಬೇಕು, ಹೆಲ್ತ್ ಬಗ್ಗೆ ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಅದೇ ಎಲ್ಲ ಪ್ಲ್ಯಾನ್ ಇದೆ ಸದ್ಯದಲ್ಲಿ. ಐ ಥಿಂಕ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಇನ್ ಕಪಲ್ ಆಫ್ ಮೂವೀಸ್ ಅಲ್ವಾ? ಹಾಂ, ನೆಕ್ಸ್ಟ್. ಹಾಂ, ಸೊ ಇಟ್ಸ್ ಪ್ಲೇಟ್ ಇಸ್ ಆಲ್ವೇಸ್ ಫುಲ್. ಡೈರೆಕ್ಷನ್ ಆ್ಯಂಡ್ ಓನ್ ಪ್ರೊಡಕ್ಷನ್ನು ಈ ಕಡೆ, ಪ್ಲಸ್ ಆ್ಯಕ್ಟಿಂಗು, ಫ್ಯಾಮಿಲಿ ಇಲ್ಲ. ಬಟ್ ಹೀ ಈಸ್ ಬ್ಯಾಲೆನ್ಸಿಂಗ್ ರಿಯಲಿ ವೆಲ್. ಸೊ ಈಗ ಇಸ್ ಇಟ್ ಸೊ ಓಕೆ, ಇಸ್ ಇಟ್ ಟ್ರೂ ದ್ಯಾಟ್ ರಿಷಬ್ ಸರ್ ನಿಮ್ಮ ಒಪಿನಿಯನ್ ತೊಗೊಳ್ತಾರೆ ಬಿಫೋರ್ ಸೈನಿಂಗ್ ಅ ಸ್ಕ್ರಿಪ್ಟ್? ಡಿಸ್ಕಸ್ ಮಾಡ್ತೀವಿ. ಅಂದರೆ ವಿ ಆರ್ ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್ ಥರ. ಅಂದರೆ ಏನು ನಾನು ರಿಷಬ್ಗೇನು ಶೇರ್ ಮಾಡಲ್ಲ ಅಂತ ಏನಿಲ್ಲ, ಇಲ್ಲ ರಿಷಬು ಅಷ್ಟೇ. ಎವ್ರಿಥಿಂಗ್ ಲೈಕ್ ಯಾರಾದರೂ ಕಾಲ್ ಮಾಡ್ತಿದ್ರೆ ಹೇಳ್ತಾರೆ. ಅದು ಒಂಥರ 10 yearsಯಿಂದ ಒಟ್ಟಿಗೆ ಹಾಗೆ ಇದು ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಒಟ್ಟಿಗೆ ಇದು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾಡಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಮೋಸ್ಟ್ಲಿ. ಈ ಹ್ಯಾಸ್ ಟು ಸೇ ಅವ್ರಿಗೆ. ಅದು ಇಲ್ಲದೆ ಇದ್ರೂ ಹಾಗೆ ಬರುತ್ತೆ. ಇವಾಗ ಯಾರಾದರೂ ಕಾಲ್ ಮಾಡಿದರೆ ಈ ಕಾಲ್ ಬಂದಿದೆ, ಈ ಮೀಟಿಂಗ್ ಇದೆ, ಇದು ಎಲ್ಲದೂ ಹಿಲ್ ಟೆಲ್ ಮಿ. ಅಂದರೆ ಅದನ್ನೇನು ಅಪ್ಡೇಟ್ ಮಾಡಲೇಬೇಕು ಥರ ಅಲ್ಲ. ಇಟ್ಸ್ ಲೈಕ್ ಹಾಂ, ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಿಮ್ಮ ಮಕ್ಕಳು, ಇಸ್ ಇಟ್ ಟ್ರೂ ದಟ್ ನಿಮ್ಮ ಕಿಡ್ಸ್ ದೇವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಫೇಮ್ ಮೀನ್ಸ್? ನೋ, ಐ ಡೋಂಟ್ ಥಿಂಕ್ ಸೊ. ಇನ್ನೂ ಚಿಕ್ಕವರು ಗೊತ್ತಾಗ್ತಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಾಗೋದು ಬೇಡ ಅನ್ನೋದೇ ನನ್ನ ಆಸೆ. ಅಂದರೆ ಲೆಟ್ ದೆಮ್ ಬಿ ಗ್ರೌಂಡೆಡ್. ಅವ್ರಿಗೆ ಯಾಕೆ ಗೊತ್ತಾಗಬೇಕು, ಆರಾಮಾಗಿ ಅವ್ರ ಚೈಲ್ಡ್ಹುಡ್ ಆರಾಮಾಗಿ ಕಳಿಬೋದಲ್ಲ ಅಂತ ಅನ್ಕೊ. ಫುಲ್ ಇವಾಗ ಅಲ್ಲಿ ಏನು ಶಿಫ್ಟ್ ಆಗಿದೆ, ಅಲ್ಲೇ ಇವಾಗ ಕುಂದಾಪುರನೇ, ಮತ್ತು ಬ್ಯಾಂಗ್ಳೂರಿಗೆ ಬರೋ ಬರ್ತೀವಿ ವಿಲ್ ಕಮ್ ಬ್ಯಾಕ್. ಇವಾಗ ಅಂದರೆ ಅವ್ರದ್ದು ಅಕಾಡೆಮಿಕ್ ಇಯರ್ ನಡೀತಾ ಇದೆ, ಅರ್ಧ ಆಗ್ಬಿಟ್ಟಿದೆ ಅಲ್ಲ. ಸೊ ಇವಾಗ ವಿಲ್ ಗೋ ಬ್ಯಾಕ್. ಬರೀ ಕಾಂತಾರ ಪ್ರಾಜೆಕ್ಟಿಗೆ ಅದು ಶಿಫ್ಟ್ ಆಗಿದೆ. ಇಟ್ಸ್ ನಾಟ್ ಅ ಲೈಫ್ ಚೇಂಜ್. ಇಲ್ಲ ಇವಾಗ ಬರೋದಕ್ಕೆ ಮನ್ಸಾಗ್ತಾ ಇಲ್ಲ ಆ್ಯಕ್ಚುಲಿ. ಅಂದರೆ ವಿ ಕೂಡ ಕಮ್ ಇವಾಗ ಶಿಫ್ಟ್ ಆಗ್ಬೋದಾಗಿತ್ತು ವಾಪಸ್ಸು. ಇಬ್ಬರಿಗೂ ಒಂದು ತುಂಬ ನೆಮ್ಮದಿ ಇದೆ ಕುಂದಾಪುರ ಅಲ್ಲಿ. ನಿಜವಾಗ್ಲೂ ಸುಮ್ಮನೆ ಹೇಳ್ತಿಲ್ಲ, ಒಂದು ಸ್ವರ್ಗ ಥರ ಫೀಲ್ ಆಗುತ್ತೆ ಅಲ್ಲಿ. ಒಂದು ದಿನ ನಿಮ್ದು ಹೆಂಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಶೂಟ್ ಇಲ್ಲದಾಗ? ಶೂಟ್ ಇಲ್ಲದೆ ಇದ್ರಣ ನನಗೂ ರಿಷಬ್ಗೂ ಇಲ್ಲಿ ತನಕ ಆ ಥರ ಟೈಮ್ ಸಿಕ್ಕಿಲ್ಲ. ಅಂದರೆ ಹೋದಾಗಿಂದ ಎವ್ರಿ ಡೇ ಲೈಕ್ ಅವ್ರ ಕೆಲಸ, ನನ್ನ ಕೆಲಸ, ಅದು ಇದು ಅಂತ ಒನ್ ಡೇ ಫುಲ್ಲು ನಾವಿಬ್ಬರು
ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋ ಥರದ್ದೆಲ್ಲ ಅಷ್ಟು ಟೈಮ್ ಸಿಕ್ಕಿಲ್ಲ. ಏನಿಲ್ಲ ಅಂದರೆ ನಮ್ಮದು ಟೆಂಪಲ್ ಟ್ರಿಪ್ ಇರುತ್ತೆ, ಇನ್ನೇನೋ ಮೀಟಿಂಗ್ಸ್ಗಳು ಹಾಕ್ಕೊಂಡಿರ್ತೀವಿ, ಇದೆಲ್ಲ ಇರುತ್ತೆ. ಸೊ ರಿಷಬ್ ಪೇರೆಂಟ್ಸ್ನ ವಿಸಿಟ್ ಮಾಡ್ತೀವಿ, ಕೆರಾಡಿಗೆ ಹೋಗ್ತೀವಿ ಮಕ್ಳನ್ನ ಕರ್ಕೊಂಡು. ನಾನು ಕರ್ಕೊಂಡು ಹೋಗಿರ್ತೀನಿ, ರಿಷಬ್ ಬಂದು ಇನ್ ಬಿಟ್ವೀನ್ ಜಾಯ್ನ್ ಆಗ್ತಾರೆ. ಅಲ್ಲಿ ನೇಚರ್ ಮಧ್ಯದಲ್ಲಿ ತೋಟದಲ್ಲಿ ಓಡಾಡಿಕೊಂಡು ಹಸುಗಳ ಜೊತೆ ಮಕ್ಕಳು ಆಟ ಆಡಿಕೊಂಡು, ಕೋಳಿ ಎಲ್ಲ ಇದೆ, ಮಕ್ಕಳು ಗಮ್ಮತ್ತಲ್ಲಿರ್ತಾರೆ. ಅವ್ರ ಖುಷಿ ನೋಡ್ಬಿಟ್ಟು ನಮಗೊಂದು ಖುಷಿ. ಇಬ್ಬರು, ನಾನು ರಿಷಬ್ ಇಬ್ಬರೇ ಅಲ್ಲೊಂದು ಸ್ಟ್ರೀಮ್ ಇದೆ, ರಿವರ್ ಇದೆ, ವಾಕಿಂಗ್ ಹೋಗ್ತೀವಿ. ಮಕ್ಕಳು ಅಷ್ಟೇ. ಅದು ನನಗೆ ಚೆನ್ನಾಗಿ ಅನಿಸಿದೆ ವಿತ್ ನೇಚರ್. ಇಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿದ್ದರೆ ಹಾರ್ಡ್ಲಿ ಮಾಲ್ ಕರ್ಕೊಂಡು ಹೋಗು, ಅದು ಇದು ಈ ಥರದ ಆ್ಯಕ್ಟಿವಿಟೀಸ್. ಅವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ಅಂದರೆ, ಸಮ್ ಟೈಮ್ ಯಾವತ್ತಾದರೂ ಸ್ವಲ್ಪ ಒಂದು ಟೈಮ್ ಸಿಕ್ಕಿದ್ರೆ ಅಲ್ಲೊಂದು ರಿವರ್ ಇದೆ, ಅಲ್ಲಿ ಒಂದು ಬೆಳ್ಳಾಲ ಅಂತ. ನಾನು ರಿಷಬ್ ಮಕ್ಕಳೆಲ್ಲ ಅಲ್ಲೋಗ್ಬಿಟ್ಟು ನ್ಯಾಚುರಲ್ ರಿವರಲ್ಲಿ ಜಂಪ್ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಅಲ್ಲಿಗೆ ಫುಡ್ ಪ್ರಿಪೇರ್ ಮಾಡ್ಕೊಂಡು ಬರೋದಕ್ಕೆ ಹೇಳಿ ಅಲ್ಲೇ ಒಂದು ಮ್ಯಾಟ್ ಹಾಕ್ಕೊಂಡು ಮರದ ಕೆಳಗಡೆ ಕೂತ್ಕೊಂಡು ಒಂದು ಊಟ ಮಾಡಿ ಮಕ್ಕಳ ಜೊತೆಗೆ. ಸೊ ಲೈಕ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ನಥಿಂಗ್ ಕ್ಯಾನ್ ಲೈಕ್ ನೋ ಫಾರಿನ್ ಟ್ರಿಪ್ ಕ್ಯಾನ್ ಬ್ರಿಂಗ್ ದಟ್ ಕೈಂಡ್ ಆಫ್ ಅ ಹ್ಯಾಪಿನೆಸ್. ಸೊ ಆ ಥರ. ಸೊ ಅದಕ್ಕೆ ಅನಿಸುತ್ತೆ ಲೈಕ್ ತುಂಬ ಕೆಲಸ ಮಾಡಿ ಇವಾಗೇನೋ ಫಾರಿನ್ಗೆ ಹೋಗ್ಬೇಕು, ವೆಕೇಷನ್ ಆ ಥರ ಅನ್ನಿಸ್ತಿಲ್ಲ. ಕುಂದಾಪುರಕ್ಕೆ ಹೋಗ್ಬಿಡೋಣ, ಅಲ್ಲಿ ಬೀಚ್ ಇದೆ, ಬೀಚ್ ಹತ್ರ ಒಂದು ಜೋಕಾಲಿ ಇದೆ, ಅಲ್ಲಿ ಕುತ್ಕೊಂಡು ಒಂದು ಆರಾಮಾಗಿ ಮಾತಾಡಿಕೊಂಡು ಒಂದು ಬೀಚ್ ವಾಕ್ ಮಾಡಿಕೊಂಡು, ಐ ಥಿಂಕ್ ದ್ಯಾಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್ ಟು ಅಸ್. ಅಂದರೆ ಆ ಟೈಮ್ನ ನಾನು ಟೈಮ್ ಇರಲ್ಲ ಡೆಫಿನೆಟ್ಲಿ, ಬಟ್ ಸಮ್ಹಾವ್ ನನಗೆ ಮಕ್ಳ ಜೊತೆಗೆ ರಿಷಬ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಹ್ಯಾವ್ ದಟ್ ಮೆಚುರಿಟಿ. ರಿಷಬ್ದು ಏನು ಗೋಲೋ ಏನು ಡ್ರೀಮ್, ಐ ಹ್ಯಾವ್ ಟು ಬಿ ವಿತ್ ಹಿಮ್, ಅರ್ಥ ಮಾಡ್ಕೊಬೇಕು. ಫ್ಯಾಮಿಲಿ ಟೈಮ್ ಅಂತ ಸಿಗಲ್ಲ, ಪ್ರೈವೇಸಿ ಆ ಥರ ಅದೆಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಮಕ್ಳಿಗೆ ಗೊತ್ತಾಗಲ್ವಲ್ಲ, ಪಪ್ಪ ಇಸ್ ಅ ಪಪ್ಪ, ಅವ್ರಿಗೆ ಆ ಟೈಮ್ ಬೇಕಲ್ವ. ಸೊ ನಾನೇನು ಮಾಡ್ತೀನಿ, ರಿಷಬ್ ಜಿಮ್ಮಲ್ಲಿ ಇರ್ತಾರೆ, ಸಮ್ ಟೈಮಿಗೆ ಬ್ರೇಕ್ ಇರುತ್ತೆ, ಬಟ್ ಅವ್ರಿಗೆ ಮಧ್ಯ ಡಿಸ್ಕಷನ್ ಮಧ್ಯದಲ್ಲಿ ಟೈಮ್ ಸ್ಕ್ವೀಸ್ ಮಾಡ್ಕೊಂಡು ಜಿಮ್ಮಿಗೆ ಬಂದಿರ್ತಾರೆ. ಅಲ್ಲಿ ಟೇಕ್ ಕಿಡ್ಸ್ ದೇರ್, ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಒಂದೆರಡು ಟಾಯ್ ತೊಗೊಂಡೋಗ್ಬಿಟ್ಟು ಜಿಮ್ಮಲ್ಲಿ ಹಾಕ್ಕೊಂಡು ಆಟ ಆಡಿಕೊಂಡು, ರಿಷಬ್ ವರ್ಕೌಟು ಆಯಿತು, ಮಕ್ಳಿಗೆ ಒಂದು ಸ್ವಲ್ಪ ಟೈಮ್, ಆಮೇಲೆ ಒಂದು ಡ್ರೈವು. ರಿಷಬ್ ಇವಾಗೆಲ್ಲ ಅವ್ರದ್ದು ಈ ಟೀಮ್ ಜೊತೆಗೆ ಕೆಲಸಗಳಿಗೆ ಹೋಗ್ತಿರ್ತಾರಲ್ಲ, ಚಿಕ್ಕ ಚಿಕ್ಕ ಡ್ರೈವ್, ಅಲ್ಲಿಂದ ಅಲ್ಲಿಗೆ ಒಂದು ಡ್ರೈವು, ಇಲ್ಲ ಅಲ್ಲೇನ ಇನ್ನೊಂದು ಸ್ವಲ್ಪ ಜಾಸ್ತಿ ಕರ್ಕೊಂಡು ಹೋಗ್ತೀರಾ ಇನ್ನೊಂದು ರೌಂಡ್ ಅಂತ ಅಂದ್ಕೊಂಡು ಒಂದು ರೌಂಡ್ ಹೋಗೋದಕ್ಕೆಲ್ಲ ಅದೆಲ್ಲ ಚೆನ್ನಾಗಿದೆ. ಅಲ್ಲಿ ಮರವಂತೆ ಇದೆ, ಬೀಚ್ ಇದೆ, ಅಲ್ಲಿ ತನಕ ಒಂದು ಡ್ರೈವ್ ಮಕ್ಳ ಜೊತೆಗೆ ಹೋಗ್ತೀವಿ, ಮಕ್ಳಿಗೇನಾದರೂ ಒಂದು ಅಲ್ಲೇ ಕೊಡಿಸ್ತೀವಿ. ಸೊ ಆ ಥರದ್ದೆಲ್ಲ. ಅದು ಬಿಟ್ಟರೆ ನನಗೆ ಟೈಮ್ ಆದಾಗ ಐ ವಿಲ್ ಸ್ಪೆಂಡ್ ಲೈಕ್ ಇನಫ್ ಟೈಮ್ ವಿತ್ ಕಿಡ್ಸ್. ರಿಷಬ್ ಒಟ್ಟಿಗೆ ನಾನು ಸಂಹಾವ್ ಆ ಥರದ್ದೆಲ್ಲ, ಈಗ ರಿಷಬ್ ಮಂಗ್ಳೂರಿಗೆ ಹೋಗ್ತಿರ್ತಾರೆ ಏರ್ಪೋರ್ಟ್ಗೆ, ಆ ಏರ್ಪೋರ್ಟಲ್ಲೇ ಒಂದು ಡ್ರೈವ್ ಪ್ಲ್ಯಾನ್ ಮಾಡ್ತೀವಿ. ಸೊ ದಟ್ ವಿಲ್ ಗೆಟ್ ಸಮ್ ಟೈಮ್ ಏನಾದರೂ ಡಿಸ್ಕಸ್ ಮಾಡೋದಕ್ಕೋ ನಮ್ಮದು ಅಂತ ಅಂದ್ಕೊಂಡು ಆ ಥರ ಎಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ತೀನಿ ಸಂಹಾವ್. ಅದನ್ನು ಮಕ್ಳದ್ದು ರಿಷಬ್ ಕನೆಕ್ಷನ್ ಆಗಿರಲಿ, ನಂದು ರಿಷಬ್ ಜೊತೆಗೆ ಆಗಿರಲಿ, ಯಾವುದೋ ಒಂದು ಫುಲ್ ಸ್ಟ್ರೆಸ್ಸಲ್ಲಿ ಮೀಟಿಂಗಲ್ಲಿ ಇರ್ತಾರೆ, ಏನೋ ಟೆನ್ಷನ್ ಆಗ್ತಿರುತ್ತೆ, ನಾನು ಹೋಗ್ತೀನಿ ಅಲ್ಲಿ, ನಾನು ಎಲ್ಲ ಕಡೆ ಓಡಾಡ್ತಿರ್ತೀನಲ್ಲ, ಅದು ಐ ಟೋಲ್ ಯು ಅಲ್ಲ, ನಮ್ಮದು ಬೇಸ್ಗಳು 5 ಮಿನಿಟ್ಸ್ ಅಂತ, ಹೋಗಿ ಕಮ್ ಲೆಟ್ಸ್ ಗೋ ಫಾರ್ ಎ ವಾಕ್ ಅಂತ ಅಂದ್ಕೊಂಡು ಅಲ್ಲಿಂದ ಒಂದು ಹೋಗಿ ಬೀಚ್ ಹತ್ರ ಹೋಗಿ ನಿಂತ್ಕೊಳ್ತೀವಿ, ಒಂಚೂರು ವಾಕ್ ಮಾಡ್ತೀವಿ, ಸ್ವಲ್ಪ ಏನೋ ಸ್ಟ್ರೆಸ್ ಕಡಿಮೆ ಆಗಿ ಥರ ಆಗುತ್ತೆ. ಇಲ್ಲ ತುಂಬ ಹೆವಿ ಅನ್ನಿಸ್ತಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಟೆಂಪಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಆ ಥರದ್ದೆಲ್ಲ ಅದೊಂಥರ ನೆಮ್ಮದಿ ಹುಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಆ ಥರದ ಚಿಕ್ಕ ಚಿಕ್ಕದೊಂದು ಪ್ರಯತ್ನಗಳು. ಟಾಕಿಂಗ್ ಅಬೌಟ್ ಏರ್ಪೋರ್ಟ್, ರೀಸೆಂಟಾಗಿ ಕಾಂತಾರಾಗೆ ಪ್ರೈವೇಟ್ ಜೆಟಲ್ಲೆಲ್ಲ ವಿ ಸಾ ಫೋಟೋಸ್ ಅಲ್ವಾ, ನಂಗೆ ಯಾರೋ ಹಿಂಗೆ ಅಂದರು, ಏನು ರಿಷಬ್ ಸರ್ ಎಲ್ಲಿದ್ದವ್ರಿಗೆ ಜೆಟ್ ಗಿಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತಲ್ಲ. ಅಯ್ಯೋ ಇಲ್ಲ, ತೊಗೊಂಡಿಲ್ಲ, ಪ್ರೊಡಕ್ಷನಿಂದ ಕಳಿಸಿರೋದು. ವಿಜಯಣ್ಣ ಅದೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ. ಏನದು ದೊಡ್ಡ ಫ್ಯಾಡ್ ಅದು, ಫ್ಯಾನ್ ಇಂಡಿಯಾ ಎಲ್ಲ ನೋವೇ. ನಮ್ಮ ಕೇಸಲ್ಲಿ ಹೇಳ್ತೀನಲ್ಲ, ಅದು ಇಟ್ ಈಸ್ ನಾಟ್ ಅಬೌಟ್ ಲಕ್ಸುರಿ ಇಲ್ಲ ಶೋ ಆಫ್ ಆ ಥರದ್ದೆಲ್ಲ ಏನೂ ಅಲ್ಲ. ರಿಷಬ್ಗೆ ಹೇಗಿತ್ತು ರಿಷಬ್ ಸಿಚುವೇಶನ್ ಅಂದರೆ, ಟು ಬಿ ಆನೆಸ್ಟ್, ಅದೇ ಸಮ್ಟೈಮ್ ಹೇಗೆ ಹೊರಗಡೆ ಕಾಣಿಸುತ್ತೆ ಒಳಗಡೆ ಏನಿರುತ್ತೆ ಅಂತ ಅಂದರೆ, ನಾವು ಪ್ರಮೋಷನ್ ಪ್ಲ್ಯಾನ್ ಮಾಡಬೇಕಾಗಿತ್ತು, ಬಟ್ ನಮಗೆ ಇನ್ನೂ ಕೆಲಸಗಳು ನಡೀತಿತ್ತು ಪೋಸ್ಟ್ ಪ್ರೊಡಕ್ಷನ್ದು. ಬಿಕಾಸ್ ಪ್ಯಾರ್ಲಲ್ಲಿ ಮಾಡಿರೋದಕ್ಕೆ ಈ 2 ಮಂತ್ಸಲ್ಲಿ ಮಾಡೋದಕ್ಕಾಯಿತು ಇಷ್ಟು ಕೆಲಸನ. ಇಷ್ಟು ದೊಡ್ಡ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಎವ್ರಿ ಡೇ ಲೈಕ್ ಆ VFX ಶಾರ್ಟ್ಸ್ ಆಗಿರಲಿ, ರಿಷಬ್ ಅರವಿಂದ್ ಕೂತ್ಕೊಂಡು ಅಲ್ಲೇ ರಿವ್ಯೂ ಮಾಡ್ತಿದ್ರು, ಶೂಟ್ ಮುಗಿಸ್ಕೊಂಡು ಬಂದು ಎಡಿಟರ್ ಹತ್ರ ಅವ್ರದ್ದು ಆ ಡೇನ ಅದು ಹೇಗೆ ಆ 24 hours ಹೇಗೆ ಯೂಟಿಲೈಸ್ ಮಾಡ್ತಿದ್ರು ಅಂದರೆ ಫಾರ್ ಎವ್ರಿಥಿಂಗ್ ಅವರು ಅಷ್ಟು ಆ ಟೈಮ್ ಮ್ಯಾನೇಜ್ಮೆಂಟ್. ಅಲ್ಲಿಂದ ಬಂದವರು ಆ ಎಡಿಟಿಂಗ್ ನೋಡ್ತಿದ್ದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನೂ ಪಾರ್ಲಲ್ಲಿ ಅಪ್ರೂವಲ್ ಕೊಡ್ಸ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೆ ಇವಾಗ ಈ 2 ಮಂತ್ಸಲ್ಲಿ ಇದನ್ನು ಅಚೀವ್ ಮಾಡೋದಕ್ಕಾಯಿತು. ಬಟ್ ಇಟ್ ವಾಸ್ ವೆರಿ ಹೆಕ್ಟಿಕ್, ಅಂದರೆ ತುಂಬ ಬಾಟಲ್ ನೆಕ್ ಸಿಚುವೇಶನ್ ಇತ್ತು ಇವತ್ತು ಕಾಪಿ ಆಚೆ ಬರಬೇಕಾದ್ರೆ. ಸೊ ರಿಷಬ್ ಅವರೇ ಹೀರೋ, ಅವರೇ ಡೈರೆಕ್ಟರ್, ಅವರು ಅಲ್ಲಿ ಅಪ್ರೂವಲ್ಸ್ಗೂ ಕೆಲಸಕ್ಕೂ ಇರಬೇಕು. ಲಾಸ್ಟ್ ಮಂತು ಲೈಕ್ ಅಲ್ಲಿ ಮ್ಯೂಸಿಕ್ ಕೆಲಸ ಎಲ್ಲ ಆಗಬೇಕಾದ್ರೆ ನಮ್ಮದು ಅಜ್ವಾಣ ಸ್ಟುಡಿಯೋ ಒಂದು ಬೆಡ್ ಇದೆ, ಅಲ್ಲಿ ಅವರು ಅಸಿಸ್ಟೆಂಟ್ ಇರ್ತಾರೆ ಅಲ್ಲಿ.
ಸೊ ರಿಷಬ್ ಅಲ್ಲಿ ಹೋಗಿ ಅಲ್ಲೇ ಇದ್ದು ಅಲ್ಲೇ ಮಲ್ಕೊಂಡು ಅಜ್ಜು ಅಣ್ಣ ಅವರು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮ್ಯೂಸಿಕ್ಕು ಎಲ್ಲ ಹಾಗೆ ಅಲ್ವಾ, ಇಬ್ಬರು ಡಿಸ್ಕಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಬ್ಬರು ಕೂತ್ಕೊಂಡು ಅದ್ರ ಜೊತೆಗೆ ಅಲ್ಲೇ ಒಂದು ಟೇಬಲ್ ಸೆಟ್ ಮಾಡ್ಕೊಂಡಿದ್ರು. ಅಲ್ಲಿಂದನೇ ಎಲ್ಲದು ಲಿರಿಕ್ಸ್ ಫೈನಲ್ ಮಾಡೋದ್ರಿಂದ, ಡಬ್ಬಿಂಗ್ ವಾಯ್ಸ್ ಫೈನಲ್ ಮಾಡೋದ್ರಿಂದ, VFX ಶಾರ್ಟ್ಸ್ ಅಪ್ರೂವಲ್, ಎವ್ರಿಥಿಂಗ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಇಲ್ಲಿ ಜೊತೆಗೆ ಅಜ್ಜು ಅಣ್ಣನ ಜೊತೆ ಕೆಲಸ ಎಲ್ಲ ಅಲ್ಲೇ ಮಾಡ್ಕೊಳ್ತಾ ಇದ್ದಿದ್ದು. ಅಜ್ಜು ಅಣ್ಣಂದೇ ಒಂದು ಚಿಕ್ಕ ಸ್ಪೇಸಲ್ಲಿ ಕೂತ್ಕೊಂಡು ಅಷ್ಟು ಬ್ಯುಸಿ ಇದ್ರು ಅವರು. ಇದ್ರ ಮಧ್ಯದಲ್ಲಿ ಪ್ರಮೋಷನ್ ಆಗಬೇಕಲ್ವ, ಸೊ ಪ್ರಮೋಷನ್ಗೆ ಹೇಗೆ ಹೋಗ್ಲಿಕ್ಕಾಗತ್ತೆ ಅವ್ರಿಗೆ. ಸೊ ಅವ್ರು ಕೊಚ್ಚಿ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಇಟ್ ವಾಸ್ ಅ ನೀಡ್ ಆ್ಯಕ್ಚುಲಿ. ಅಂದರೆ ಟೈಮ್ ನಮಗೆ ಸೇವ್ ಆಗುತ್ತೆ. 1 ಅವರಲ್ಲಿ ಇನ್ ಬಿಟ್ವೀನ್ ಕೂಡ ನಮಗೆ ರಿಷಬ್ ಬಾಂಬೆಗೆ ಹೋದ್ವಿ. ಪ್ರಮೋಷನ್ ಶುರು ಮಾಡಿರೋದೇ ತುಂಬ ಲೇಟು ಬಿಕಾಸ್ ಆಫ್ ಆಲ್ ದಿಸ್. ಲಾಸ್ಟ್ ಮೂಮೆಂಟಲ್ಲಿ ಪ್ರಮೋಷನ್ ಪ್ಲ್ಯಾನ್ ಮಾಡಿಬಿಟ್ಟು ಒನ್ ಡೇಯಲ್ಲಿ 2-3 ಪ್ಲೇಸಸ್ ಕವರ್ ಮಾಡೋ ಥರದಲ್ಲಿ, ಅದಕ್ಕೋಸ್ಕರ ಜೆಟ್ ಅಲ್ಲಿ ಹೋಗಿದ್ದಿದ್ದು. ಅದಾದಮೇಲೆ ಅಲ್ಲಿ ಬಾಂಬೆಲಿದ್ದೀವಿ, ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗಿದೆ. ರಿಷಬ್ ಹ್ಯಾಸ್ ಟು ಕಮ್. ನೈಟಲ್ಲಿ ಅವ್ರು ವಾಪಸ್ ಕೊಚ್ಚಿಗೆ ಬಂದು ಬೆಳಗ್ಗೆ ಹಾಫ್ ಡೇ ಕೆಲಸ ಮಾಡಿದ್ದಾರೆ. ಅಲ್ಲಿ ಹೋಲ್ ನೈಟ್ ಕೆಲಸ ಮಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ನಾವು ಅಲ್ಲಿಂದ ಬಾಂಬೆಯಿಂದ ಕೊಚ್ಚಿಗೆ ಮತ್ತೆ ಬಂದು ರಿಷಬ್ನ ಪಿಕ್ ಮಾಡಿ ಅಲ್ಲಿಂದ ವಿ ವೆಂಟ್ ಟು ಡೆಲ್ಲಿ. ಓಹೋ. ಸೊ ಈ ಥರ ಎಲ್ಲ ಅಂದರೆ ಹೊರಗಡೆ ಅದೇನೋ ಬೇರೆನೇ ಥರ ಕಾಣಿಸುತ್ತೆ, ಬಟ್ ಅದು ತುಂಬ ಟೈಮ್ ಸೇವ್ ಆಗುತ್ತೆ. ಮಾರ್ಕೆಟಿಂಗ್ ಇದು, ಇಟ್ ಈಸ್ ವಾಟ್ ಇಸ್ ನೀಡ್ ಆಫ್ ದಿ ಆರ್ ಅಂತ. ಆ್ಯಂಡ್ ಇದು ತುಂಬ ಕಷ್ಟ, ಡೈರೆಕ್ಟರ್ ಮತ್ತು ಹೀರೋ ಒಬ್ಬರೇ ಆಗಿದ್ದಾಗ ತುಂಬ ಕಷ್ಟ ಅದು. ಸೊ ಹಿಂಗಿದೆ ವೆಲ್ಸ್ ಫೈರ್ ಕಾರು. ಚೆನ್ನಾಗಿದೆ, ಇಟ್ಸ್ ವೆರಿ ಕಂಫರ್ಟೇಬಲ್. ವೆರಿ ಕಂಫರ್ಟೇಬಲ್. ಈಗ ನಿಮ್ಗೆ ಕೇಳಿದ್ರೆ ವಾಟ್ ಈಸ್ ಮನಿ ಟು ಯು ಅಂತ, ವಾಟ್ ಈಸ್ ಮನಿ ನಿಮಗೆ? ಇಟ್ಸ್ ಫಾರ್ ಅಸ್ ನೋ, ಒಂದು ಆ ಥರ ಕರ್ಕೊಂಡೋಗಿರೋ ಜರ್ನಿನಲ್ಲಿರೋ ಮನುಷ್ಯರು ದುಡ್ಡನ್ನ ಹೇಗೆ ನೋಡ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಯಾಕಂದರೆ ರುಚಿ ನೋಡಿದವ್ರಿಗೆ ಗೊತ್ತಲ್ವ ಅದರದ್ದು. ಅಂದರೆ ಅನ್ಬಿಲೀವೇಬಲ್ ಅದು. ಅಂದರೆ ನಾವು ಅಂದ್ಕೊಂಡಿರ್ಲಿಲ್ಲಲ್ಲ. ಅಂದರೆ ಸಡನ್ನಾಗಿ ಲೈಕ್ ಎಲ್ಲ ಆಗ್ತಾ, ಅಂದರೆ ಒನ್ ಟೈಮಲ್ಲಿ ನೀವು ಹೇಳಿರೋ ಥರ ನಾನು ಕೆಲಸ ಮಾಡ್ತಿದ್ದೆ. ರಿಷಬ್ ಆವಾಗ ಇನ್ನೂ ಒಂದು ಸಿನಿಮಾ ಆಗಿತ್ತು, ತುಂಬ ಸ್ಟ್ರಗ್ಲಿಂಗ್ ಇದರಲ್ಲಿದ್ದರು. ಸೊ ರಿಷಬ್ ತುಂಬ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರೋ ಮನುಷ್ಯ. ಅವರು ಏನೂ ಹೇಳ್ಕೊಳ್ಳಲ್ಲ, ಇವತ್ತಿಗೂ ಆ ಥರ ಎಲ್ಲ ಏನೋ ಹೇಳ್ಕೊಳ್ಳೋದು ತೋರಿಸ್ಕೊಳ್ಳಲ್ಲ, ತನಗೆ ಎಷ್ಟು ಕಷ್ಟ ಆದ್ರೂ ಆ ಥರ. ಅದಕ್ಕೋಸ್ಕರನೇ ಜೊತೆಗೆ ಇದ್ದು ನೋಡಿ ನೋಡಿ ಅರ್ಥ ಮಾಡ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದು. ಅವ್ರಿಗೆ ಆ ಟೈಮಲ್ಲೂ ಪರ್ಸ್ ಖಾಲಿ ಇರ್ತಾಯಿತ್ತು, ಬಟ್ ಹಿ ನೆವರ್ ಯೂಸ್ ಟು ಟೆಲ್. ಸೊ ನಾನು ನನಗೆ ಮಂತ್ಲಿ ಸ್ಯಾಲ್ರಿ ಅಲ್ವಾ ಹೇಗೋ, ಸೊ ನಾನು ಸಮ್ ಟೈಮ್ ನೋಡಿಬಿಟ್ಟು ಪರ್ಸ್ ನೋಡಿ ಪರ್ಸಲ್ಲಿ ಹಾಕಿಟ್ಬಿಡೋದು, ಅವ್ರಿಗೆ ಗೊತ್ತಿಲ್ಲದಿರೋ ಥರ. ಅವರು ಇಲ್ಲ ಅಂದರೆ ಕೇಳಲ್ಲ. ಸೊ ಮತ್ತು ಅವರು ನೋಡಿದ್ಮೇಲೆ ಬೈತಾಯಿದ್ರು, ವೈ ಆರ್ ಯು ಡೂಯಿಂಗ್ ಆಲ್ ದಿಸ್, ಇದೆಲ್ಲ ಏನಕ್ಕೆ ಮಾಡ್ತೀಯಾ ಅಂತ ಅಂದ್ಕೊಂಡು. ಇಲ್ಲ, ನೀನು ನೆಕ್ಸ್ಟ್ ಒಂದು ಲೈಫಲ್ಲಿ ಚೆನ್ನಾಗಿ ಬರುತ್ತಲ್ಲ ಆವಾಗ ಬಡ್ಡಿ ಸಮೇತ ತೊಗೊಳ್ತೀನಿ ನಾನು ಅಂತ ಅಂದ್ಕೊಂಡು. ಬಟ್ ಆವಾಗೂ ನಾವು ಒಂದು JP ನಗರ್ ಹತ್ರ ಒಂದು ಹೋಟೆಲ್ ಇತ್ತು, ಯಾವುದು ಚಿಕ್ಕದು, ಅಲ್ಲಿ ಹೋಗಿ ಇಬ್ಬರು ಕೂತ್ಕೊಂಡು ಪುಡಿ ದೋಸೆ ಬರುತ್ತಲ್ಲ, ವಿ ಯೂಸ್ ಟು ಈಟ್ ದ್ಯಾಟ್. ಸೊ ನನಗೇನು, ಬೀಯಿಂಗ್ ವೆರಿ ಆನೆಸ್ಟ್, ಅಂದರೆ ಯಾರು ಬಿಲೀವ್ ಮಾಡಲ್ಲ ಅನ್ಸುತ್ತೆ, ನನಗೇನು ಚೇಂಜಸ್ ಅನ್ನಿಸ್ತಿಲ್ಲ ಇವತ್ತಿಗೂ. ಅಂದರೆ ಲೈಕ್ ಗೊತ್ತಿಲ್ಲ, ಅಂದರೆ ಆ ಥರದ್ದು ತಲೆಗೆ ಬರ್ತಿಲ್ಲ. ಈ ದುಡ್ಡು ಬಂದಿದೆ, ಇದು ಬಂದಿದೆ, ಹೆಸರು ಬಂದಿದೆ. ಐ ಆಮ್ ಸೀಯಿಂಗ್ ರಿಷಬ್ ಇವತ್ತಿಗೂ ಅದೇ ಥರದ್ದೆಲ್ಲ. ಇವತ್ತೂ ಲೈಕ್ ಆರಾಮಾಗಿ ನಮ್ಮಷ್ಟಕ್ಕೆ ನಾವು ಸಿಂಪಲ್ ಆಗಿದ್ದೀವಿ. ಅಂದರೆ ಅಷ್ಟು ಮನಿ ನೀಡಿದೆಯಾ, ಅದನ್ನು ಹೇಗೆ, ಅದೆಲ್ಲ ಆ ಥಾಟ್ ಪ್ರೋಸೆಸ್ಗೆ ಹೋಗಿಲ್ಲ. ಲೈಫೇನು ಅಷ್ಟೊಂದು ಕೇಳ್ತಾರೆ ಎಲ್ಲರೂ, ಲೈಫ್ ಹೇಗೆ ಚೇಂಜ್ ಆಗಿದೆ, ಏನೂ ಚೇಂಜ್ ಆಗಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಮನೆ ಬಂದು ನೋಡಿದ್ರೇನೋ, ಕುಂದಾಪುರಲ್ಲೋ ಇಲ್ಲ ಎಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇನ್ನೂ ಹಂಗೆ ಅಷ್ಟೇ ಕ್ಲಟರ್ ಹಾಕ್ಕೊಂಡು ಆರಾಮಾಗಿ ಹಂಗೆ ಇದ್ದೀವಿ. ಅಂದರೆ ಗೊತ್ತಿಲ್ಲ, ಚೇಂಜ್ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ. ಐ ವಿಶ್ ಲೈಕ್ ಹೀಗೆ ಇರಿ. ಹೇಳ್ತಾರಲ್ಲ, ಮನಸ್ಸು ಕರೆಕ್ಟಾಗಿದ್ರೆ, ಮನಸ್ಥಿತಿ ಕರೆಕ್ಟಾಗಿದ್ರೆ ಲೈಫ್ ಚೆನ್ನಾಗಿರತ್ತೆ ಅಂತ. ಯಾವಾಗಲೂ ಅದನ್ನು ಹೀಗೆ ಇಟ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಟ್ರೂಲಿ ಅನ್ ಇನ್ಸ್ಪಿರೇಷನ್ ಆಸ್ ಟು ಹೌ ಸಕ್ಸಸ್ಸು, ಮನಿ ಅನ್ನೋದು. ನೋ ಅಮೇಝಿಂಗ್. ನಾವು ಇಸ್ ಇಟ್ ಟ್ರೂ ದ್ಯಾಟ್ ನೀವೇ ಅವ್ರ ವಾರ್ಡ್ರೋಬನ್ನು ಹ್ಯಾಂಡಲ್ ಮಾಡೋದು, ಪ್ರತಿಯೊಂದು ಲುಕ್ಕೂ ನೀವೇ? ನಾನೇ ಅದು ಒಂದು ಎಕ್ಸ್ಟ್ರಾ ಕೆಲಸನೂ ಇದೆ. ಅದಕ್ಕೆ ಹಿಲ್ ನಾಟ್ ಪೇ ಮೀ. ಇವಾಗ ತೊಗೊಳ್ತೀನಿ ನೆಕ್ಸ್ಟು. ಪರ್ಸ್ನಲ್ ಸ್ಟೈಲಿಸ್ಟ್ ನಾನೇ ಅಲ್ಲ. ಇವಾಗ ಮುಂಚೆ ಬರೀ ಡೈರೆಕ್ಟರ್ ಆಗಿದ್ರಲ್ವ, ಆವಾಗ ಹಸ್ಬೆಂಡ್ ಅಂತ ತರ್ತಿದ್ದು. ಆಮೇಲೆ ಸ್ವಲ್ಪ ಇವಾಗ ಪ್ರೆಸೆನ್ಸ್ ಸ್ವಲ್ಪ ಜನ ನೋಡ್ತಾರಲ್ವ ಅಂತ ಅಂದ್ಕೊಂಡು ಅಲ್ಲಿಂದ ಸ್ಟೈಲಿಂಗ್ ಸ್ವಲ್ಪ ಸ್ಟಾರ್ಟ್ ಆಯಿತು. ಬಟ್ ಏನು ಮಾಡೋದಕ್ಕೆ ಕೇಳಲ್ಲ, ಸುಮ್ಮನೆ ಡಿಸೈನರ್ ಥರ ನಾನೇನಾದರೂ ತುಂಬ ಫೀಲ್ ಮಾಡ್ಕೊಳೋ ನಾನು ಡಿಸೈನರ್ ಅಂತ ಅಂದ್ಕೊಂಡು ಸ್ವಲ್ಪ ಡಿಸೈನರ್ ಔಟ್ಫಿಟ್ಸ್ ಥರ ಏನೋ ಮಾಡ್ತೀನಿ ಅಂತ ಎಲ್ಲ ಏನು ಪ್ಲ್ಯಾನ್ ಮಾಡಿದ್ರು ನನಗಿದು ಬೇಡ, ನನಗೆ ಪಂಚೆ ಕೊಡು, ನನಗೆ ಶರ್ಟ್ ಕೊಡು ಅಂತ ಅಂದ್ಕೊಂಡು ಆ ಥರ ಲೈಕ್ ಬೇರೆ. ಹೀ ಈಸ್ ಒನ್ ಆಫ್ ದ ಗೈ ಹೂಸ್, ಅಂದರೆ ಅವರೇ ಅಲ್ವಾ ಶುರು ಮಾಡಿದ್ದು ಈ ಪಂಚೆ ಮತ್ತು ಶರ್ಟ್ದು
ಅವ್ರು ಮುಂಚೆನೂ ಆಗ್ತಾಯಿದ್ರು, ಅಂದರೆ ಸೆಟ್ ಇದರಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಎಲ್ಲ ಊರಿಗೆ ಹೋದಾಗೆಲ್ಲ ಯಾವಾಗಲೂ ಪಂಚನೆ, ಮನೇಲಿದ್ದರೆ ಪಂಚೆ ಹಾಕ್ಕೊಳ್ತಿದ್ರು. ಅವ್ರಿಗೆ ಈಸ್ ವೆರಿ ಕಂಫರ್ಟಬಲ್. ಅವ್ರಿಗೆ ಪಂಚೆ ಮತ್ತು ಕುರ್ತಾ ಅಂದರೆ ಇಷ್ಟ. ನೀನೇನು ನಂದೇನು ತಲೆ ಕೆಡಿಸ್ಕೊಳ್ತೀಯ, ನನಗೊಂದು ಪಂಚೆ ಕುರ್ತಾ ಕೊಟ್ಬಿಡು ಸಾಕು ಅಂತ ಅಂದ್ಕೊಂಡು ನಾನೇನೆ ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅದು ಹಾಕಿ ಇದು ಹಾಕಿ ಅಂತ. ಬಟ್ ಇವಾಗ ನಾನು ಸೆಟ್ ಆಗಿಬಿಟ್ಟೆ. ಓಕೆ ನಿಮ್ಗೆ ಇದು ಇಷ್ಟ ಅಲ್ವಾ, ನಾನು ಇದರಲ್ಲೇ ಸ್ಟೈಲ್ ಮಾಡ್ತೀನಿ ಅಂತ. ಅದರಲ್ಲೇ ಏನೇನು ಪಂಚೆಗಳು ಸಿಗುತ್ತೆ, ಶರ್ಟ್ ಸಿಗುತ್ತೆ ತಂದು ಸ್ಟೈಲಿಂಗ್ ಮಾಡ್ತಿದ್ದೀನಿ. ಅಮೇಜಿಂಗ್. ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಆಗೋದು. ಹೌದು. ಈಗ ನೆಕ್ಸ್ಟ್ ಏನು ತಮ್ಮದೇ ಬ್ರ್ಯಾಂಡ್ ಗಿಂಡೆಲ್ಲ ಮಾಡೋ ಆಲೋಚನೆ ಇದೆಯಾ? ಆ ಥರ ಆಂಟರ್ಪ್ರಿನರ್ಶಿಪ್ ಎಲ್ಲ ನಾವು ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಇದೆ. ಒಂದು ಸ್ಟುಡಿಯೋ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಬಟ್ ನಥಿಂಗ್ ಗಿವ್ಸ್ ಮೀ ದ್ಯಾಟ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ವೆನ್ ಯು ವರ್ಕ್ ಫಾರ್ ಎ ಮೂವಿ ಆ್ಯಂಡ್ ವೆನ್ ಯು ಸಿ ದಟ್ ಆನ್ ಸ್ಕ್ರೀನ್ ವೆನ್ ಪೀಪಲ್ ಟಾಕ್ ಅಬೌಟ್ ಇಟ್ ಅಲ್ಲ, ಅದು ಯಾವ ಬಿಸ್ನೆಸ್ ಕೊಡಲ್ಲ ಅನ್ನೋ ಥರ ಅನಿಸುತ್ತೆ. ಬಟ್ ನಂದು ಅದೊಂದು ಡ್ರೀಮ್ ಪ್ರಾಜೆಕ್ಟ್. ಐ ವಾಂಟ್ ಟು ಮೇಕ್ ಮೈ ಓನ್ ಸ್ಟುಡಿಯೋ ಅಂತ. ಸ್ಯಾರೀಸ್ ಇಷ್ಟ ನನಗೆ ತುಂಬ. ಸೊ ಒಂದು ಗುಡ್ ಸ್ಯಾರಿ ಕಲೆಕ್ಷನ್ ಮಾಡಬೇಕು. ತುಂಬ ಜನ ಕೇಳ್ತಾ ಇರ್ತಾರೆ ಈ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಹೀಗೆ ಅಂತ. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಒನ್ ಆಫ್ ಮೈನ್. ನಂದೊಂದು ಬ್ರ್ಯಾಂಡ್ ಮಾಡಬೇಕಂತ ಆಸೆ ಇದೆ. ಸೂನ್ ಶುರು ಮಾಡ್ತೀನಿ. ಅಮೇಜಿಂಗ್. ನಾನು ಈಗಷ್ಟೇ ಸ್ಟಾರ್ಟ್ ಮಾಡೀನಿ ರಾಧಾ ಬೈ ರ್ಯಾಪಿಡ್ ರಶ್ಮಿಯಿಂದ ಯುಸಾನ ಒಳಗಡೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದಾಗಲಿ. ಖುಷಿ ಆಗುತ್ತೆ ನನಗೆ ನಿಮ್ಮ ಜರ್ನಿನೂ ನೋಡ್ತಾ ಇದ್ರೆ. ಲೈಕ್ ಈ ಶೋಸ್ ಆಗಿರ್ಬೋದು ಆ್ಯಂಡ್ ಎವ್ರಿಥಿಂಗ್. ಲೈಕ್ ಅದೇ ಈಗ ತುಂಬ ಜನ ಹೆಣ್ಮಕ್ಳು ಇದು ಬೇರೆ ಎಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ರಿಷಬ್ಗೆ ಸಪೋರ್ಟ್ ಮಾಡ್ತಿರೋ ರೀತಿ, ಐ ಫೀಲ್ ಲೈಕ್ ನಾನು ಒಬ್ಬಳೇ ಅಲ್ಲ. ನಾನು ಒಬ್ಬಳೇ ಅಲ್ಲ. ಮೋಸ್ಟ್ಲಿ ನಾನು ಕಾಣಿಸ್ತಿದ್ದೀನಿ, ಇಲ್ಲ ಸಿನಿಮಾ ಚೆನ್ನಾಗಾಗ್ತಿದೆ ಅದ್ರ ಬಗ್ಗೆ ಟಾಕ್ ಇದೆ ಬರ್ತಿರ್ಬೋದು. ಬಿಟ್ಟರೆ ಐ ಫೀಲ್ ಲೈಕ್ ಐ ರಿಪ್ರೆಸೆಂಟ್ ಮೆನಿ ವುಮೆನ್ಸ್. ಲೈಕ್ ಹುಡುಗಿರು ಎಲ್ಲರೂ ಸ್ಟ್ರಾಂಗೇ, ಎಲ್ಲರೂ ತುಂಬ ಕಷ್ಟಪಡೋದಕ್ಕೆ ರೆಡಿ ಇರ್ತಾರೆ. ಆ ಡೆಡಿಕೇಶನ್ ಇದೆ, ಆ ಸರ್ವೈವ್ ಆಗೋ ಪ್ಯಾಷನ್ ಇದೆ, ಗ್ರೇಸ್ಫುಲ್ಲಾಗಿ ಎಲ್ಲದನ್ನೂ ಹ್ಯಾಂಡಲ್ ಮಾಡೋದು ಗೊತ್ತಿದೆ ಹೆಣ್ಮಕ್ಳಿಗೆ. ಆ್ಯಂಡ್ ಇವತ್ತಿಗೆ ಎಲ್ಲರೂ ಇಂಡಿಪೆಂಡೆಂಟ್. ಲೈಕ್ ಅದೊಂದು ಐ ಆಮ್ ವೆರಿ ಹ್ಯಾಪಿ. ಅಂದರೆ ತುಂಬ ಈ ಮನೇಲಿ ಕೂಡ ಕುತ್ಕೊಂಡು ಎಷ್ಟು ಬಿಸ್ನೆಸ್ಗಳು ರನ್ ಮಾಡ್ತಾರೆ ನೋಡಿ ನೀವು, ಎಷ್ಟು ಬಿಸ್ನೆಸ್ ರನ್ ಮಾಡ್ತಿದ್ದಾರೆ. ಲೈಕ್ ಯಾರಿಗೂ ಆ ಡಿಪೆಂಡೆನ್ಸಿ ಬೇಡ ಇವತ್ತಿಗೆ. ಎಲ್ಲರೂ ಅವ್ರು ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಐ ಫೀಲ್ ಲೈಕ್ ನನಗೆ ಥ್ರೂ ಮೈ ವೇ ಏನೇನು ಅಪ್ರಿಷಿಯೇಟ್ ಮಾಡ್ತಾರೆ, ಏನೇನು ಒಳ್ಳೆ ಕಮೆಂಟ್ಸ್ ಬರುತ್ತೆ, ಐ ಫೀಲ್ ಲೈಕ್ ಇಟ್ಸ್ ನಾಟ್ ಓನ್ಲಿ ಫಾರ್ ಮಿ, ಐ ಆಮ್ ರಿಪ್ರೆಸೆಂಟಿಂಗ್ ಮೆನಿ ವಿಮೆನ್ ಅನ್ನೋ ಥರನೇ ತೊಗೊಳ್ತೀನಿ ನಾನು. ಬಿಕಾಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗೋರು. ಕೀಪ್ ಇನ್ಸ್ಪೈರಿಂಗ್ ಪ್ರಗತಿ. ಆ್ಯಂಡ್ ಹಿಂಗೆ ಇರಿ ಶುದ್ಧವಾಗಿ. Let the money say success, fame not change you. I think you're getting too many media calls. You have to go to another interview. So I'm quickly going to rush to rapid fire round. Sure. Yes. Rishabh the husband athwa Rishabh the filmmaker? Who is more demanding? Filmmaker. Sari or jeans? Sari. Home cooked food athwa cafe brunch? Home cooked food. Favorite food? ಸೀ ಫುಡ್. ಅದಕ್ಕೆ ಕುಂದಾಪುರ ಫ್ರೆಶ್ ಸೀ ಫುಡ್ ಸಿಗುತ್ತೆ. ಕುಂದಾಪುರ ಇಸ್ ಲೈಕ್ ಡ್ರೀಮ್ ಡೆಸ್ಟಿನೇಷನ್ ಥರ. ನೇಚರ್ ಇದೆ, ಫಾರೆಸ್ಟ್ ಇದೆ, ಬೀಚ್ ಇದೆ, ಮೌಂಟೇನ್ಸ್ ಇದೆ, ಸೀ ಫುಡ್ ಇದೆ, ಟ್ರಾಫಿಕ್ ಇಲ್ಲ. ವಾಟ್ ನಾಟ್ ಟು ಲೈಕ್ ಇನ್ನೇನು ಬೇಕು? ಮೌಂಟನ್ನ ಬೀಚಸ್ ಬೋತ್. ಒಂದು ಮೌಂಟನ್ನ ಬೀಚ ಎರಡೂ ನನಗೆ ತುಂಬ ನೆಮ್ಮದಿ ಕೊಡೋ ಜಾಗಗಳು, ನಾನು ತುಂಬ ಹುಡ್ಕೊಂಡು ಹೋಗೋ ಜಾಗಗಳು. ಬೀಚ್. ಪೇರೆಂಟಿಂಗ್ ವಿನ್ಸ್ ಅಂತ ಬಂದಾಗ ನಿಮ್ಮಿಬ್ಬರ ಮಧ್ಯೆ ಯಾರು ಗುಡ್ ಕಾಪ್, ಯಾರು ಬ್ಯಾಡ್ ಕಾಪ್? ನಾನೇ ಜಾಸ್ತಿ ಟೈಮ್ ನಾನೇ ಅವ್ರ ಜೊತೆಗಿರೋದ್ರಿಂದ ರಿಷಬ್ನ ಬ್ಯಾಡ್ ಕಾಪ್ ಮಾಡೋದಕ್ಕಾಗಲ್ಲ. ದಟ್ ವಾಸ್ ಅ ಡಿಸಿಷನ್ ನಾವಿಬ್ಬರು ತೊಗೊಂಡಿರೋದು. ಬಿಕಾಸ್ ಅವ್ರು ಸಿಗೋದೇ ಸ್ವಲ್ಪ ಟೈಮ್, ಅದರಲ್ಲೂ ಹಿ ಕಾಂಟ್ ಬಿ ಎ ಬ್ಯಾಡ್ ಕಾಪ್ ಅಲ್ಲ. ಸೊ ಐ ವಿಲ್ ಟೇಕ್ ದ್ಯಾಟ್. ಬೆಸ್ಟ್ ಕಾಂಪ್ಲಿಮೆಂಟ್ ರಿಷಬ್ ಹ್ಯಾಸ್ ಎವರ್ ಗಿವನ್ ಟು ಯು? ನಮ್ಮದು ರಾಜ್ ಬೀದಿದ್ದು ಶೂಟ್ ಮಾಡ್ತಾ ಇದ್ವಿ. ಸೊ ನಾನೊಂದು ಯಾವುದೋ ಒಂದು ಲೂಸ್ ಪ್ಯಾಂಟ್ ಹಾಕ್ಕೊಂಡು, ಒಂದು ಅಲ್ಲಿ ಶೆಕೆ ಅಲ್ವಾ, ಸೊ ಲೂಸ್ ಪ್ಯಾಂಟು, ದೊಡ್ಡ ಶರ್ಟ್ ಹಾಕ್ಕೊಂಡು, ಕ್ಯಾಪೆಲ್ಲ ಹಾಕಿ, ನನ್ನ ಥಿಂಗ್ಸ್ ಎಲ್ಲ ಹಾಕ್ಕೊಂಡು, ಒಂದು ಪೌಚ್ ಇಟ್ಕೊಂಡು ಓಡಾಡ್ತಾ ಇರ್ತಿದ್ದೆ. ಸೊ ರಿಷಬ್ ನಿಂತ್ಕೊಂಡು ತುಂಬ ಸಲ ಈ ಥರ ಒಂದು 2-3 ಸಲ ಈ ಥರದ್ದು ನನಗೆ ನೆನಪಿದೆ. ಅವರು ದೂರದಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ರು. ಹಿ ನೆವರ್ ಥಾಟ್ ಐ ಆಮ್ ಲೈಕ್ ದಿಸ್ ಸ್ಟ್ರಾಂಗ್ ಅಂತನೋ, ಇಷ್ಟು ಹಾರ್ಡ್ ವರ್ಕಿಂಗ್, ನನಗೆ ಮಾಡೋಕ್ಕಾಗತ್ತೆ ಅಂತ ಅಂದರೆ. ಬಟ್ ತಮಾಷೆ ಮಾಡ್ತಿರ್ತಾರೆ ಅವರು. ನಾನು ಇವಳು ನೋಡಿದಾಗ MNCಯಲ್ಲಿ ಬೇರೆ ಕೆಲಸ ಮಾಡ್ತಿದ್ನಾ, ಫಸ್ಟಿಗೆ ಸಿಕ್ಕಿದಾಗ ಬೆಳ್ಳಗಿದ್ದಾಳೆ, ಇಷ್ಟು ಸಾಫ್ಟಾಗಿದ್ದಾಳೆ ಇವಳು, ಇಂಡಸ್ಟ್ರಿಯಲ್ಲೆಲ್ಲ ಕಷ್ಟ ಅಂತೆಲ್ಲ ಅಂದ್ಕೊಳ್ತಿದ್ದೆ ನಾನು. ಬಟ್ ದ ವೇ ಶಿ ಹ್ಯಾಸ್ ಲರ್ನ್ಡ್, ಕಲ್ತಿರೋದಾಗಿರಲಿ, ಇಷ್ಟು ಸ್ಟ್ರಾಂಗಾಗಿ ಇಷ್ಟು ದೊಡ್ಡ ಟೀಮ್ನ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಒಬ್ಬಳೇ ನಿಂತ ಹ್ಯಾಂಡಲ್ ಮಾಡ್ತಿರೋದು, ಅದೆಲ್ಲ ಒಂದು ಪ್ರೌಡ್, ಅವ್ರಿಗೊಂದು ಫೀಲ್ ಇದೆ. ದ್ಯಾಟ್ ಐ ಕುಡ್ ರೀಡ್ ಹಿಸ್ ಐಸ್. ನಾನು ಸುಮ್ಮನೆ ಹೀಗೆ
ಫುಲ್ ಬಿಸಿಲಲ್ಲ, ಕ್ಯಾಪೆಲ್ಲ ಹಾಕ್ಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು ಎಲ್ಲ ಬರ್ತಾ ಇದ್ದ. ನೋಡ್ತಾ ನಿಂತಿದ್ರು. ಅವಾಗ ಅದೇ ಹೇಳಿದರು, ಒಂದ್ಸಲ ಹಿಲ್ ನಾಟ್ ಎಕ್ಸ್ಪ್ರೆಸ್, ಅಂದರೆ ಹಿಸ್ ಐಸ್ ಏನು ಹೇಳುತ್ತೆ ಅದಷ್ಟು ಬಿಟ್ಟರೆ ತುಂಬ ಎಲ್ಲ ಕಾಂಪ್ಲಿಮೆಂಟ್ ಮಾಡೋದು ಈಸ್ ನಾಟ್ ದ್ಯಾಟ್ ಕ್ಯಾಟಗರಿ. ಸೊ ಬಟ್ ಆವಾಗ ಹೇಳಿದರು, ನಾನು ಅಂದ್ಕೊಂಡಿರಲಿಲ್ಲ ಯು ಕ್ಯಾನ್ ಡೂ ಆಲ್ ದಿಸ್ ಅಂತ ಅಂದ್ಕೊಂಡು, ಖುಷಿ ಆಗ್ತದೆ ಅಂತ ಅಂದ್ಕೊಂಡು. ಅದೇ ಇಬ್ಬರು ಒಬ್ರನ್ನೊಬ್ರು ಆ ಜರ್ನಿನ ಅಪ್ರಿಷಿಯೇಟ್ ಮಾಡ್ತೀವಿ. ಖುಷಿ ಇದೆ ಲೈಫ್, ಈ ಒಂದು ಅಪೋರ್ಚುನಿಟಿ, ಲೈಫ್ ಈ ಅಪೋರ್ಚುನಿಟಿ ಕೊಟ್ಟಿರೋದಕ್ಕೆ, ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದಕ್ಕೆ, ಇಷ್ಟು ಕಲಿಸಿರೋದಕ್ಕೆ ಇನ್ನೂ ಆಸೆಗಳಿದೆ. ಅದೇ ಜಾಸ್ತಿ ಅಂದರೆ ಇನ್ನೂ ಕಲಿಬೇಕು, ಇನ್ನೂ ಕೆಲಸ ಮಾಡಬೇಕು. ಐ ಲೈಕ್ ಟು ಟಾಕ್ ಟು ಪೀಪಲ್, ಲೈಕ್ ನಿಮ್ಮ ಜೊತೆಗೆ ಇವಾಗ ಬಂದಾಗ ಮಾತಾಡ್ತಿದ್ದೆ ಅಲ್ಲ ಸ್ಟಾರ್ಟಿಂಗ್, ಸೆಟ್ಟಲ್ಲೂ ಅಷ್ಟೇ ನಿಮಗೆ ಅಂದರೆ ಹೇಳ್ತಾರಲ್ಲ ದೇಶ ಸುತ್ತು ಕೋಶ ಓದು ಅಂತ. ಐ ಫೀಲ್ ಲೈಕ್ ನಾಟ್ ಓನ್ಲಿ ದ್ಯಾಟ್, ವಿ ಶುಡ್ ಇಂಟ್ರ್ಯಾಕ್ಟ್ ಮೋರ್ ವಿತ್ ಪೀಪಲ್. ದೇರ್ ಇಸ್ ನಥಿಂಗ್ ಟು ಇದು ಅಂದರೆ ಸುಮ್ಮನೆ ಹೇಳ್ಕೊಂಡು ಇದು ಮಾಡ್ಕೊಂಡು ಆ ಥರ ಏನೂ ಇಲ್ಲ. ಬಟ್ ಇಟ್ ಶುಡ್ ಬಿ ಲೈಕ್ ಪ್ರೊಡಕ್ಟಿವ್. ಲೈಕ್ ಐ ಹ್ಯಾವ್ ಎ ವೆರಿ ಲೈಕ್ ನಂಗೆ ತುಂಬ ಫ್ರೆಂಡ್ಸ್ ಇಲ್ಲ, ವೆರಿ ಸ್ಮಾಲ್ ಸರ್ಕಲ್ ನಂದು ಅಂತ. ಬಟ್ ನಾನೀಗ ಸೆಟ್ಟಲ್ ಆಗಿರ್ಬೋದು, ತುಂಬ ಜನ ಇವಾಗ ನಮಗೆ ಜೂನಿಯರ್ಸ್ ಆಗೆಲ್ಲ ಬಂದಿರೋರು, ಎಷ್ಟೊಂದು ಜನ ಡಾಕ್ಟರ್ಸು, PhD ಮಾಡಿರೋರು, ಸ್ಕಾಲರ್ಸ್ ಎಲ್ಲರೂ, ಅಂದರೆ ಕಾಂತಾರದಲ್ಲಿ ಒಂದು ಪಾರ್ಟ್ ಆಗಬೇಕು ಥರದಲ್ಲಿ ತುಂಬ ಜನ ಬಂದಿರೋರು ಇದ್ರು. ಇವನ್ ಆರ್ಟಿಸ್ಟ್ಗಳಾಗಿರಲಿ, ನಾವು ಕುತ್ಕೊಂಡು ಎಲ್ಲರ ಜೊತೆಗೂ ಮಾತಾಡ್ತೀನಿ. ನನ್ನ ಸೆಟ್ಟಲ್ಲಿ ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಎಲ್ಲರ ಜೊತೆ ಗಮ್ಮತ್ತು ಮಾಡ್ಕೊಂಡು ಮಾತಾಡ್ಕೊಂಡೇ ಇರ್ತೀನಿ ಬೆಳಗ್ಗೆಯಿಂದ ರಾತ್ರಿ ತನಕ. ದಟ್ ಈಸ್ ಒನ್ ಥಿಂಗ್ ಐ ಮಿಸ್ಸಿಂಗ್ ಶೂಟ್ ಇಲ್ಲದೆ ಇದ್ದಾಗ. ಸೊ ನನಗೆ ಎಲ್ಲರ ಜೊತೆಗೂ ಪರ್ಸ್ನಲ್ ಲೆವೆಲ್ ಕನೆಕ್ಷನ್ ಇದೆ. ಆ್ಯಂಡ್ ಅವ್ರಿಗೂ ನನಗೂ ತುಂಬ ಪ್ರೀತಿ, ಎಲ್ಲರೂ ನೋಡಿದ್ರೆ ಎಲ್ರಿಗೂ ನನ್ನ ನೋಡಿದ್ರೆ ಒಂದು ಪ್ರೀತಿ. ಸೊ ಐ ಲೀವ್ ಫಾರ್ ದ್ಯಾಟ್. ನನಗೆ ಅದು ಖುಷಿ ಆಗುತ್ತೆ. ಆಮೇಲೆ ಅದು ಒಂದು ಎಕ್ಸ್ಚೇಂಜ್ ಆಗುತ್ತಲ್ಲ ಥಾಟ್ಸ್, ಯು ವಿಲ್ ಲರ್ನ್ ಸೋ ಮಚ್. ಅದು ಬಿಗ್ಗೆಸ್ಟ್ ನಾಲೆಡ್ಜ್. ಅಂದರೆ ಬಟ್ ಆ ಟೈಮು ಯಾರ ಜೊತೆಗೆ ಸ್ಪೆಂಡ್ ಮಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ, ಇಟ್ ಮ್ಯಾಟರ್ಸ್. ಬಟ್ ಐ ಫೀಲ್ ಲೈಕ್ ನನಗೆ ಅದು ತುಂಬ ಹೆಲ್ಪ್ ಆಗಿದೆ ಈ ಪ್ರೋಸೆಸ್ಸಲ್ಲಿ, ಸಿನಿಮಾ ಸೆಟ್ಗಳಲ್ಲಿ ಮೀಟಿಂಗ್ ಮೆನಿ ಪೀಪಲ್, ವೇರಿಯಸ್ ಪೀಪಲ್ ಫ್ರಮ್ ವೇರಿಯಸ್ ಬ್ಯಾಕ್ಗ್ರೌಂಡ್ಸ್, ನಾಲೆಡ್ಜ್ ಶೇರಿಂಗ್. ಅದು ತುಂಬ ಖುಷಿ ಆಗತ್ತೆ ನನಗೆ. ಆ್ಯಂಡ್ ಐಮ್ ಕ್ಯೂರಿಯಸ್ ಆಲ್ಸೋ, ನನಗೆ ತಿಳ್ಕೊಳ್ಳೋದ್ರ ಬಗ್ಗೆ ಅದು ಖುಷಿ ಆಗತ್ತೆ. ನಂದ ಪೈಸಿಯನ್ ಮಾರ್ಚ್ ಫೆಬ್ 22nd ಆದ್ಮೇಲೆ 29th ನಾನು ಲೀಪ್ ಇಯರ್ ಗರ್ಲ್. 5 ವರ್ಷಕ್ಕೊಂದ್ಸತಿ 4 yearsಗೊಂದ್ಸಲ ಅಲ್ಲೂ ಸೇವ್ ಮಾಡ್ತಿದ್ದೀನಿ. ದಟ್ ಈಸ್ ವಾಟ್ ರಿಷಬ್ ನಾನು ಹೇಳಿದೆ, ನಾನು ಎಷ್ಟು ಲೋ ಮೇಂಟೆನೆನ್ಸ್ ನೋಡು ಅಂತ. ಕ್ರೇಜಿ. ಸೊ ಒನ್ ಸೂಪರ್ಸ್ಟಿಷನ್ ಅಥವಾ ರಿಚುವಲ್ ಬಿಫೋರ್ ಎವ್ರಿ ಫಿಲ್ಮ್ ರಿಲೀಸ್ ದಟ್ ನೀವಿಬ್ಬರು ಬಿಲೀವ್ ಮಾಡೋದು? ನಾನು ರಿಷಬ್ದು ಯಾವ ಸಿನಿಮಾಗೆಲ್ಲ ಬ್ಲ್ಯಾಕ್ ಸ್ಯಾರಿ ಹಾಕೊಂಡು ಹೋಗ್ತೀನಿ ಪ್ರೀಮಿಯರ್ಗೆ, ಅದು ಕಿರಿಕ್ ಪಾರ್ಟಿಯಿಂದನು ಸುಮ್ಮನೆ ಆಕ್ಸಿಡೆಂಟ್ಲಿ ಬ್ಲ್ಯಾಕ್ ಹಾಕೊಂಡಿದ್ದು, ಅಲ್ಲಿಂದ ಅದು ಕ್ಯಾರಿ ಆಗಿದೆ. ಸಿನಿಮಾ ಹಿಟ್ ಆಯ್ತಲ್ಲ, ಸೊ ಎವ್ರಿ ಮೂವಿ ಐ ವಿಲ್ ವೇರ್ ಬ್ಲ್ಯಾಕ್ ಕಲರ್ ಫಾರ್ ಹಿಸ್ ಪ್ರೀಮಿಯರ್. ಅದೊಂದು ಹೀಗೆ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನಂದರೆ, ನಮ್ಮ ಮನೆಗೆ ಹೋದ್ವಿ ಫಸ್ಟ್ ಡೇ, ಹಾಲು ಉಕ್ಸ್ಬೇಕಿತ್ತು, ಲೇಟ್ ಆಗಿತ್ತು, ಗಡಿ ಬಿಡಿಯಲ್ಲಿ ಹೋಗ್ಬೇಕಾದ್ರೆ ಜಾರ್ ಬಿದ್ದುಬಿಟ್ಟೆ. ಸೊ ಆ ಮನೆಗೆ ಹೋದಾಗಿಂದ ಒಳ್ಳೇದಾಯಿತು ನಮಗೆ, ಕಾಂತಾರ ಎಲ್ಲ ಆಯಿತು. ಸೊ ಈ ಕಾಂತಾರ ಸೆಟ್ಟಲ್ಲಿ ಫಸ್ಟ್ ಡೇ ಶೂಟು ಇದಿತ್ತು, ಫೈಟ್, ಇಂಟರ್ವಲ್ ಫೈಟ್ ಬರುತ್ತಾ, ಫೈಟ್ದು ಶೂಟ್ ಡೇ ಇತ್ತು. ಅಲ್ಲೆಲ್ಲ ತುಂಬ ಅದು ರಿವರ್ ಇದ್ದು ಡ್ರೈ ಆಗಿದೆ, ಇವಾಗ ಸಮ್ಮರ್ ಅಲ್ವಾ, ಸೊ ತುಂಬ ಸ್ಟೋನ್ಸ್ ಎಲ್ಲ ಇತ್ತು. ನಾನು ಹಿಂಗೆಲ್ಲ ಶೂ ಹಾಕೊಂಡು ಹೋಗ್ತಿದ್ದೆ, 2 ಕಾಲು ಜಾರಿ ಬಡ್ ಅಂತ ಬಿದ್ದುಬಿಟ್ಟೆ. ಫಸ್ಟ್ ಶಾಟ್ ಇನ್ನೂ ಆಗಬೇಕಾದ್ರೆ ಫುಲ್ಲು ರಿಷಬ್ ಕ್ಲಾಪ್ ಮಾಡಿ, ಪ್ರಗತಿ ಬಿದ್ಲ, ಈ ಮೂವಿ ಹಿಟ್ ಅಂತ ಅಂದ್ಕೊಂಡು. ಸೊ ಲೈಕ್ ನಾನು ಎಲ್ಲ ಮೂವಿಯಲ್ಲಿ ನಿನ್ನ ಫಸ್ಟ್ ಡೇ ಬೀಳಿಸ್ತೀನಿ ಅಂತ. ಆಮೇಲೆ ನಾನು ಒಂಚೂರು ಮುಖ ತೋರಿಸ್ಬಿಟ್ರೆ ಸಿನಿಮಾ ಅಲ್ಲಿ ಈ ಥರ ಅಂತ ಅಂದ್ಕೊಂಡು ಸುಮ್ಮನೆ ಅದಕ್ಕೆಲ್ಲ ತಮಾಷೆ ಮಾಡ್ತಿರ್ತಾರೆ. ಲೈಕ್ ಅದು ಸರ್ಕಾರಿಯಲ್ಲಿ ಯಾವುದೋ ಒಂದು ಸಾಂಗಲ್ಲಿ ಮಧ್ಯದಲ್ಲಿ ನಾನು ಬಂದಿದ್ದೆ, ಒಂದು ಚಿಕ್ಕ ರೋಲ್ ಥರ. ಸೊ ಸರ್ಕಾರಿ ನ್ಯಾಷನಲ್ ಅವಾರ್ಡ್ ಬಂತು, ಕಮರ್ಷಿಯಲಿ ಹಿಟ್ ಆಯಿತು. ಲಾಸ್ಟ್ ಟೈಮ್ ಕಾಂತಾರದಲ್ಲೂ ಒಂದು ಚಿಕ್ಕ ರೋಲ್ ಕೊಟ್ಟರು ಅದಕ್ಕೇನೆ, ಮತ್ತು ಕಾಸ್ಟ್ಯೂಮ್ಸ್ ಮಾಡಿದ್ದೆ ಅಲ್ಲ, ಅದು ನ್ಯಾಷನಲ್ ಅವಾರ್ಡ್ ಬಂತಲ್ವಾ. ಸೊ ಅದಕ್ಕೆ ಈ ಸಲ ಇಲ್ಲ, ನ್ಯಾಷನಲ್ ಅವಾರ್ಡ್ ಮಿಸ್ ಮಾಡೋದಕ್ಕಾಗಲ್ಲ, ನೀನು ಮಾಡು ಅಂತ ಅಂದ್ಕೊಂಡು ನಾನು ಐ ವಾಸ್ ನಾಟ್ ಇನ್ ದಟ್ ಮೈಂಡ್ ಸೆಟ್. ಅಂದರೆ ಇಷ್ಟು ಕೆಲಸಗಳ ಮಧ್ಯದಲ್ಲಿ ನಾನೊಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತ್ಕೊಂಡು ಬೇಡ ಅಂತ ನಾನು ಮಾಡಲ್ಲ ಅಂತಿದ್ದೆ. ಆಮೇಲೆ ಅರವಿಂದ್ ಎಲ್ಲರೂ, ನಮ್ಮದು ಸಿಂಡಿಕೇಟ್ ಎಲ್ಲರೂ, ಇಲ್ಲ ನೀವು ಮಾಡಲೇಬೇಕು, ಇಷ್ಟು ಮಿಸ್ ಆಗುತ್ತೆ, ಈ ಅವಾರ್ಡ್ ಮಿಸ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು ತಮಾಷೆ ಮಾಡಿ ಮತ್ತೆ ಸುಮ್ಮನೆ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಒಂದು ಶಾರ್ಟಲ್ಲಿ ಬಂದೋಗಿದ್ದೀನಿ. ಸೊ ಇದನ್ನು ಗೊತ್ತಿಲ್ಲ, ಇದು ತಮಾಷೆಗೆ ಹೇಳ್ಕೊಂಡು ಅದನ್ನು ಒಂದು ಆಗ್ತಾಯಿದೆ ಎಲ್ಲ ಸಿನಿಮಾಲಿ ಈಗ. ಅಮೇಝಿಂಗ್. ನೋ ವಂಡರ್ ಐ ಥಿಂಕ್ ನೆನ್ನೆ ಸಂಯುಕ್ತ ಹೆಗ್ಡೆ ಕಮ್ ಸೂರ್ಯಸ್ ಇಂಡಿಯಾಗೆ. ದಟ್ಸ್ ವೆನ್ ಶಿ ಸೆಡ್
ಪ್ರಗತಿ ಇಸ್ ಅ ಲಕ್ಕಿ ಚಾಮ್ ಫಾರ್ ರಿಷಬ್. ಅವ್ರು ಬಂದಮೇಲೆ ಲೈಫ್ ಅವ್ರು ಚೇಂಜ್ ಆಗಿದ್ದು ಅಂತ. ಐ ಡೋಂಟ್ ಬಿಲೀವ್ ಇನ್ ದಟ್. ಇಟ್ ಈಸ್ ಆಲ್ ಅಬೌಟ್ ಹಿಸ್ ಹಾರ್ಡ್ ವರ್ಕ್ ಮತ್ತು ದೈವ ದೇವ್ರದ್ದು ಗ್ರೇಸ್ ಅಷ್ಟೇ. ಬಟ್ ಗೊತ್ತಿಲ್ಲ ಅಂದರೆ ಚಾರ್ಲಿಗೂ ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಸೊ ಎಲ್ಲರೂ ಟೀಸ್ ಮಾಡ್ತಿದ್ರು ಟೀಮಲ್ಲಿ, ನೋಡಿ ನೀವು ಇವಾಗ ರೆಮ್ಯುನರೇಷನ್ ಜಾಸ್ತಿ ಮಾಡಬೇಕು, ನೀವು ಸಿನಿಮಾ ಯಾವ ಸಿನಿಮಾಗೆ ಮಾಡಿದ್ದೀರಾ ಅದೆಲ್ಲ ನ್ಯಾಷನಲ್ ಅವಾರ್ಡ್ ಬರ್ತಿದೆ, ಕಮರ್ಷಿಯಲಿನೂ ಹಿಟ್ ಆಗ್ತಿದೆ ಅಂತ. ಸೆಡ್ ಯಾ ಐ ವಿಲ್ ಡೂ ಇಟ್ ಫ್ರಮ್ ನೆಕ್ಸ್ಟ್ ಟೈಮ್, ನನ್ನ ಪ್ರೊಫೈಲ್ಗೆ ಆ್ಯಡ್ ಮಾಡ್ತೀನಿ ಇದನ್ನು ಅಂತ. ಕ್ಯೂಟ್. ಡ್ರೀಮ್ ವೆಕೇಷನ್ ವಿತ್ ಫ್ಯಾಮಿಲಿ ಅಂದರೆ ಡೆಸ್ಟಿನೇಷನಾ? ಆ್ಯಸ್ ಆಫ್ ನಾವು ಇಲ್ಲಿಂದ ಬಿಟ್ಟರೆ ಕುಂದಾಪುರ ಅಂತ ಅನ್ನಿಸ್ತಿದೆ. ಎನಿವೇರ್ ಕೋಸ್ಟಲ್ ರೀಜನ್. ವಾಟ್ ಡಸ್ ಹ್ಯಾಪಿನೆಸ್ ಲುಕ್ ಲೈಕ್ ಟು ಪ್ರಗತಿ ಇನ್ ಒನ್ ವರ್ಡ್? ಸ್ಪ್ರೆಡಿಂಗ್ ಲವ್, ಬೀಯಿಂಗ್ ಆನೆಸ್ಟ್. ವಾವ್, ಐ ಮೀನ್ ಸೋ ಲವ್ಲಿ ಕ್ಯಾಚಿಂಗ್ ಅಪ್ ವಿತ್ ಯು. ಅಂದರೆ ಎಷ್ಟೋ ಆನೆಸ್ಟ್ ಆಗಿದ್ದೀರಾ, ನೀವೇನೇನು ವ್ಯಾಲ್ಯೂಸನ್ನು ಒಳಗಿಟ್ಕೊಂಡಿದ್ದೀರೋ ಅದು ಮಾತಲ್ಲಿ ಆಚೆ ಕಾಣ್ತಾ ಇದೆ. ಮೇ ದ ಡಿವೈನ್ ಪ್ರೊಟೆಕ್ಟ್ ಯು. ಆ್ಯಂಡ್ ನಿಮ್ಮಲ್ಲಿರುವಂಥ ಒಂದು ಹಠ, ಹಸಿವು, ಅದೇ ನಿಮ್ಮನ್ನು ಮುಂದಕ್ಕೆ ನುಗ್ಗಿಸ್ತಾ ಇರಲಿ. ಆ್ಯಂಡ್ ಜೊತೆಗೆ ಇಡೀ ಒಂದು ವಾತಾವರಣನ ಬೆಳೆಸ್ತಾ ಇರಿ. ವಿಶ್ ಯು ಆಲ್ವೇಸ್ ದ ಬೆಸ್ಟ್ ಪ್ರಗತಿ ಅವರೇ. ಆ್ಯಂಡ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಹೋಸ್ಟ್ ಸರ್ ಹಿಯರ್ ಅಗೇನ್. ಜಸ್ಟ್ ಕ್ಯೂರಿಯಸ್. ಸೊ ಹೇಗಿತ್ತು? ದಿಸ್ ವಾಸ್ ಯುವರ್ ಫಸ್ಟ್ ಪಾಡ್ಕಾಸ್ಟ್. ತುಂಬ ಚೆನ್ನಾಗಿತ್ತು. ಈ ಹಸಿವು ಅಂತ ಬಂದಾಗ ನನಗೆ ಅನಿಸ್ತು, ಅಂದರೆ ಯಾವತ್ತೂ ಮನುಷ್ಯನಿಗೆ ಎಷ್ಟೇ ಗ್ರೋತ್ ಆದ್ರೂ ಹಸಿವು ನಿಲ್ಬಾರ್ದು. ಹಸಿವು ನಿಲ್ತಂದರೆ ಆ ಗ್ರೋತ್ ನಿಲ್ಲುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾವತ್ತೂ ಆ ಹಸಿವು ಇರಬೇಕು, ಆವಾಗ ಅದೊಂದು ಪುಷ್ ಮಾಡುತ್ತೆ. ಅದೇ ಯು ಡೋಂಟ್ ಹ್ಯಾವ್ ಟು ಲಿಸನ್ ಟು ಎನಿ ಸ್ಪೀಕರ್ಸ್, ಮೋಟಿವೇಶನ್ ಕೊಟ್ಬಿಡುತ್ತೆ ಅದು ಅಂತ ಅನಿಸುತ್ತೆ ನನಗೆ. ನಿಮ್ಮ ಶೋ ನನಗೆ ಲೈಕ್ ದಟ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಯು ಅಲ್ಲ ಬಂದಾಗ ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಸೆಲೆಬ್ರಿಟೀಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸು ಅಂತ ಅಲ್ಲ. ಅಂದರೆ ನನಗೇನ ಯಾರಾದರೂ ಕರೆದಾಗ ನನಗೇನು ಗೊತ್ತಿದೆ, ನನಗೆ ಎಷ್ಟು ನಾಲೆಡ್ಜ್ ಇದೆ, ನನಗೇನು ಎಕ್ಸ್ಪೀರಿಯನ್ಸ್ ಇದೆ, ನಾನು ಇನ್ನೂ ಒಂದು ಬೇಬಿ ಸ್ಟೆಪ್ ಇಟ್ಕೊಂಡು ಬರ್ತಾ ಇದ್ದೀನಿ. ಲೈಕ್ ನಾನು ಏನು ಮಾತಾಡಿದ್ರು ತುಂಬ ಏನು ನೋಡಿದ್ದೀನಿ, ಏನು ಕೇಳಿದ್ದೀನಿ, ನನ್ನ ಲೈಫ್ದೇನು ಮಾತಾಡ್ಬೋದು ಬಿಟ್ಟರೆ ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಥರ ನನಗೆ ತುಂಬ ಸಲ ಅನಿಸುತ್ತೆ. ನನಗೆ ತುಂಬ ಅಂಜಿಕೆನೂ ಆಗುತ್ತೆ, ನನಗೆ ಬರಬೇಕಾ ಮಾತಾಡಬೇಕಾ ಅಂತೆಲ್ಲ ಅನಿಸುತ್ತೆ ನನಗೆ. ಬಟ್ ನೀವು ಎಷ್ಟು ಜನ ಟ್ಯಾಲೆಂಟ್ಸ್ನ ಟಚ್ ಮಾಡಿದ್ದೀರಾ ಅಂದರೆ ಬೇರೆ ಬೇರೆ ಅಕ್ರಾಸ್ ದ ಇಂಡಸ್ಟ್ರಿ, ಇವರು ಅಂತ ಅಲ್ಲ, ಎಲ್ಲ ನಾಲೆಡ್ಜ್ ಇರೋರನ್ನ, ಅದನ್ನು ಐ ಡೋಂಟ್ ನೋ, ನಾನೇ ಸಮ್ ಟೈಮ್ ಅಂದ್ಕೊಳ್ತಿದ್ದೆ ಅವ್ರು ಹೇಗೆ ಲಿಸ್ಟ್ ಮಾಡ್ತಿದ್ದಾರೆ, ಹೇಗೆ ಕಾಂಟ್ಯಾಕ್ಟ್, ಅಂದರೆ ಲೈಕ್ ಹೇಗೆ ಶಿ ಈಸ್ ಫೈಂಡಿಂಗ್ ದಿಸ್ ಕೈಂಡ್ ಆಫ್ ಟ್ಯಾಲೆಂಟ್ಸ್ ಅಂತ ಅಂದ್ಕೊಂಡು ಅವ್ರು ಬಂದು ಅವ್ರು ಆನೆಸ್ಟಾಗಿ ಮಾತಾಡೋದು, ಅದರಿಂದ ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗೋದಿದೆಯಲ್ಲ, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ನಂಗೆ ತುಂಬ ಖುಷಿ ಆಯಿತು. ಐ ಆಮ್ ಲೈಕ್ ನನಗೆ ತುಂಬ ರೆಸ್ಪೆಕ್ಟ್ ಇದೆ ನಿಮ್ಮ ಶೋ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ, ಮೀನ್ಸ್ ಅ ಲಾಟ್. ಆ್ಯಂಡ್ ಲಾಸ್ಟ್ಲಿ ನೀವು ಕೇಳಿದ್ರಲ್ಲ ಹೇಗೆ ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಂದರೆ, ಒಂದು ನಿಮ್ಮ ಥರ ಗೆಸ್ಟ್ಗಳೇನು ಬರ್ತಾರೆ ಅವರೇ ಒಂದು ಸಜೆಷನ್ ಕೊಡ್ತಾರೆ, ಎರಡನೇದು ಕಾಮೆಂಟ್ ಸೆಕ್ಷನ್, ಮತ್ತು ನಾವು ಅದೊಂಥರ ಹೇಳ್ತೀವಲ್ಲ, ಅದು ಮ್ಯಾಗ್ನೆಟ್ ಥರ ನಮ್ಮ ಕಾಂಟೆಂಟ್ ಆಚೆಗೆ ಹೋಗ್ತಿದ್ದಂಗೆ ಅದೇ ನೆಕ್ಸ್ಟ್ ಯಾರನ್ನ ಬೇಕು ಎಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಯು ಪ್ಲೀಸ್ ನಾಮಿನೇಟ್ ಇವಾಗ 3 ವ್ಯಕ್ತಿತ್ವಗಳು, ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು. ಐಲ್ ನಾಮಿನೇಟ್ ಡಾಕ್ಟರ್ ಪದ್ಮಿನಿ ಪ್ರಸಾದ್. ಯಾಕೆ ಅಂದರೆ ಅವರು ನನ್ನ ಫಸ್ಟು 2 ಪ್ರೆಗ್ನೆನ್ಸಿಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ತುಂಬ ಜನ ನನಗೆ ಕೇಳ್ತಾಯಿದ್ರು, ಲಾಸ್ಟ್ ಮಂತ್ ತನಕನೂ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 1 ವೀಕ್ ಇತ್ತು ಡೆಲಿವರಿಗೆ, ಅಲ್ಲಿ ತನಕನೂ ಕೆಲಸ ಮಾಡಿದ್ದೀನಿ. ಸೊ ಅದು ಹೇಗೆ ಅಂದರೆ ಮೈ ಡಾಕ್ಟರ್ ಶಿ ವಾಸ್ ಲೈಕ್ ದ್ಯಾಟ್. ಅವ್ರು ಅಷ್ಟು ಇನ್ಸ್ಪೈರ್ ಮಾಡ್ತಿದ್ರು. ಅಂದರೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಮಲ್ಲಿ ಅವ್ರದ್ದೊಂದು ಕ್ಲಿನಿಕ್ ಇದೆ, ಅಲ್ಲಿಗೆ ಹೋಗ್ತಿದ್ದೆ ಈವ್ನಿಂಗ್ ನಾನು. ಅವ್ರು ಯಾವತ್ತೂ ನನಗೆ ನೀವು ರೆಸ್ಟ್ ಮಾಡಿ ಈ ಥರದ್ದೆಲ್ಲ, ಅಂದರೆ ಪ್ರೆಗ್ನೆನ್ಸಿ ನಾನು ಆ್ಯಸ್ ಎ ಮದರ್ ನಾನು ಮಾತಾಡ್ತಿರೋದು, ಇದು ಈ ಸಜೆಷನ್ ಕೂಡ. ಅದಕ್ಕೆ ತುಂಬ ಕ್ವೆಶನ್ಸ್ ಇರುತ್ತೆ ನಿಮಗೆ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಯಲ್ಲಿ, ಚೈಲ್ಡ್ ಬರ್ತ್ ಸ್ಟೇಜ್ ಅದಾದಮೇಲೆ ಎಲ್ಲ. ಸೊ ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗಬೇಕು. ಇವತ್ತಿನ ದಿನಕ್ಕೆ ತುಂಬ ಎಲ್ಲ ಲೈಕ್ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ ಈ ಥರದ್ದಲ್ಲೆಲ್ಲ. ಸೊ ಟು ಗೆಟ್ ಎ ಗುಡ್ ಡಾಕ್ಟರ್ಸ್ ಈಸ್ ಆಲ್ಸೋ ಗುಡ್. ಅಂದರೆ ನಿಮಗೆ ಜರ್ನಿ ಈಸಿ ಮಾಡುತ್ತೆ, ಆ ಪ್ರೆಗ್ನೆನ್ಸಿ ಜರ್ನಿ ಆಗಿರಲಿ, ಅದು ಒಂದು ಮೆಮೊರೇಬಲ್ ಮಾಡುತ್ತೆ. ತುಂಬ ಹೌದು, ತುಂಬ ಎಕ್ಸ್ಪೀರಿಯನ್ಸ್ಡು. ಮತ್ತು ನಿಮಗೆ ಹೆದ್ರಿಸಲ್ಲ, ಅವ್ರ ಖುಷಿ, ಅವ್ರು ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಅಂದರೆ, ಇಲ್ಲ ಪ್ರಗತಿ ಯು ಹ್ಯಾವ್ ಟು ವರ್ಕ್, ಯು ವರ್ಕ್, ಇಟ್ ಈಸ್ ಫೈನ್, ಯು ಆರ್ ಗುಡ್ ಟು ಗೋ. ನೀವು ಎಲ್ಲ ನಂದು ಕೆಲಸ ಮುಗಿಸಿ ಲಾಸ್ಟ್ ಪೇಷಂಟ್ ನಾನೇ, ನಂದು ಚೆಕಪ್ ಇದ್ದಾಗ ಹೋಗ್ತಿದ್ದು, ಅವ್ರು ಇನ್ನೂ ಇನ್ಸ್ಪೈರ್ ಮಾಡ್ತಿದ್ರು. ಹೀಗೆ ಯಾಕೆ ಮಾಡ್ತೀರಾ, ಹಾಗೆ ಯಾಕೆ ಮಾಡ್ತೀರಾ, ಇಲ್ಲ ಅನ್ನೆಸೆಸರಿ ಟೆಸ್ಟ್ಗಳು ಅದೆಲ್ಲ ಏನೂ ಇಲ್ಲ, ನೀನು ಕೆಲಸ ಮಾಡು, ಲಾಸ್ಟ್ ತನಕ ಐ ಟೆಲ್ ಯು ನೀನು ಮಾಡು ಅಂತ. ಆ್ಯಂಡ್ ಇವಾಗ ಡೆಲಿವರಿ ಟೈಮಲ್ಲೂ ನ್ಯಾಚುರಲ್ ಬರ್ತು, ಸಿ ಸೆಕ್ಷನ್, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಕ್ವೆಶನ್ಸ್ಗಳು ಇರುತ್ತೆ ಹೆಣ್ಮಕ್ಳಿಗೆ.
ಅವ್ರು ತುಂಬ ಕ್ಲಿಯರ್ ಆಗಿದ್ರು ಅದರಲ್ಲಿ. ನ್ಯಾಚುರಲ್ ಬರ್ತ್ ಶುಡ್ ಬಿ ನ್ಯಾಚುರಲ್. ಅದು ತುಂಬ ಕಷ್ಟಪಡಿಸ್ಬಿಟ್ಟು ಒಂದಿನ 2 ದಿನ ಮತ್ತೆ ನಾವು ಸೆಕ್ಷನ್ ಮಾಡೋದಾಗಿರಲಿ, ಸೊ ದಟ್ ಈಸ್ ನಾಟ್ ಗುಡ್. ಸೊ ಫಸ್ಟಿಗೆ ಮೈಂಡ್ ಸೆಟ್ ಮಾಡ್ತಾರೆ. ಇನ್ ಆಲ್ ದಟ್ ವೇ ಶಿ ಲೈಕ್ ಕೈಂಡ್ ಆಫ್ ಇನ್ಸ್ಪೈರ್ಡ್ ಮೀ ಇನ್ ದಟ್ ಜರ್ನಿ. ಲೈಕ್ ದಟ್ ಲೈಕ್ ಐ ಹ್ಯಾವ್ ಲೈಕ್ ಅದರ್ 2 ಡಾಕ್ಟರ್ಸ್. ನಂದು ರಿಷಬ್ ಕಸಿನ್ ಬ್ರದರ್ ಒಬ್ಬರಿದ್ದಾರೆ, ರಂಜಿತ್ ಅಂಕಲ್, ಡಾಕ್ಟರ್ ರಂಜಿತ್ ಶೆಟ್ಟಿ ಅಂತ, ಕುಂದಾಪುರ ಅಲ್ಲಿ ಮೋಸ್ಟ್ಲಿ ಒಂದು 1000 ಮಕ್ಳನ್ನ ಡೆಲಿವರಿ ಮಾಡಿಸಿರೋ ಡಾಕ್ಟರ್ ಅವರು. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅಂಕಲೇ ನೋಡ್ತಾ ಇದ್ದಿದ್ದು ನನಗೆ. ಮತ್ತು ಡಾಕ್ಟರ್ ಮಧು ಮಯೂರಿ ಅಂತ. ಸೊ ದೆರ್ ಆರ್ ಮೆನಿ ಇನ್ಸ್ಪೈರಿಂಗ್ ಡಾಕ್ಟರ್ಸ್. ನಾನಂದರೆ ಗೊತ್ತಿಲ್ಲ, ಅವ್ರುಗಳು ಬಂದು ಮಾತಾಡಿದ್ರೆ ತುಂಬ ಕ್ವೆಶ್ಚನ್ಗಳೇನು ಅಂದರೆ ಜನಕ್ಕೆ ಡೌಟ್ಸ್ ಇರುತ್ತೆ, ರೈಟ್ ವೇಯಲ್ಲಿ ಗೈಡ್ ಮಾಡ್ತಾರೆ. ನಾವು ಗೂಗಲ್ ಡಾಕ್ಟರ್ಸ್ ಆಗಿಬಿಡ್ತೀವಿ ಸಮ್ ಟೈಮ್, ಅದಕ್ಕಿಂತ ರೈಟ್ ವೇಯಲ್ಲಿ ರೈಟ್ ಪೀಪಲ್ ಗೈಡ್ ಮಾಡ್ತಾರೆ ಅನ್ನೋ ಥರ ಅನ್ಸುತ್ತೆ. ವೆರಿ ಪರ್ಸ್ನಲ್ ಒಪಿನಿಯನ್ ಇದು. ಐ ಡೋಂಟ್ ನೋ ಹೌ ಹೆಲ್ಪ್ಫುಲ್ ಇಟ್ ಈಸ್. ಅದು ಬಿಟ್ಟರೆ ನನಗೆ ಶೀತಲ್ ಅವರು, ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ಟೇಕ್ ಇಟ್ ಬಿಕಾಸ್ ಲೈಕ್ ಶಿ ಇಸ್ ಮೈ ಫ್ರೆಂಡ್ ಅಂತನೋ ಏನೋ. ಬಟ್ ನಾನು ಯಾಕೆ ಶೀತುನ ನಾಮಿನೇಟ್ ಮಾಡ್ತಿದ್ದೀನಿ ಅಂದರೆ ಹರ್ ಜರ್ನಿ ಈಸ್ ಇನ್ಸ್ಪೈರಿಂಗ್, ಅಟ್ಲೀಸ್ಟ್ ಫಾರ್ ಮೀ. ಅವರು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಶಿ ಇಸ್ ಅ ಫೈಟರ್. ಅಂದರೆ ಅವರಾಗಿರ್ಬೋದು, ನೀವು ಎಲ್ಲರೂ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಅಂದರೆ ಯಾವುದೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಷ್ಟು ಒಂದು ಸ್ಟ್ರಗಲ್ ಮಾಡಿ ಒಂದು ಸರ್ವೈವ್ ಮೋಡಲ್ಲೇ ಇದ್ಕೊಂಡು ಒಂದು ಅಚೀವ್ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ. ಆ ಬ್ಯಾಕಪ್ ಇದ್ದಾಗ ಆ ಥರದ್ದೇನೋ ಇದ್ದಾಗ ಓಕೆ, ಏನೂ ಇಲ್ಲದೆ ಅದು ಬೇಕು, ಆ ಹಠ ಬೇಕು, ಆ ಧೈರ್ಯ ಬೇಕು, ಆ ಕಾನ್ಫಿಡೆನ್ಸ್ ಬೇಕು. ಸೊ ಐ ಫೀಲ್ ಶಿತು ಇಸ್ ಬೆಸ್ಟ್ ಪರ್ಸನ್. ಐ ಫೀಲ್ ಲೈಕ್ ತುಂಬ ಜನಕ್ಕೆ ಅವ್ರದ್ದು ಸ್ಟ್ರಗಲ್ ಗೊತ್ತಿಲ್ಲ. ಹೊರಗಡೆ ಸೊಸೈಟಿ ಏನು ಬೇಕಾದ್ರೂ ಆಗಿರ್ಬೋದು. ನಾನು ಹೇಳ್ತಿರೋದು ಅಂದರೆ ಅವ್ರವ್ರ ಜರ್ನಿ ಬಗ್ಗೆ ಅವ್ರು ಮಾತಾಡ್ದಾಗಷ್ಟೇ ಅದು ಗೊತ್ತಾಗತ್ತಲ್ವಾ. ಸೊ ಐ ಫೀಲ್ ಲೈಕ್ ಶಿ ಇಸ್ ಎ ಟ್ರೂ ಫೈಟರ್ ಅಂತ ಅವರು. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಪರ್ಸನ್ ಇಸ್ ಅರವಿಂದ್ ಕಶ್ಯಪ್. ಬಿಕಾಸ್ ದ ವೇ ಹಿ ವರ್ಕ್ಸ್ ಅಲ್ಲ, ಹಿ ಇಸ್ ವೆರಿ ವೆರಿ ಇನ್ಸ್ಪೈರಿಂಗ್ ನನಗೆ ಪರ್ಸ್ನಲಿ. ಆ್ಯಂಡ್ ನಮ್ಮ ಕಾಂತಾರಾಗ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರ್ಬೋದು. ಆಮೇಲೆ ದ ವೇ ಹಿ ವರ್ಕ್ಸ್ ಅಂದರೆ ಇದೆ ಬರೀ ಸಿನಿಮಾಟೋಗ್ರಫಿ ಅಂದರೆ ಅದು ಒಂದೇ ಅಲ್ಲ. ಇವತ್ತು ಸಿನಿಮಾ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ಏನೇನು ಮಾಡೋದಕ್ಕಾಗತ್ತೆ, ಎಲ್ಲ ಟೀಮ್ ಜೊತೆಗೂ ಅಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಅವ್ರು ಕೆಲಸ ಮಾಡಿದ್ದಾರೆ. ಐ ಫೀಲ್ ಹಿ ಶುಡ್ ಕಮ್ ಆ್ಯಂಡ್ ಅವ್ರ ಜರ್ನಿ ಶೇರ್ ಮಾಡೋದು ಈಸ್ ಆಲ್ಸೋ ಎ ಗುಡ್ ಥಿಂಗ್ ಅಂತ ಅನ್ಸುತ್ತೆ. ಬ್ಯೂಟಿಫುಲ್ ಸಜೆಷನ್ಸ್, ಥ್ಯಾಂಕ್ ಯು. ನಿಮಗೇನು ಬರೀಲಿ, ನಿಮ್ಮ ಹೆಸರಲ್ಲೆಲ್ಲ ಇದೆ ಪ್ರಗತಿ. ಐ ಗೆಸ್ ಹೆಸರಲ್ಲೆಲ್ಲ ಇದೆ, ಅದನ್ನೇ ಬರ್ದೀನಿ. ನಿಮ್ಮ ಹೆಸರಿನ ಅರ್ಥ ಯಾವಾಗಲೂ ನಿಮ್ಮನ್ನು ಕಾಪಾಡಲಿ. ಡೋಂಟ್ ಲೆಟ್ ದ ವರ್ಲ್ಡ್ ಚೇಂಜ್ ಯು ಆ್ಯಸ್ ಯು ಚೇಂಜ್ ದ ವರ್ಲ್ಡ್ ಅಂತ ಬರಿತಾ ಇದ್ದೀನಿ. ಚಿದಂಬರ ರಹಸ್ಯ. ಐ ವಿಲ್ ಡೆಫಿನೆಟ್ಲಿ ರೀಡ್ ದಿಸ್ ಬುಕ್. This is a happy ball whenever you need a reminder to smile. Thank you. Repose ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು. ಎನಿವೇ ಯು ವಾಂಟೆಡ್ ಈ ಥರದೊಂದು ಪ್ರಾಡಕ್ಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸೋ ಹ್ಯಾಪಿ. ಇವತ್ತೇ ಕೇಳ್ತೀನಿ ನಾನು. ಅರೆ ಯಾರ್, your simplicity, that kid in you, that is only kind of exciting me. Like I'm like, ಏನು ಗುರು ಇಷ್ಟು ಲೈಫ್ ನೋಡಿ, ಇಷ್ಟು ದುಡ್ಡು ನೋಡಿ, ಎಲ್ಲ ನೋಡಿದ್ರು ಅದಕ್ಕೆ ನಿಜವಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಹಿಂಗೆ ಕಾಪಾಡ್ಕೊಳ್ಳಿ. ಆ್ಯಂಡ್ ಮೇ ನಥಿಂಗ್ ಚೇಂಜ್ ಯು ಆ್ಯಂಡ್ ದ ಹೋಲ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ಸ್ ಫ್ರಮ್ ಆಲ್ ಅವರ್ ಆಡಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ ಬೀಯಿಂಗ್ ಹಿಯರ್. ನಿಮ್ಮ ಶೋಗೆ ತುಂಬ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆ ಗೆಸ್ಟ್ಗಳು ಬರಲಿ, ಜನಕ್ಕೆ ಇನ್ಸ್ಪೈರ್ ಮಾಡಲಿ, ನಾಲೆಡ್ಜ್ ಶೇರ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಐ ಗೆಸ್ ಗೈಸ್, ಇವತ್ತಿನ ಎಪಿಸೋಡ್ ಇಸ್ ಸಚ್ ಅ ಐ ಓಪನರ್. ಹೆಂಗೆ ಒಬ್ಬೊಬ್ಬರು ಅವ್ರ ಲೈಫನ್ನು ನೋಡ್ತಾರೆ, ಲೈಫಿಂದ ಏನು ನೋಡ್ತಾರೆ, ಲೈಫಲ್ಲಿ ಏನು ನೋಡ್ತಾರೆ. ಸಚ್ ಅ ಸಿಂಪಲ್ ಆ್ಯಂಡ್ ಅ ಕ್ಲಾಸಿ ಎಕ್ಸಾಂಪಲ್ ಟುಡೇ. ಸೊ ಮೈ ಕ್ವೆಶನ್ ಟು ಯು ಇಸ್, ಇವತ್ತಿನ ಕಾನ್ವರ್ಸೇಷನಿಂದ ನೀವು ಮನೆಗೆ ಏನು ತೊಗೊಂಡು ಹೋಗ್ತಾ ಇದ್ದೀರಾ, ಅಂದರೆ ನಿಮ್ಮ ಲೈಫಿಗೆ ಏನು ತೊಗೊಳ್ತಾ ಇದ್ದೀರಾ? ವಾಟ್ ವರ್ ಯುವರ್ ಆಹಾ ಮೊಮೆಂಟ್ಸ್? ಲೈಫು ಹೀಗೂ ನೋಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರಲ್ಲ, ದೃಷ್ಟಿಕೋನ ಯಾವತ್ತೂ ಇಲ್ಲ. ನಿಮ್ಮ ಲೈಫನ್ನು ಸೆರೆಮನೆ ಆಗಿಸ್ಬೋದು, ಇಲ್ಲ ಅರಮನೆ ಆಗಿಸ್ಬೋದು. ಹಾಗಾಗಿ ಆ ದೃಷ್ಟಿಕೋನ ಚೆನ್ನಾಗಿಟ್ಕೊಳ್ಳಿ. ದೃಷ್ಟಿ ಚೆನ್ನಾಗಿದ್ದರೆ ಸೃಷ್ಟಿ ಸರಿಗಿರುತ್ತೆ. ಅದಕ್ಕೆ ಉದಾಹರಣೆನೇ ಈ ಥರ ಸಾಕಷ್ಟು ಸಾಧಕರು. ಆ ಎಲ್ಲ ಸಾಧಕರಿಗೆ ಇದು ಕುರ್ಚಿ ಒಂದು ರಿಮೈಂಡರ್ ಆಗಲಿ. ನಮ್ಮ ಲೈಫಲ್ಲೂ ಬೇಕಾದ್ದೆಲ್ಲ ಸಾಧಿಸ್ತೀವಿ ಅನ್ನೋ ಒಂದು ಮನೋಬಲ ಯಾವಾಗಲೂ ನಿಮ್ಮನ್ನು ಕಾಪಾಡಲಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್, ಫುಲ್ಲಿ ರಿಫ್ರೆಶ್, ಫುಲ್ಲಿ ರಿಚಾರ್ಜ್, ಅಗೇನ್ ಟಾಕಿಂಗ್ ವಿತ್ ಪ್ರಗತಿ. ಎಷ್ಟೊಂದು ಹೊಸ ಇನ್ಸೈಟ್ಸ್ ನನಗೂ ಬಂದಿದೆ. ಐ ವಿಲ್ ಡೆಫಿನೆಟ್ಲಿ ಟೇಕ್ ದೀಸ್ ವಿತ್ ಮೀ ಆ್ಯಂಡ್ ಕೀಪ್ ದೆಮ್ ಅಲೈವ್ ಥ್ರೂ ದ ಜರ್ನಿ ಆಫ್ ಮೈ ಲೈಫ್. Sure. Thank you so much.